Hello friends, welcome to Patadakal English Academy and Bhunishankari English Academy. ಇವತ್ತು ಒಂದು ಗ್ರಾಮರ್ ಟಾಪಿಕ್ ಅನ್ನು ಸ್ಟಡಿ ಮಾಡೋಣ. ಪ್ರನೌನ್ ಮೀನಿಂಗ್, ಡೆಫಿನೇಷನ್ ಅಂಡ್ ಇಟ್ಸ್ ಟೈಪ್ಸ್. ಪ್ರನೌನ್ ಅಂದ್ರೆ ಏನಂತ ಹೇಳ್ತೇನೆ. ಪ್ರನೌನ್ ಅಂದ್ರ ಇದು ಪ್ರತಿಯೊಂದು ಭಾಷೆಯಲ್ಲೂ ಇರ್ತೈತಿ. ಅದೇ ತರಹ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಪ್ರನೌನ್ ಅನ್ನೋದು ಐತಿ. ಈಗ ನಾವು ಮಾತಾಡುವಾಗ ಈಗ ಮಹೇಶ್ ಅಂತ ದೀಪಾ ಅಂತ ಒಬ್ರದಾರ ಅಂತ ತಿಳ್ಕೊಡ್ರಿ. ದೀಪಾಳ ಬಗ್ಗೆ ಒಂದು 10 ಸೆಂಟೆನ್ಸ್ ನಾವು ಮಾತಾಡಬೇಕಾಗೈತಿ. ಪ್ರತಿಯೊಂದು ಸೆಂಟೆನ್ಸ್ ನಲ್ಲಿ ದೀಪ 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 ಅಂತ ಅನ್ಕೊಂತ ಹೋಗೋದಿಲ್ಲ ನಾವು. ಹಂಗತೆ ಅನ್ಕೊಂತ ಹೋದ್ರೆ ಭಾಷೆ ಕರೆಕ್ಟ್ ಇಲ್ಲ. ಆ ತರದ ಭಾಷೆ ಯಾರು ಮಾತಾಡೋದಿಲ್ಲ. ಒಂದ್ಸಲ ದೀಪ ಅಂತೀವಿ, ಎರಡನೇ ಸಲ ಅವಳು ಅಂತೀವಿ. ದೀಪ ಇದು ನೌನ್ ಆಗ್ತೈತಿ. ಆ ನೌನಿನ ಬದಲಾಗಿ ಅದನ್ನ ರಿಪಿಟೇಷನ್ ತಪ್ಪಿಸ್ಬೇಕಾಗೈತಲ್ಲ. ನೌನು ದೀಪ ಅನ್ನೋದು ರಿಪೀಟ್ ಆಗಬಾರ್ದು, ಯಾವ ಭಾಷೆಯಲ್ಲಿ ಆಗೋದಿಲ್ಲ. ಈ ನೌನು ದೀಪ ಅನ್ನುವಂತ ರಿಪಿಟೇಷನ್ ತಪ್ಪಿಸೋದ್ರ ಸಲುವಾಗಿ ಬೇರೆ ಒಂದು ಶಬ್ದ ಬಳಸ್ತೀವಿ, ಅವಳು, ಶಿ ಅಂತ ಹೇಳಿ. ಈ ಶಿ ಅನ್ನೋ ಶಬ್ದ ಪ್ರನೌನು. ಹಾಗಾದ್ರೆ ಪ್ರನೌನ್ ಅಂದ್ರ ನೌನಿನ ಬದಲಾಗಿ ಉಪಯೋಗಿಸುವ ಶಬ್ದ. ನೌನನ್ನ ಯಾಕೆ ಬದಲಾಯಿಸ್ತೀವಿ ಅಂದ್ರ ನೌನನ್ನ ರಿಪೀಟ್ ಮಾಡ್ದಂಗ ನೋಡ್ಕೋಬೇಕಾಗತ್ತ. ನೌನು ರಿಪೀಟ್ ಆದ್ರೆ ಭಾಷೆ ಸರಿ ಉಳಿಯುವುದಿಲ್ಲ. ನಾನೊಂದು ಸೆಂಟೆನ್ಸ್ ಅನ್ನ ಹೇಳ್ತೀನಿ. ಐ ಲೈಕ್ ದೀಪಾ ಬಿಕಾಸ್ ದೀಪಾ ಈಸ್ ವೈಸ್ and Deepa's father helps her. Everybody likes Deepa. ಈ ತರ ಯಾರು ಮಾತಾಡೋದಿಲ್ಲ. I like Deepa because Deepa is wise ಅನ್ನೋದಲ್ಲ. I like Deepa because she is wise. Her father, Deepa's father ಅನ್ನೋದಲ್ಲ. Deepa, I like Deepa because Deepa is wise. Deepa's father helps Deepa. ಈ ತರ ಭಾಷೆ ನಾವೆಲ್ಲಿ ಮಾತಾಡ್ತೇವ್ರಿ. I like Deepa because she is wise. Her father helps her to study well ಅಂತ ಹಿಂಗತೆ. ದೀಪಾ ಒಂದ್ಸಲ ಅಂತೀವ್ರಿ, ಎರಡನೇ ಸಾರಿ ಮೂರನೇ ಸಾರಿ ಮತ್ತ ಅನ್ಬೇಕಾದ್ರೆ ಶಿ ಅಂತೀವಿ, ಹರ್ ಅಂತೀವಿ, ಹರ್ಸ್ ಅಂತೀವ್ರಿ. ಹಿಂಗ ದೀಪಾ ಶಬ್ದದ ಬದಲಾಗಿ ಶಿ, ಹರ್, ಹರ್ಸ್ ಅಂತ ಶಬ್ದ ಬಳಸ್ತೀವಲ್ಲ, ಇವೇ ಪ್ರನೌನ್ಗಳು. ಪ್ರನೌನ್ ಅಂದ್ರೆ ನೌನಿನ ರಿಪಿಟೇಷನ್ ತಪ್ಪಿಸೋದ್ರ ಸಲುವಾಗಿ ಉಪಯೋಗ ಆಗಲ್ಪಡುವಂತ ಶಬ್ದಗಳು ಪ್ರನೌನ್ಗಳು. ನೌನ್ ರಿಪಿಟೇಷನ್, ದೀಪ್, ಐ ಲೈಕ್ ದೀಪಾ ಬಿಕಾಸ್ ದೀಪಾ ಇಸ್ ವೈಸ್. ದೀಪಾಸ್ ಫಾದರ್ ಹೆಲ್ಪ್ಸ್ ದೀಪಾ. ಹಿಂಗ್ ಅನ್ನೋದಲ್ಲ, ಹಿಂಗ್ ಅನ್ನೋದಲ್ಲ, ಹಿಂಗ್ ಅನ್ನೋದಲ್ಲ. ಹಿಂಗ್ ಯಾವ ಭಾಷೆನಾಗಿಲ್ಲ. ಕಲೀಲಾರ್ದವರು ಸಹಿತ ಹಿಂಗ ಮಾತಾಡೋದಿಲ್ಲ. ಕಲೀಲಾರ್ದವ್ರು, ಕಲಿತವ್ರು ಏನಂತಾರ, ಐ ಲೈಕ್ ದೀಪಾ ಬಿಕಾಸ್ ಶಿ ಈಸ್ ವೈಸ್, ಹರ್ ಫಾದರ್ ಹೆಲ್ಪ್ಸ್ ಹರ್ ಟು ಸ್ಟಡಿ ವೆಲ್ ಅಂತೇಳಿ. ಒಂದ್ಸಲ ದೀಪಾ ಅಂತೀವಿ, ಎರಡನೇ ಸಾರಿ ಶಿ ಅಂತೀವಿ, ಹರ್ ಅಂತೀವಿ, ಹರ್ಸ್ ಅಂತೀವ್ರಿ. ಈ ಶಿ, ಹರ್, ಹರ್ಸ್ ನೌನಿನ ಬದಲಾಗಿ, ದೀಪ ಎಂಬ ನೌನಿನ ಬದಲಾಗಿ ಬರ್ತಾವಲ್ಲ, ಇವುಗಳನ್ನ ಪ್ರನೌನ್ ಅಂತ ಅನ್ಬೇಕಂತ ಐತಿ. ನಮಗ ಮೀನಿಂಗ್ ಈಗ ಆಗಿರಬೇಕು. ಇಲ್ಲೇ ಡೆಫಿನೇಷನ್ ಕೊಡ್ತಾರ ಹಿರಿಯರು, ವಿದ್ವಾಂಸರು ಡೆಫಿನೇಷನ್ ಕೊಡ್ತಾರ. ನೋಡೋಣ ಬರ್ರಿ. ಡೆಫಿನೇಷನ್ ಪ್ರನೌನದ್ದು ಏನಾಯ್ತಂತಂದ್ರ, ಎ ಪ್ರನೌನ್ ಈಸ್ ಎ ವರ್ಡ್, ಓಕೆ, which is used instead of a noun. Which is ಅಂತಿಲ್ಲಲ್ಲೇ,
ನಾನು ಯೂಸ್ ಮಾಡ್ತೀನಿ ಹಂಗೆ ಬಿಡ್ಬೋದು ಅಂತೈತಿ. ರಿಲೇಟಿವ್ ಪ್ರೊನೌನ್ ಅನ್ನ ಬಿಡ್ಬೋದು ಅಂತೈತಿ. ಬಿಟ್ರು ಭಾಷೆ ಆಗ್ತೈತಿ. ನಾಟ್ ನೆಸಸರಿ. ಯೂಸ್ ಮಾಡಬಹುದು, ಬಿಡಬಹುದು. ಇದು ದೊಡ್ಡ ಪಂಡಿತರು ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ಇದು. ಎ ಪ್ರೊನೌನ್ ಈಸ್ ಎ ವರ್ಡ್. ಪ್ರೊನೌನ್ ಎಂಬುದು ಒಂದು ವರ್ಡ್. ಯಾವ ವರ್ಡ್? ಎಂಥ ವರ್ಡ್ ಅಂದ್ರೆ ಯೂಸ್ಡ್. ಅದನ್ನು ಯೂಸ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಅಂದ್ರೆ ಬದಲಾಗಿ. ಎ ನೌನ್, ಒಂದು ನೌನಿನ ಬದಲಾಗಿ ಉಪಯೋಗಿಸುವ ಶಬ್ದ. ನೌನ್ ಅನ್ನೋದೊಂಬ ಒಂದದಾರೆ, ಇಲ್ಲದಲ್ಲ. ಇದು ನೌನು. ಬಸವರಾಜ ನೌನು, ವೀಣಾ ನೌನು, ಬೆಂಗಳೂರು ನೌನು, ಮೈ ಸನ್ಸ್ 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 ನೌನು. ನೌನಿನ ಬದಲಾಗಿ ಏನು ಉಪಯೋಗ ಮಾಡ್ತೇವಲ್ಲ, ಇಲ್ಲೊಂದು ಹಿ ಅಂತ ಉಪಯೋಗ ಮಾಡೋ ಇದು ಮಾಡಿವಲ್ಲ, ಇದು ಪ್ರನೌನು. ಬಸವರಾಜ್ ಬದಲಾಗಿ ಹಿ ಅಂದಿವಿ, ಎರಡನೇ ಸಾರಿ ವೀಣಾ ಬದಲಾಗಿ ಎರಡನೇ ಸಾರಿ ಮತ್ತೆ ಹೊಳ್ಳಿ ವೀಣಾ ಅಂದಿಲ್ಲ, ಶಿ ಅಂದ್ವಿ. ಬೆಂಗಳೂರು ಅನ್ನೋ ಬದಲಾಗಿ ಇಟ್ ಅಂದ್ವಿ. ಸನ್ಸ್ ಅನ್ನೋ ಬದಲಾಗಿ ದೇ ಅಂದ್ವಿ. ಇದನ್ನ ಹೈಲೈಟ್ ಮಾಡಬೇಕಾಗಿತ್ತು, ಕಲರಿಂಗ್ ಮಾಡಬೇಕಾಗಿತ್ತು, ಮಾಡಿಲ್ಲ, ನೆನಪು ಹಾರಿಬಿಟ್ಟೇನಿ. ದೇ ಇವೆಲ್ಲ ನೌನ್ಗಳ ಬದಲಾಗಿ ಇಲ್ಲ. ಮತ್ತೆ ಈ ನೌನ ಇಲ್ಲಿ ನೌನ ಯೂಸ್ ಮಾಡಿದ್ರೆ ನೋಡ್ರಿ, ಯೂಸ್ ಮಾಡಿದ್ರೆ ಮೀನಿಂಗ್ ಆಗುದಿಲ್ಲ. ಭಾಷೆ ಹಂಗಿಲ್ಲ. ಬಸವರಾಜ್ ಈಸ್ ಎ ಡಾಕ್ಟರ್. ಬಸವರಾಜ್ ಟ್ರೀಟ್ಸ್ ಪೇಷಂಟ್ಸ್ ಕೈಂಡ್ಲಿ ಅಥವಾ ವೆಲ್, ಹಿಂಗೊಂದೇನೋ ಐತದ. ಒಂದು ಫುಲ್ ಪಾಯಿಂಟ್ ಬರ್ಬೇಕಾಗಿತ್ತು, ಫುಲ್ ಪಾಯಿಂಟ್ ಬಂದಿಲ್ಲ. ಓಕೆ, ಇಲ್ಲೊಂದು ಫುಲ್ ಪಾಯಿಂಟ್ ಬರ್ಬೇಕಾಗಿತ್ತು, ಬಂದಿಲ್ಲ ರೀ. ಇಲ್ಲೊಂದು ಶಬ್ದ ಹಾಕಿದ್ದೆ, ಅದು ಮತ್ತೇನೋ ಆಗೈತದ. ಬಸವರಾಜ್ ಈಸ್ ಎ ಡಾಕ್ಟರ್, ಫುಲ್ ಪಾಯಿಂಟ್. ಹಿ ಟ್ರೀಟ್ಸ್ ಪೇಷಂಟ್ಸ್ ಕೈಂಡ್ಲಿ ಅಂತಿತ್ತದು. ಓಕೆ, ಅದೇನೋ ಮಿಸ್ ಆಗಿದ್ದಾರೆ. ಅಂದ್ರ ಇಲ್ಲೇ ಬಸವರಾಜ್ ಅಂತ ಮೊದಲನೇ ಲೈನ್ದಲ್ಲಿ ಹೇಳ್ತೀವಿ, ಸೆಕೆಂಡ್ ಲೈನ್ದಲ್ಲಿ ಹಿ ಅಂತೀವ್ರಿ. ಮತ್ತ ಹೊಳ್ಳಿ ಬಸವರಾಜ ಅಂದ್ರೆ ಅದು ಅಪ್ರೋಪ್ರಿಯೇಟ್ ಇಲ್ಲ ಭಾಷೆ. ಆ ಥರದ ಭಾಷೆ ಯಾರು ಮಾತಾಡೋದಿಲ್ಲ, ಸರಿಯಾದ ಭಾಷೆ ಆಗೋದಿಲ್ಲ. ಬಸವರಾಜ್ ಈಸ್ ಎ ಡಾಕ್ಟರ್, ಹಿ ಟ್ರೀಟ್ಸ್ ಪೇಷಂಟ್ಸ್ ಕೈಂಡ್ಲಿ. ಹಿಂಗಿರುವಾಗ ನಾವು ಭಾಷೆ ಹಿಂಗೈತಿ ಅಂದ್ರೆ ಮೊದಲನೇ ಸಾರಿ ಬಸವರಾಜ್ ಯೂಸ್ ಮಾಡಿವಲ್ಲ, ಇದು ನೇಮ್ ಆಫ್ ಎ ಪರ್ಸನ್. ನೇಮ್ ಆಫ್ ಎ ಪರ್ಸನ್ ಇದು. ಹಿಂಗಾಗಿ ಇದು ನೌನ್ ಆಗ್ತತಿ. ಇದು ನೇಮ್ ಆಫ್ ಎ ಪ್ಲೇಸ್. ಹಿಂಗಾಗಿ ಒಂದು ನೌನ್ ಆಗ್ತತಿ. ಪರ್ಸನ್, ಪ್ಲೇಸ್, ಥಿಂಗ್ಸ್ ತೋರಿಸುವಂತ ನೌನು. ನೌನಿನ ಬದಲಾಗಿ ಯೂಸ್ ಮಾಡುವು ಪ್ರನೌನು. ಹಾಗಾದ್ರೆ ಪ್ರನೌನ್ ಈಸ್ ಎ ವರ್ಡ್ ದಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್. ಇಲ್ಲೊಂದೇನೋ ಅಂತಾರ ನೋಡ್ರಿ, ಎ ವರ್ಡ್ ಫಾರ್ ಎ ನೌನ್ ಈಸ್ ಕಾಲ್ಡ್ ಪ್ರನೌನ್. ಎ ವರ್ಡ್ ಫಾರ್ ಎ ನೌನ್, ಎ ವರ್ಡ್ ಫಾರ್ ಎ ನೌನ್ ಈಸ್ ಕಾಲ್ಡ್ ಪ್ರನೌನ್. ಯಾರೋ ದೊಡ್ಡ ಪಂಡಿತರು ಹೇಳಿದಂಥದ್ದೊಂದು ಹೇಳಿಕೆ ಇದು. ಮುಂದೆ ಅದನ್ನ ತಗೊಂಡು ಅದನ್ನ ನಿಮಗೆ ವಿವರಣೆ ಮಾಡ್ಲಿಕ್ಕೆ ಹತ್ತೇನೆ. ಬೇರೆ ಏನೂ ಅಲ್ಲ, ನಂದಲ್ಲ. ಇವು ಎಕ್ಸಾಂಪಲ್ಸ್ ಅದಾವಲ್ಲ, ನನ್ನವ್ರೆ. ಇದಕ್ಕೆ ಸಪೋರ್ಟ್ ಮಾಡಕ್ಕೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಅದಲ್ಲ. ದೀಸ್ ಆರ್ ಮೈನ್, ಬಟ್ ದ ಡೆಫಿನೇಷನ್ ಈಸ್ ಹೌ ಕ್ಯಾನ್ ಐ ಗಿವ್ ಮೈ ಓನ್ ಡೆಫಿನೇಷನ್. ಐ ಆಮ್ ನಾಟ್ ಅದು ಸ್ಕಾಲರ್ಸ್ ಅಲ್ಲ, ನಾನು ಲಿಂಗ್ವಿಸ್ಟನು ಅಲ್ಲ. ಕೊಟ್ಟಿರ್ತಕ್ಕಂಥದ್ರ ಮೇಲೆ ವಿವರಣೆ ಮಾಡುವ ಸಾಮರ್ಥ್ಯ ನಮಗಿದೆ, ವಿವರಣೆ ಮಾಡುವ ಹಕ್ಕಿದೆ ರೀ. ನಂದು ಸ್ವಂತ ಡೆಫಿನೇಷನ್ ಮಾಡ್ತಕ್ಕಂಥ ಹಕ್ಕು ನಮಗಿರುವುದಿಲ್ಲ ಅಂತ ಅನ್ಕೋತೇನೆ. ಆದ್ದರಿಂದ ಬಸವರಾಜ ನೌನ್ ಆದರೆ ಹಿ ಅನ್ನೋದು ಪ್ರನೌನ್. ವೀಣಾ ಅನ್ನೋದು ನೌನ್ ಆದರೆ ಶಿ ಅನ್ನೋದು ಪ್ರನೌನ್. ಬೆಂಗಳೂರು ಅನ್ನೋದು ನೌನ್ ಆದರೆ ಇಟ್ ಅನ್ನೋದು ಪ್ರನೌನ್. ಸನ್ಸ್ ಅನ್ನೋದು ನೌನ್ ಆದರೆ ದೇ ಅನ್ನೋದು ಪ್ರನೌನ್. ಯಾವಾಗಲೂ ಪ್ರನೌನ್ ಅಂದ್ರೆ ಒಂದು ಕತೆ ಹೇಳಬೇಕಾಯ್ತು, ಒಂದೇನಾದ್ರೂ ಕವನ ಹೇಳ್ಬೇಕಾಯ್ತಂದ್ರೆ ಒಂದ್ಸಾರಿ ನೌನ್ ಹೇಳ್ತೀವಿ, ಎರಡನೇ ಸಾರಿ, ಮೂರನೇ ಸಾರಿ, ನಾಲ್ಕನೇ ಸಾರಿ ಪ್ರನೌನ್ ಹೇಳ್ತೀವಿ, ಮತ್ತೊಂದ್ಸಲ ನೌನ್ ಹೇಳ್ತೀವಿ, ಮತ್ತೊಂದ್ 2-3 ಸಲ ಪ್ರನೌನ್ ಹೇಳ್ತೀವಿ, ಮತ್ತೊಂದ್ಸಲ ನೌನ್ ಹೇಳ್ತೀವಿ, ಮತ್ತೊಂದ್ 2-3 ಸಲ ಪ್ರನೌನ್ ಹೇಳ್ತೀವಿ. ಇವು ಪ್ರನೌನ್ ಹಾಕ್ಲೇಬೇಕಾಗ್ತತಿ. ಇದನ್ನ ರಿಪಿಟೇಷನ್ ಅವಾಯ್ಡ್ ಮಾಡ್ಲೇಬೇಕಾಗ್ತೈತಿ. ನೌನಿನ ರಿಪಿಟೇಷನ್ ಅವಾಯ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಶಬ್ದಗಳದವಲ್ಲ, ಇವನ್ನ ಪ್ರನೌನ್ ಅಂತ ಕರಿತೀವಿ. ಓಕೆ, ಬಸವರಾಜ್ ಈಸ್ ಎ ಡಾಕ್ಟರ್, he treats patients kindly. Veena is a teacher and she teaches English. Bangalore is a big city, but it is clean ಅಂತೇನ ಮಾಡೇನ್ರ. and it is clean ಅಂದ್ರೆ ಚಲೋ ಆಗ್ತಿತ್ತು. ಬಟ್ ಅಂತ ಯೂಸ್ ಮಾಡೇನಿ. ಬಟ್ ಅಪೋಸಿಟ್ ಥಾಟ್ಸ್ ಅನ್ನು ಜೋಡಿಸುವಾಗ ಹಾಕ್ಬೇಕಾಗ್ತೈತಿ. ಅಂದ್ರೂ ಹಿಂಗೂ ತಿಳ್ಕೊಬಹುದು ನೀವು.
ಬಿಗ್ ಸಿಟಿ ಆದಂಗೆಲ್ಲ ಹದಗೆಡ್ತಾವ್ರಿ. ಬಿಗ್ ಸಿಟಿ ಏನು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದು ಟಫ್ ಆಗ್ತದೆ. ಆದ್ರೂ ಸಹಿತ ಏನಂದೆ ನಾನು ಕ್ಲೀನ್ ಐತಿ ಅಂದೇನೆ ಒಂದು ಸೆನ್ಸ್ನಲ್ಲಿ ಕರೆಕ್ಟ್ ಆಗ್ತೈತಿ. ಇಟ್ ಅಂತಕ್ಕಂಥದ್ದು ಪ್ರಣವನು, ಯಾಕಂದ್ರೆ ಬೆಂಗಳೂರು ಬದಲಾಗಿ ಬಂದೈತಿ. ಮೈ ಸನ್ಸ್ ಆರ್ ಫಾರ್ಮರ್ಸ್, ಹೌದಲ್ಲ? ಓಕೆ. ದೇ ಗ್ರೋ wheat and paddy ಅಂತ ಹೇಳಿ. ದೇ ಅಂದ್ರೆ ಸನ್ಸ್ ಬದಲಾಗಿ ಮತ್ತೆ ಹೊಳ್ಳಿ ಎರಡನೇ ಸಾರ್ನಿ ಇಲ್ಲಿ ಮೈ ಸನ್ಸ್ ಅಂದ್ರೆ ಮೈ ಸನ್ಸ್ ಆರ್ ಫಾರ್ಮರ್ಸ್, ಮೈ ಸನ್ಸ್ ಗ್ರೋ wheat and paddy, ಮೈ ಸನ್ಸ್ ಆರ್ ಹಾರ್ಡ್ ವರ್ಕಿಂಗ್, ಮೈ ಸನ್ಸ್ ಆರ್ ರಿಚ್, ಪೀಪಲ್ ಲೈಕ್ ಮೈ ಸನ್ಸ್. ಭಾಷೆ ಹಂಗಿಲ್ಲ. ಹಂಗಾಗಿ ನೌನಿನ ಬದಲಾಗಿ ಉಪಯೋಗಿಸಲ್ಪಡ್ತಕ್ಕಂಥ ಶಬ್ದ ಪ್ರಣವನ ಅನಿಸ್ಕೊಳ್ತದ. ಓಕೆ, ಬರ್ರಿ ವಿದ್ಯಾರ್ಥಿಗಳೇ, ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟೇನೆ. ಇದು ಸೆಂಟೆನ್ಸ್ ತಗೊಂಡಿ, ಸಿಂಪ್ಲಿ ಇಲ್ಲ ವರ್ಡ್ಸ್ ತಗೊಂಡಿನಿ. ಜೆಂಡರ್ ಮೇಲೆ ಬರ್ತದ. ಮೇಲ್ ಇದು ರಮೇಶ್ ಮೇಲ್ ಅದ, ಹಾಗಾಗಿ ಹಿ ಬರ್ತದ. ಲಕ್ಷ್ಮಿ ಫೀಮೇಲ್ ಅದ, ಹಾಗಾಗಿ ಶಿ ಬರ್ತದ. ಮ್ಯಾನ್ ಮೇಲ್ ಅದ, ಹಾಗಾಗಿ ಹಿ ಬರ್ತದ. ಮದರ್ ಫೀಮೇಲ್ ಅದ, ಹಾಗಾಗಿ ಶಿ ಬರ್ತದ. ಟೀಚರ್ ಮೇಲ್ ಆರ್ ಫೀಮೇಲ್, ಕಾಮನ್ ಜೆಂಡರ್ ಅಂತಾರೆ ಇದಕ್ಕೆ. ಟೀಚರ್ ಮೇಲೂ ಇರ್ಬೋದು, ಗಂಡ್ಮಗನು ಟೀಚರ್ ಇರ್ಬೋದು, ಹೆಣ್ಮಗಳು ಟೀಚರ್ ಇರ್ಬೋದ್ರಿ. ಅದಕ್ಕೆ ಹಿ ಆರ್ ಶಿ ಅಂತೀವ್ರಿ. ಟೀಚರ್ಸ್ ಅಂದ್ರೆ ಪ್ಲೂರಲ್ ಆಗೋದ್ರಿಂದ ಜೆಂಡರ್ ಪ್ರಶ್ನೆ ಬರೋದಿಲ್ಲ. ಯಾಕಂದ್ರ ಈ ರಮೇಶ ಗಂಡ್ಮಗ ಇದ್ರು ಸಹಿತ ಪ್ಲೂರಲ್ ಇದ್ರ ದೇನ ಅಂತೀವ್ರಿ, ಹೆಣ್ಮಕ್ಳು ಇದ್ರು ಪ್ಲೂರಲ್ ಇದ್ರು ಹಿ ದೇ ಶಿ ದೇ ಇಟ್ ದೇ ಅಂತೀವಲ್ಲ, ಹಂಗ ಹಿ ಇದ್ರು ಅದ್ರ ಪ್ಲೂರಲ್ ದೇನ ಆಗ್ತದ, ಶಿ ಇದ್ರು ಅದ್ರ ಪ್ಲೂರಲ್ ದೇನ ಆಗ್ತೈತಿ. ಡಾಕ್ಟರ್ಸ್ ಇವು ಸಿಂಗುಲರ್ ಇದ್ದಾಗ ಹೆಣ್ಣು ಗಂಡು, ಪ್ಲೂರಲ್ ಇದ್ದಾಗ ಹೆಣ್ಣಿಗೂ ಅದೇ ಗಂಡಿಗೂ ಅದೇ. ಅದೇ ತರಹ ಡಾಕ್ಟರ್ಸ್ ಹೆಣ್ಮಕ್ಳಾದ್ರೂ ಇರ್ಬೋದು, ಗಂಡು ಮಕ್ಕಳಾದ್ರೂ ಇರ್ಬೋದು. ಇವೆಲ್ಲ ಪ್ರಣವನು, ಇವೆಲ್ಲ ನೌನು, ಇವೆಲ್ಲ ನೌನ್ಸ್ ರೀ. ಇವೆಲ್ಲ ನೌನು, ಇವೆಲ್ಲ ಪ್ರಣವನು. ಇಲ್ಲೊಂದು ನಾವು ಮಾಡ್ಬೇಕಾಗಿತ್ತು ಕಾಲಮ್ ಹಾಕಿ, ಇವು ನೌನು ಇವು ಪ್ರಣವನ್ ಅಂತ ಮಾಡ್ಬೇಕಾಗಿತ್ತು. ಅದು ಯಾಕೋ ನಾನು ಅವಾಗ ಮಾಡುವಾಗ ನನಗೆ ನೆನಪಾಗಿಲ್ಲ ಅದು, ಹೌದಲ್ಲೋ? ಎಸ್, ಏನ್ ಮಾಡ್ಬೋದು, ಇಲ್ಲಿ ಹಾಕ್ಬೋದ್ರಿ. ಇವು ಎಲ್ಲ ನೌನ್ಸ್. ಇಲ್ಲೊಂದು ಕಾಲಮ್ ಮಾಡ್ಬೇಕಾಗಿತ್ತು ನಾನು, ನೌನ್ಸ್ ಪ್ರನೌನ್ಸ್ ಅಂತ ಮಾಡ್ಬೇಕಾಗಿತ್ತು. ಓಕೆ, ನಿಮಗೆ ನೌನದ ಮೀನಿಂಗ್ ಆಗಿದೆ ಅಂತ ತಿಳ್ಕೊಂಡಿನಿ. ಏನಾದರೂ ಗೊಂದಲ ಇದ್ರೆ ಕಮೆಂಟ್ ಮಾಡ್ರಿ, ನಿಮಗೆ ಆನ್ಸರ್ ಮಾಡ್ತೀನಿ. ದ ಥಿಂಗ್ ವಿಲ್ ಬಿ ಕ್ಲಿಯರ್ಡ್. ಕಮಿಂಗ್ ಟು ದ ಟೈಪ್ಸ್ ಆಫ್ ನೌನ್ಸ್. ಟೈಪ್ಸ್ಗಳ ಬಗ್ಗೆ ಬಂದ್ರೆ ಈ 8 ಪಾರ್ಟ್ ಆಫ್ ಸ್ಪೀಚ್ ನಲ್ಲಿ ಪ್ರನೌನ್ ಅನ್ನಷ್ಟು ಟೈಪ್ ಇನ್ನೊಂದರಲ್ಲಿ ಇಲ್ಲ. ಬಹಳ ಟೈಪ್ಗಳು ಅದಾವ್ರಿ. ನಾನು ಒಂದಿಷ್ಟೇನೋ ಇದಕ್ಕೇನೋ ಕಲರಿಂಗ್ ಮಾಡೇನೇನೋ ಅಂತ ಅನಿಸ್ತದೆ, ಸ್ವಲ್ಪ ಅಡಿಷನ್ ಮಾಡೇನೆ ಇದಕ್ಕಂತ. ಹಂಗ ನೋಡೋದಾದ್ರೆ ಪರ್ಸನಲ್ ಪ್ರನೌನು, ಇಂಫ್ಯಾಟಿಕ್ ಪ್ರನೌನು, ರಿಫ್ಲೆಕ್ಸಿವ್ ಪ್ರನೌನು, ರಿಲೇಟಿವ್ ಪ್ರನೌನು, ಇಂಟರಾಗೇಟಿವ್ ಪ್ರನೌನು, ಡೆಮಾನ್ಸ್ಟ್ರೇಟಿವ್ ಪ್ರನೌನು, ಡಿಸ್ಟ್ರಿಬ್ಯೂಟಿವ್ ಪ್ರನೌನು, ಇಂಡೆಫಿನಿಟ್ ಪ್ರನೌನು, ರೆಸಿಪ್ರೋಕಲ್ ಪ್ರನೌನು, ಇಂಪರ್ಸನಲ್ ಪ್ರನೌನ್ ಅಂತ ಹೇಳಿ 10 ತರಹ ಪ್ರನೌನ್ ಮಾಡಬಹುದು. ನೀವು ಡೀಪ್ ಆಗಿ ಸ್ಟಡಿ ಮಾಡ್ಬೇಕನ್ನೋರು ಇದ್ರೆ, ಸಿಂಪ್ಲಿ ನಿಮಗೆ ಎಷ್ಟು ಬೇಕು ಅಷ್ಟ ಅಂತ ಅನ್ಕೊಂಡ್ರೆ ಪ್ರನೌನ್ ಅಂದ್ರೆ ಏನಂತ ಅಷ್ಟು ತಿಳ್ಕೊಂಡ್ಬಿಡ್ರಿ. ನಾನು ಮಾಡೋದು ಮಾಡೇನ್ರಿ. ನಾನು ಮಾಡೋದಂದ್ರೆ ಸಂಪೂರ್ಣ ಭಾಳ ಇನ್ನೂ ಬೇಕಾದಷ್ಟು ಹೇಳ್ಬೋದು. ಬಟ್ ಒಂದು ಮೀಡಿಯಂ ಮಾಡೇನೆ. ಇದು ಹೆಂಗಂದ್ರೆ ಒಂಥರ ಈ ಸ್ವಲ್ಪ ಲೋವರ್ ಕ್ಲಾಸಿಗೂ ಮತ್ತು ಮಿಡಲ್ ಕ್ಲಾಸ್ಗೂ ಮತ್ತು ಹೈಯರ್ ಕ್ಲಾಸಿಗೂ ಸ್ವಲ್ಪ ಸೂಟ್ ಆಗಿರ್ಬೇಕು. ಆ ತರಹ ನಾನು ಎಕ್ಸ್ಪ್ಲನೇಷನ್ ಮಾಡ್ತಿರ್ತೀನಿ. ಆ ತರಹ ಎಕ್ಸಾಂಪಲ್ಸ್, ಡೆಫಿನೇಷನ್ ಇವನ್ನೆಲ್ಲ ತಗೊಂತಿರ್ತೇನೆ. ಭಾಳ ತೀರಾ ಲೋ ಲೆವೆಲ್ಗೂ ಇರೋದಿಲ್ಲ, ತೀರಾ ಹೈ ಲೆವೆಲ್ಗೂ ಹೋಗೋದಿಲ್ಲ, ಮಿಡಲ್ ಹೋಗ್ತೀನಿ. ಅದು ಮೋಸ್ಟ್ಲಿ ಬಹುತೇಕ ಆಲ್ ಟೈಪ್ ಆಫ್ ಏಜ್ ಗ್ರೂಪ್ ಪೀಪಲ್ ಅದಕ್ಕೆ ಅವ್ರಿಗೆಲ್ಲ ಸೂಟೇಬಲ್ ಆಗ್ತೈತಿ. ನಾನು ತಗೊಂಡದ್ದು, ನಾನು ತಗೋಬೇಕಾದ್ರೆ ಎಕ್ಸಾಂಪಲ್ಸ್ ಅಂತ ತಗೋತೀನಿ. ಯಾಕಂದ್ರೆ ವಿಡಿಯೋಸ್ ಅನ್ನ ನನಗೆ ಗೊತ್ತದ, ನಾನು ನೋಡಿ ನನ್ನ ವಿವರ್ಸ್ ಹೆಂಗದಾರಂದ್ರೆ ಎಲ್ಲ ಏಜ್ನವರು ಇದ್ದಾರೆ. ಹಾಗಾಗಿ ಮೀಡಿಯಂ ಮಿಡಲ್ ತಗೋತೀನಿ ನಾನು. ಹೈಯರ್ ಇಲ್ಲ, ಲೋವರ್ ಇಲ್ಲ. ಟೀಚಿಂಗ್ ಮೆಥಡ್ ಪ್ರಶ್ನೆ ಬಿಟ್ಟರೆ ಅವ್ರು ಇವುಗಳನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದೊಂದ ನಾನೀಗ ಪ್ರನೌನ್ ನಿಮಗೆ ಹೇಳ್ತಾ ಹೋಗ್ತೇನೆ. ಅದು ಪ್ರನೌನ್ ಅಂತ ಗೊತ್ತಾದ್ರೆ ಸಾಕು ನಿಮಗೆ. ಲೋವರ್ ಕ್ಲಾಸಸ್ಗಳಿಗೆ ಅದು ಯಾವ ತರಹದ ಪ್ರನೌನು, ಅದಕ್ಕೆ ಏನಂತಾರ ಅಂತಂತ ನೀನು ಗಟ್ಟಿಯಾಗಿ ತಿಳ್ಕೊಬೇಕಾ ಅಂತಂದ್ರೆ ಇದನ್ನೆಲ್ಲ ನೀವು ಏನ್ ಮಾಡ್ತೀರಿ, ನೋಡ್ತೀರಿ. ನಿಮಗೆ ಕೆಲವೊಬ್ಬರಿಗೆ ಬೇಕಾಗ್ತದ. ಕೆಲವೊಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕಟ್ಟಿರ್ತಿರಲ್ಲ ನೀವು ರೀ, ಡೆಫಿನೆಟ್ಲಿ ನಿಮಗೆ ಬೇಕಾಗ್ತತಿ.
ಹಾಗಾಗಿ ನಾನು ಮಾಡೀನಿ ಕೆಲಸ. ಬಟ್ ಸಂಪೂರ್ಣ ಹೈಯೆಸ್ಟ್ ಹೋಗಿಲ್ಲ, ಪೀಕ್ ಹೋಗಿಲ್ಲ, ಮೀಡಿಯಂ ಹೋಗೇನೆ. ಈ ಪರ್ಸನಲ್ ಪ್ರೊನೌನ್ಸ್ ಅಂದ್ರೆ ಇವ್ರಿ, ಇವೆಲ್ಲ ಅದಾವಲ್ಲ, ಇವನ್ನೆಲ್ಲ ಹೆಂಗ ತಗೋಬೇಕ್ರಿ? ಐ, ಮೀ, ಮೈ, ಮೈನ ಬಾಹ್ಯಾಟ್ ಆಗ್ಬೇಕಲ್ರಿ ಇವ್ರು. ನಾ ಬಾಹ್ಯಾಟ್ ಮಾಡಿಸ್ತೇನ್ರಿ ಹುಡುಗರ ಕಡೆಯಿಂದ. ಐ, ಮೀ, ಮೈ, ಮೈನು, ಎಸ್, ಅವರ್, ಅವರ್ಸ್, ಇವು, ಯು, ಇವರ್, ಇವರ್ಸ್, ಇವು, ಯು, ಇವರ್, ಇವರ್ಸ್, ಹಿ, ಹಿಮ್, ಹಿಸ್, ಹಿಸ್, ಸಿ, ಹರ್, ಹರ್ಸ್, ಇಟ್, ಇಟ್ಸ್, ದೇ, ದೆಮ್, ದೇರ್ಸ್ ಅಂತ ಮಾಡಿಸ್ತೇನ್ರಿ. ಇವು ಬೇಕು. ಇವನ್ನೆಲ್ಲ ಯೂಸ್ ಮಾಡಿ, ಇವಕ್ಕೆ ನಾಮಿನೇಟಿವ್ ಅಂತ ಕರಿತಾರ್ರಿ, ಇವಕ್ಕೆ ಅಕ್ಯುಜೇಟಿವ್ ಅಥವಾ ಆಬ್ಜೆಕ್ಟಿವ್ ಅಂತ ಕರಿತೀವ್ರಿ, ಇವಕ್ಕೆ ಜೆನೆಟಿವ್ ಅಂತ ಕರಿತೀವಿ, ಇವಕ್ಕೂ ಜೆನೆಟಿವ್ ಅಂತ ಕರಿತೀವ್ರಿ. ಎಲ್ಲ ಪೊಸೆಸಿವ್ ಅಂತ ಕರಿತೀವಿ, ಇವಕ್ಕೆ ಜೆನೆಟಿವ್ ಅಂತ ಕರಿತೀವ್ರಿ. ಇವೆಲ್ಲ ಸಬ್ಜೆಕ್ಟ್ ಸ್ಥಾನದಾಗ ಬರ್ತಾವ್ರಿ. ಇವೆಲ್ಲ ವಾಕ್ಯದೊಳಗೆ ಐ ಬರ್ಬೇಕಂದ್ರೆ ಯಾವಾಗಲೂ ಬಿಫೋರ್ ವರ್ಬ್ ರೀ. ಐ ಆಮ್ ಎ ಟೀಚರ್. ಐ ಆದ್ಮೇಲೆ ಯಾಮ್ ಬರ್ತತಿ. ಐ ಗೋ ಟು ಸ್ಕೂಲ್. ಐ ಆದ್ಮೇಲೆ ವರ್ಬ್ ಬರ್ತತಿ. ಇವು ಯಾವಾಗಲೂ ವರ್ಬ್ಗಿಂತ ಮೊದಲು ಬರುವಂತವು ನಾಮಿನೇಟಿವ್ ಅಂತ ಕರಿತೀವ್ರಿ. ನಾಮಿನೇಟಿವ್ ವರ್ಬ್ಗಿಂತ ಮೊದಲು ಬರ್ತಾವ, ಸಬ್ಜೆಕ್ಟ್ ಸ್ಥಾನದಾಗ ಇರ್ತಾವ್ರಿ ಇವೆಲ್ಲ. ಐ ಗೋ ಟು ಸ್ಕೂಲ್, ಐ ಹೆಲ್ಪ್ ಯು, ಐ ಆದ್ಮೇಲೆ ಮುಂದೆ ವರ್ಬ್ ಬರ್ತತಿ. ಇವು ಹಂಗಲ್ರಿ, ವರ್ಬ್ ಆದ್ಮೇಲೆ ಇವು ಬರ್ತಾವ್ರಿ. ಶಿ ಲವ್ಸ್ ಮೀ, ದೇ ಟೀಚ್ ಮೀ ಇಂಗ್ಲಿಷ್, ಮೈ ಮದರ್ ಗಿವ್ಸ್ ಮೀ 10 rupees every day, ದ ಟೀಚರ್ ಹ್ಯಾಸ್ ಬಿಟನ್ ಮೀ ಟುಡೇ. ಇವೆಲ್ಲ ಮೀ, ಅಸ್, ಯು, ಇವೆಲ್ಲ ನೋಡು ಅಸ್. ದೇ ಹೆಲ್ಪ್ ಅಸ್, ಐ ವಿಲ್ ಹೆಲ್ಪ್ ಯು, ಶಿ ಹ್ಯಾಸ್ ಬಿಟನ್ ಹಿಮ್, ಐ ಬೀಟ್ ಹರ್, ಐ ವಿಲ್ ಗ್ರೋ ಇಟ್, ಐ ವಿಲ್ ಗ್ರೋ ದೆಮ್. ಇವು ವರ್ಬ್ ಆದ್ಮೇಲೆ ಆಬ್ಜೆಕ್ಟ್ ಸ್ಥಾನದಾಗ ಬರ್ತವೆ. ಅವಕ್ಕೆ ಇವಕ್ಕೆ ಅಕ್ಯುಜೇಟಿವ್ ಕೇಸ್ ಅಂತ ಕರೀತಾರ, ಇಲ್ಲ ಆಬ್ಜೆಕ್ಟಿವ್ ಕೇಸ್ ಅಂತ ಕರೀತಾರೆ. ಎಷ್ಟೊತ್ತಿದ್ರು ಸಬ್ಜೆಕ್ಟ್ ಸ್ಥಾನದಾಗನ ಬರ್ಬೇಕ್ರಿ ಇವ್ರು. ಇವು ಎಷ್ಟೊತ್ತಿದ್ರು ಆಬ್ಜೆಕ್ಟ್ ಸ್ಥಾನದಾಗ ಬರ್ತಾವ್ರಿ. ಇವು ಸಬ್ಜೆಕ್ಟ್ ಸ್ಥಾನದಾಗ ಬರಕ್ ಶಕ್ಯನೇ ಇಲ್ಲ, ಇವು ಆಬ್ಜೆಕ್ಟ್ ಸ್ಥಾನದಾಗ ಬರಕ್ ಶಕ್ಯನೇ ಇಲ್ಲ. ಸರಿ, ಹಾಗಾದ್ರೆ ಇಲ್ಲೊಂದ್ ಸ್ವಲ್ಪ ಇಲ್ಲದ ನೋಡ್ರಿ. ಇಲ್ಲಿ ಇಟ್ ಅನ್ನೋದಲ್ಲ, ಸಬ್ಜೆಕ್ಟ್ ಸ್ಥಾನದಾಗ ಬಂದ್ರು ಇಟ್ಟೆ ಬರ್ತದ, ಆಬ್ಜೆಕ್ಟ್ ಸ್ಥಾನದಾಗ ಬಂದ್ರು ಇಟ್ಟೆ ಬರ್ತದ. ಆದ್ದರಿಂದ ಅದರ ಪ್ಲೇಸ್ ನೋಡ್ಕೊಂಡು ಸಬ್ಜೆಕ್ಟ್ ಸ್ಥಾನದಾಗ ಬಂದ್ರೆ ಅದು ನಾಮಿನೇಟಿವ್ ಅಂತನ್ರಿ, ಆಬ್ಜೆಕ್ಟ್ ಸ್ಥಾನದಾಗ ಬಂದ್ರೆ ಅಕ್ಯುಜೇಟಿವ್ ಅಂತನ್ರಿ, ಇಲ್ಲ ಆಬ್ಜೆಕ್ಟಿವ್ ಅಂತನ್ರಿ. ಮತ್ತೆ ಇಲ್ಲದವಲ್ಲ ಮಾಯ್ ಅಂತ ಐತಲ್ಲ, ಇದು ಸಬ್ಜೆಕ್ಟ್ ಸ್ಥಾನದಾಗೂ ಬರ್ಬೋದು, ಆಬ್ಜೆಕ್ಟ್ ಸ್ಥಾನದಾಗೂ ಬರ್ಬೋದು. ಇದು ಪೊಸೆಸಿವ್ ಅಂತ ಕರಿತೀವ್ರಿ. ಇದಕ್ಕ ಪೊಸೆಸಿವ್ ಅಂತೀವ್ರಿ. ಈಗ ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಅವರ್ ಸ್ಕೂಲ್, ದಿಸ್ ಈಸ್ ಯುವರ್ ಬುಕ್, ದಿಸ್ ಈಸ್ ಹಿಸ್ ಬುಕ್, ದಿಸ್ ಈಸ್ ಹರ್ ಬುಕ್, ದಿಸ್ ಈಸ್ ಇಟ್ಸ್ ಬುಕ್, ಇಟ್ಸ್ ಅ ಟೇಲ್, ಹಿಂಗತಿ ಒಂದು ನಾಯಿಯೋ ನರಿಯೋ ಅದರ. ದೀಸ್ ಆರ್ ದೇರ್ ಬುಕ್ಸ್. ಇವೆಲ್ಲ ಆಬ್ಜೆಕ್ಟ್ ಸ್ಥಾನದಾಗ ಬಂದವ್ರಿ. ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಆದ್ಮೇಲೆ ಮೈ ಬಂತು ಅಂದ್ರೆ ಆಬ್ಜೆಕ್ಟ್ ಸ್ಥಾನದಾಗ ಬಂತು. ಇದನ್ನ ಸಬ್ಜೆಕ್ಟ್ ಸ್ಥಾನದಾಗ ಹಾಕ್ತವ್ರಿ. ಮೈ ಬುಕ್ ಈಸ್ ನೀವು ಅಂತೇನೆ, ಅವರ್ ಹೌಸ್ ಈಸ್ ಬಿಗ್ ಅಂತೇನೆ. ಅವರ್ ಹೌಸ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಸ್ಥಾನದಾಗ ಬರ್ತೈತೆ. ಅಂದ್ರೆ ಇವು ಪೊಸೆಸಿವ್ ಕೇಸ್ ಅದಾವಲ್ಲ, ಇವು ಸಬ್ಜೆಕ್ಟ್ ಸ್ಥಾನದಾಗಾದ್ರೂ ಬರ್ಬೋದು, ಆಬ್ಜೆಕ್ಟ್ ಸ್ಥಾನದಾಗಾದ್ರೂ ಬರ್ಬೋದು. ಆದ್ರೆ ಒಂದು ಕಂಡೀಷನ್ ಯಾಕಂತಂದ್ರೆ ಇದಾದ್ಮೇಲೆ ಒಂದು ನೌನ್ ಬೇಕಾಗ್ತದೆ. ಸಿಂಗಲ್ ಆಗಿ ಯೂಸ್ ಮಾಡಕ್ ಆಗುತ್ತಲ್ಲ. ಮೈ ಈಸ್ ನೀವು ತಪ್ಪಾಗ್ತದೆ, ಮೈ ಬುಕ್ ಈಸ್ ನೀವು, ಅವರ್ ಈಸ್ ಬಿಗ್ ತಪ್ಪಾಗ್ತದೆ, ಅವರ್ ಹೌಸ್ ಈಸ್ ಬಿಗ್ ಅಂತ ಹೇಳಿ. ಇವು ಪೊಸೆಸಿವ್ ಕೇಸ್ಗೆ ಒಂಥರ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾವೆ. ಇವು ಏನದವಲ್ಲ, ಇವುಗಳಿಗೊಂದು ನೌನ್ ಬೇಕಾರೆ. ನೌನ್ ಇರ್ಲಾರ್ದ ಇದನ್ನ ಬಳಸಿದ್ರೆ ಮೀನಿಂಗ್ ತಪ್ಪಾಗ್ತತಿ, ಮೀನಿಂಗ್ ಬರುದಿಲ್ರಿ. ಆದ್ರೆ ಇವು ಹಾಗಲ್ಲ, ಹೌದಲ್ಲ. ಇವು ಏನದವಲ್ಲ, ನೌನ್ ಬೇಕಾಗಿಲ್ಲ. ಇದಕ್ಕೆ ನೌನ್ ಯೂಸ್ ಮಾಡಿದ್ರೆ ತಪ್ಪಾಗ್ತತಿ, ನೌನ್ ಯೂಸ್ ಮಾಡಿದ್ರೆ ತಪ್ಪಾಗ್ತತಿ. ಇವನ್ನೂ ಸಹಿತ ಅಂದ್ರೆ ಜೆನೆಟಿವ್ ಕೇಸ್, ಇವನ್ನೂ ಸಹಿತ ಏನ್ ಮಾಡ್ಬೋದು ನಾವೇ, ಸಬ್ಜೆಕ್ಟ್ ಸ್ಥಾನದಾಗಾದ್ರೂ ಹಾಕಬಹುದು, ಆಬ್ಜೆಕ್ಟ್ ಸ್ಥಾನದಾಗಾದ್ರೂ ಹಾಕ್ಬಹುದು. ಹೇಳ್ತೇನೆ ನೋಡ್ರಿ. ದಿಸ್ ಆನ್ಸರ್ ಈಸ್ ಮೈನ್, ದಿಸ್ ಆನ್ಸರ್ ಈಸ್ ಮೈನ್, ನನ್ನದು ಅಂತ ಮೀನಿಂಗ್. ಇದು ನಾನು ಅಂತ ಆಗ್ತೈತಿ. ಇದು ಪ್ರಥಮ ಪ್ರಥಮ ಅಂತಾರ. ಇವೆಲ್ಲ ಪ್ರಥಮ ಇವೆಲ್ಲ ನಾನು, ನಾವು, ನೀನು, ಅವನು, ಅವಳು, ಅದು, ಅವರು, ನಾನು, ನಾವು, ನೀನು, ನೀವು, ಅವನು, ಅವಳು, ಅದು, ಅವರು, ಪ್ರಥಮ ದ್ವಿತೀಯ ಅಣ್ಣು ಅಂತಾರಲ್ಲ ಹಂಗಿದು. ಇದು ನನ್ನನ್ನು, ನಮ್ಮನ್ನು, ನಿನ್ನನ್ನು, ಅವನನ್ನು, ಅವಳನ್ನು,
ಅದನ್ನು, ಅವರನ್ನು, ಅವುಗಳನ್ನು, ಅನ್ನು ಇವು ದ್ವಿತೀಯ ಅಂತ ಕರಿತೀವಿ. ಇದು ನಾನು ಆಗುತ್ತೆ, ಇದು ನನ್ನನ್ನು ಅಂತ ಆಗ್ತದೆ. ಇಲ್ಲ ನನಗೆ ಅಂತ, ನನಗೇನೋ ಆಗ್ತತಿ, ನನ್ನನ್ನು ಅಂತನೂ ಆಗ್ತತಿ. ಇದು ನನ್ನ ಅಂತ ಆಗ್ತತಿ, ದಿಸ್ ಇಸ್ ಮೈ ಬುಕ್ ಅಂತೇಳಿ. ಇದು ನನ್ನ ಅಂತ ಆಗೋದಲ್ಲ, ನಂದು ಅಂತ ಆಗ್ತದೆ. ದಿಸ್ ಬುಕ್ ಈಸ್ ಮೈನ್, ದಿಸ್ ಹೌಸ್ ಈಸ್ ಅವರ್ಸ್, ದಿಸ್ ಹ್ಯಾಂಡ್ ರೈಟಿಂಗ್ ಈಸ್ ಯುವರ್ಸ್, ದಿಸ್ ಪೆನ್ ಈಸ್ ಹಿಸ್, ದಿಸ್ ಪೆನ್ ಈಸ್ ಹರ್ಸ್. ಆಮೇಲೆ ಗೊತ್ತಾಗ್ತಿಲ್ಲ, ಇದಾದ್ಮೇಲೆ ನೌನ್ ಬರಲೇಬೇಕು, ಇದು ಆದ್ಮೇಲೆ ನೌನ್ ಬರಲೇಬಾರದು. ಇವು ಮತ್ತು ಇವುಗಳನ್ನ ಸಬ್ಜೆಕ್ಟ್ ಅಂಡ್ ಪ್ಲೇಸ್ ನಲ್ಲಿ ಯೂಸ್ ಮಾಡಬಹುದು, ಆಬ್ಜೆಕ್ಟ್ ಅಂಡ್ ಪ್ಲೇಸ್ ನಲ್ಲಿ ಯೂಸ್ ಮಾಡಬಹುದು. ದಿಸ್ ಈಸ್ ಮೈನ್, ಆಬ್ಜೆಕ್ಟ್ ಅಂಡ್ ಸ್ಥಾನದಾಗ ಆಗ್ತಾವ. ಮೈನ್ ಈಸ್ ರೆಡ್, ಮೈನ್ ಈಸ್ ಗುಡ್, ಹಿಂಗತೆ ಹೇಳ್ಬೋದು. ಅವರ್ಸ್ ಈಸ್ ಬಿಗ್ ಅಂದ್ರೆ ನಮ್ದು ಬಹಳ ದೊಡ್ಡದಿದೆ ಮನೆ ಅಂತ ಅನ್ಕೊಳ್ಬೇಕು. ಹಿಂಗತೆ ಯುವರ್ಸ್ ಈಸ್ ಬ್ಯಾಡ್ ಕ್ಯಾರೆಕ್ಟರ್, ಹಿಂಗತೆ ಹಿಂಗತೆ. ಸಬ್ಜೆಕ್ಟ್ ಸ್ಥಾನದಾಗ ಐ ಲೈಕ್ ಯುವರ್ಸ್, ಸಬ್ಜೆಕ್ಟ್ ಸ್ಥಾನದಾಗೂ ಬರ್ತಾವ್ರಿ, ಆಬ್ಜೆಕ್ಟ್ ಸ್ಥಾನದಾಗೂ ಬರ್ತಾವ್ರಿ. ಇವೆಲ್ಲ ಏನಂತ ಎಂತಾದ್ರೂ ಇವೆಲ್ಲ ಪರ್ಸನ್ ಪ್ರನೌನ್ ಅಂತ ಹೇಳಿ. ನಾನು ಎಕ್ಸ್ಪ್ಲನೇಷನ್ ಎಲ್ಲ ಸಾಕಷ್ಟು ಮಾಡ್ತೀನಿ, ಎಕ್ಸಾಂಪಲ್ ಒಂದೇ ತಗೊಂತೀನಿ. ಇಲ್ಲೊಂದು ಏನೋ ಕೊಟ್ಟಿನ, ಶಿ ಗೇವ್ ಮೀ ಮೈ ಬುಕ್ ಯಸ್ಟರ್ಡೇ ಅಂತ ತಗೊಂಡ. ಶಿ ನಾಮಿನೇಟಿವ್ ಆಗ್ತದ, ಗೇವ್ ಮೀ ಇದು ಹೊರಬಿನಿಕೆ ಮೊದಲು ಬಂದೈತಿ. ಮೀ ಅಂತಕ್ಕಂಥದ್ದು ಹೊರಬಾದ್ಮೇಲೆ ಬರ್ತೈತಿ, ಅಕ್ಯುಸೇಟಿವ್ ಆಗ್ತದೆ. ಮೈ ಆದ್ಮೇಲೆ ಒಂದು ಪೊಸೆಸಿವ್ ಪ್ರೊನೌನ್ ಬುಕ್ ಬರ್ತೈತ್ರಿ. ಸಿಂಗಲ್ ಸೆಂಟೆನ್ಸ್ನಾಗ 4 ತಗೊಳ್ಳೋ ಪ್ರಯತ್ನ ಮಾಡಿದೆ, ಆಗಲಿಲ್ಲ, 3 ತಗೊಂಡೇನೆ. ಈ ರೀತಿಯಲ್ಲಿ ಪರ್ಸನ್, ಇವೆಲ್ಲ ಪರ್ಸನಲ್ ಪ್ರೊನೌನ್ ಬೈ ಹಾರ್ಟ್ ಆಗ್ಬೇಕ್ರಿ. ಐ ಮೀ ಮೈ ಮೈನ್ ಅಂತ ಹೇಳಿ ನಾನು ಈ ತರಹ ಅವನ್ನೆಲ್ಲ ಬೈ ಹಾರ್ಟ್ ಹಾಕ್ರಿ. ಎರಡನೇ ಟೈಪ್ ಆಫ್ ಪ್ರೊನೌನ್ಗೆ ಹೋಗ್ತೇನೆ, ಎಂಫ್ಯಾಟಿಕ್ ಪ್ರೊನೌನ್ ಅಂತ ಹೇಳಿ. ಎಂಫ್ಯಾಟಿಕ್ ಪ್ರೊನೌನ್ ಮತ್ತು ರಿಫ್ಲೆಕ್ಟಿವ್ ಪ್ರೊನೌನ್ಗಳು ಒಂದೇ. ಅಂದ್ರೆ ಇವದಾವಲ್ಲ, ಮೈ ಸೆಲ್ಫ್, ಅವರ್ ಸೆಲ್ಫ್, ಯುವರ್ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ದೆಮ್ ಸೆಲ್ಫ್, ಹರ್ ಸೆಲ್ಫ್, ಇದು ಒಂದೇ ತಗೊಂಡ್ರೆ ಸಾಕಾಗಿತ್ತು. ಇವೇ ಎಂಫ್ಯಾಟಿಕ್ ಪ್ರೊನೌನ್ ಅಂತ ಅನಿಸ್ಕೊಂತವ್ರಿ, ರಿಫ್ಲೆಕ್ಟಿವ್ ಪ್ರೊನೌನ್ ಅಂತ ಅನಿಸ್ಕೊಂತವ್ರಿ. ಆದರೆ ಏನ್ ಬೇಕಾದ್ದನ್ನ ಹಾಕ್ಬಾರ್ದಿಲ್ಲ. ಎಂಫ್ಯಾಟಿಕ್ ಪ್ರೊನೌನ್ ಅವೇ, ರಿಫ್ಲೆಕ್ಟಿವ್ ಪ್ರೊನೌನ್ ಅವೇ ಆದ್ರೂ ಕೂಡ ಒಂದು ವಾಕ್ಯದಲ್ಲಿ ಈ ಮೀನಿಂಗ್ ಕೊಡೋದ್ರ ಸಲುವಾಗಿ ಈ ಸ್ಥಾನದಲ್ಲಿ ಬಂದು ಬಂದ್ರೆ ಅವು ಎಂಫ್ಯಾಟಿಕ್ ಅಂತ ಐತಿ. ಈ ಮೀನಿಂಗ್ ಕೊಡೋದ್ರ ಸಲುವಾಗಿ ಈ ಸ್ಥಾನದಲ್ಲಿ ಬಂದ್ರೆ ಅವು ರಿಫ್ಲೆಕ್ಟಿವ್ ಪ್ರೊನೌನ್ ಅಂತ ಐತಿ. ನಾನೊಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ, ಅದರ ವಿವರಣೆ ಮಾಡ್ತೀನಿ ಬರಲಿಲ್ಲ. ಇಲ್ಲಿ ನೋಡು, ಐ ಮೈ ಸೆಲ್ಫ್ ಕಿಲ್ಡ್ ಹಿಮ್ ಅಂತ ಐತಿ. ಈ ಮೈಸೆಲ್ಫ್ ಅಂತಕ್ಕಂಥದ್ದು ಇಲ್ಲೇ ಸಬ್ಜೆಕ್ಟ್ ಆದ ತಕ್ಷಣ ಬಂದೈತಿ, ಹೊರಬೆಣಿಕೆನ ಮೊದಲು ಬಂದೈತಿ. ಇಲ್ಲಿ ಬರ್ರಿ, ಹಿ ಫೆಲ್ ಡೌನ್ ಹಿಮ್ಸೆಲ್ಫ್ ಅಂತ ಐತಿ. ಅಥವಾ ಇದೇ ತರ ತಗೊಳ್ಬೇಕ್ರೆ, ಐ ಫೆಲ್ ಡೌನ್ ಮೈ ಸೆಲ್ಫ್ ಅಂತ ಇಲ್ಲಿ ತಗೋರಿ. ಅದ ತರ ಅಂತ ಅನ್ಕೋರಿ, ಐ ಫೆಲ್ ಡೌನ್ ಮೈ ಸೆಲ್ಫ್ ಅಂತ ಅನ್ಕೋರಿ. ಇಲ್ಲಿ ಮೈ ಸೆಲ್ಫ್ ಎಲ್ಲ ಐತಿ ನೋಡ್ರಿ, ಹೊರಬ್ ಆದ್ಮೇಲೆ ಬಂದೈತಿ. ಇದು ಹೊರಬೆಣಿಕೆನ ಮೊದಲು ಬಂದೈತಿ. ಹಿಂಗ ಒಂದು ಸೆಂಟೆನ್ಸ್ ದೊಳಗ ಅವುಗಳ ಪ್ಲೇಸ್ ನೋಡ್ಕೊಂಡು ಅದು ಎಂಫ್ಯಾಟಿಕ್ ಪ್ರೊನೌನ್, ರಿಫ್ಲೆಕ್ಟಿವ್ ಪ್ರೊನೌನ್ ಅಂತ ಡಿಸೈಡ್ ಆಗಲ್ಪಡ್ತೈತಿ. ಹಿಂಗ ಹೊರಬೆಣಿಕೆನ ಮೊದಲು ಬಂದ್ರೆ, ಸಬ್ಜೆಕ್ಟ್ ಮಗ್ಲನ ಬಂದ್ರೆ ಸಬ್ಜೆಕ್ಟ್ ಅದ್ರ ಜೊತೆಗೇನೆ ಬರ್ತೈತಿ. ರಮೇಶ್ ಹಿಮ್ಸೆಲ್ಫ್, ಕಮಲಾ ಹರ್ ಸೆಲ್ಫ್ ಆಗ್ಬೋದ್ರಿ. ಐ ಮೈ ಸೆಲ್ಫ್, ವಿ ಅವರ್ ಸೆಲ್ಫ್ಸ್, ಯು ಯುವರ್ ಸೆಲ್ಫ್, ಯು ಯುವರ್ ಸೆಲ್ಫ್ಸ್, ಹಿ ಹಿಮ್ಸೆಲ್ಫ್ ಬರ್ಬೋದು, ಇಲ್ಲ ರಮೇಶ್ ಹಿಮ್ಸೆಲ್ಫ್ ಬರ್ಬೋದ್ರಿ. ಹಿ ಹಿಮ್ಸೆಲ್ಫ್ ಬರ್ಬೋದು, ಇಲ್ಲ ದ ಸ್ಟೂಡೆಂಟ್ ಹಿಮ್ಸೆಲ್ಫ್ ಬರ್ಬೋದ್ರಿ. ಸಬ್ಜೆಕ್ಟ್ ಜೊತೆಗೆ ಬಂದ್ರೆ, ಹೊರಬೆಣಿಕಿಂತ ಮೊದಲು ಬಂದ್ರೆ ಎಂಫ್ಯಾಟಿಕ್ ಪ್ರೊನೌನ್ ಅನ್ಬೇಕು. ಹೊರಬ ಆದ್ಮೇಲೆ ಬಂದ್ರೆ ಇದಕ್ಕ ರಿಫ್ಲೆಕ್ಟಿವ್ ಪ್ರೊನೌನ್ ಅಂತ ಅನ್ಬೇಕು. ಹಿಂಗತೆ ಹೆಸರು ಕೊಡ್ಬೇಕು. ಮತ್ತೆ ಇದರ ಕೆಲಸನೂ ಕೂಡ ಬೇರೆ ಅದ. ಒಂದೇ ಕೆಲಸ ಮಾಡ್ತಾವಂತ್ರಿ ಎರಡು ತರದ್ದು ಪ್ರೊನೌನ್ಗಳಂದ್ರೆ ಇಲ್ಲ. ಆ ಪ್ರೊನೌನ್ ಕೊಡುವಂತ ಮೀನಿಂಗ್ ಬೇರೆ, ಈ ಪ್ರೊನೌನ್ ಕೊಡುವಂತ ಮೀನಿಂಗ್ ಬೇರೆ. ಇಲ್ಲೇನ್ ಮೀನಿಂಗ್ ಆಗ್ತತ್ತ? ಎಂಫ್ಯಾಟಿಕ್ ಪ್ರೊನೌನ್ ಅಂದ್ರೆ ಹೇಳ್ತೇನೆ ನೋಡ್ರಿ, ಇವರೇ ಬೇರೆ ಯಾರು ಅಲ್ಲ ಅಂತ ಮೀನಿಂಗ್ ಆಗ್ತೈತಿ. ಐ ಮೈ ಸೆಲ್ಫ್ ಅಂದ್ರೆ ನಾನೇ, ಬೇರೆ ಯಾರು ಅಲ್ಲ ಅಂತ ಮೀನಿಂಗ್ ಆಗ್ತೈತಿ. ಇಲ್ಲೇನಾಗ್ತೈತಿ ಅಂತಂದ್ರ ನನ್ನಷ್ಟಕ್ಕೆ ನಾನೇ, ಬೇರೆ ಯಾರ ಸಹಾಯ ಇರ್ಲಾರ್ದೆ, ಬೇರೆ ಯಾರೋ ಕಾರಣ ಆಗಲಾರ್ದೆ ನನ್ನಷ್ಟಕ್ಕೆ ನಾನೇ ಅಂತ ಆಗ್ತೈತಿ.
ಐ ಮೈಸೆಲ್ಫ್ ಕಿಲ್ಡ್ ಹಿಮ್ ಅಂದ್ರೆ ನಾನೇ ಅವನು ಕೊಂದದ್ದು, ನಾನೇ, ಬೇರೆ ಯಾರು ಅಲ್ರಿ, ನಾಟ್ ಎನಿ ಅದರ್ ಪರ್ಸನ್ ಅಂದಂಗಿಲ್ಲ. ಹಂಗತೆ ಮೀನಿಂಗ್. ನಾನೇ ರೀ ಕೊಂದದ್ದು, ಏನ್ ಮಾಡ್ತೀರಿ ನೀವು? ನಾನೇ ಅವನು ಬಡ್ದದ್ದು, ನಾನೇ ಅವನು ಹೊರಗೆ ಹಾಕದ್ದು, ನಾನೇ ನಾನ ನೋಡ್ರಿ ಅವನು ಸೋಲಿಸ್ತೇವ, ನಾನ ನೋಡ್ರಿ, ಐ ಮೈಸೆಲ್ಫ್ ಡಿಫೀಟೆಡ್ ಹಿಮ್ ಅಂತ. ಹಿಂಗ ನಾನೇ ನೋಡ್ರಿ ಬೇರೆ ಯಾರೋ ಅಲ್ಲ ಅಂತ ನಿನ್ನ ಮನಸ್ಸಿನಾಗ ಭಾವನೆ ಇದ್ರ ಇಲ್ಲೇ ಹಾಕ್ರಿ ಪ್ರಣವನ. ಅವಾಗ ಅದು ಎಂಫ್ಯಾಟಿಕ್ ಪ್ರಣವನ್ ಅಂತ ಹೆಸರು ಪಡ್ಕೋತೈತಿ. ಮತ್ತೆ ಇಲ್ಲೊಂದು ನೋಡ್ರಿ, ಹಿ ಫೆಲ್ ಡೌನ್ ಹಿಮ್ಸೆಲ್ಫ್ ಅಂದ್ರ ತನ್ನಷ್ಟಕ್ಕೆ ತಾನೇ ಬಿದ್ದ, ಯಾರ ಸಹಾಯನೂ ಇರ್ಲಾರ್ದೆ ಅಂತ ಮೀನಿಂಗ್. ಇವೊಬ್ರು ಯಾರೋ ಆರಾಮಿಲ್ಲ, ಪೇಷಂಟ್ 4 ದಿವಸ ಹಾಸ್ಪಿಟಲೈಸ್ ಆಗ್ಯಾರ. ಮತ್ತೊಂದು 4-5 ದಿವಸ ಆದ್ಮೇಲೆ ಯಾರೋ ರಿಲೇಟಿವ್ ಹೆಂಗದರಿ ನಿಮ್ ಫಾದರ್ ಈಗ ಅಂತೇಳಿ, ಇಲ್ಲ ಸರ್ ಬಹಳ ಇಂಪ್ರೂವ್ಮೆಂಟ್ ಆಗ್ಯಾರ, ಈಗ ತಮ್ಮಷ್ಟಕ್ಕೆ ತಾವೇ ಅಡ್ಡಾಡ್ತಾರ, ಹಿ ವಾಕ್ಸ್ ಹಿಮ್ಸೆಲ್ಫ್, ತಮ್ಮಷ್ಟಕ್ಕೆ ತಾವೇ ಹೇಳ್ತಾರ ಮೇಲೆ, ಹಿ ಗೆಟ್ಸ್ ಅಪ್ ಹಿಮ್ಸೆಲ್ಫ್ ಅಂತ ಹೇಳಿ, ಬೇರೆ ಯಾರು ನಾವು ಸಹಾಯ ಮಾಡ್ಲಾರ್ದೆ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ಹಿಂಗಾಗ್ತದ ಮೀನಿಂಗ್, ಇಲ್ಲಿ ನೋಡಿದ್ರೆ ಹಿಂಗಾಗ್ತದ. ನಾನೇ ರೀ ಬೇರೆ ಯಾರು ಅಲ್ರಿ, ನಾನೇ, ಏನ್ ಮಾಡ್ತೀರಿ, ನಾನೇ ಅಂತಿದಾಗ್ತದ. ಇಲ್ಲೇನಾಗ್ತದ, ತಮ್ಮಷ್ಟಕ್ಕೆ ತಾವೇ ರೀ, ನನ್ನಷ್ಟಕ್ಕೆ ನಾನೇ ಮ್ಯಾಕ್ ಹೇಳ್ತೀನಿ, ಅಡ್ಡಾಡ್ತೀನಿ, ಅವನಷ್ಟಕ್ಕೆ ಅವನೇ ಮ್ಯಾಕ್ ಹೇಳ್ತಾರ್ರಿ, ಅಡ್ಡಾಡ್ತಾರ್ರಿ. ಈಗ ಇದು ಈ ತರ ಮೀನಿಂಗ್ ಆಗ್ತದೆ. ಈ ತರ ಮೀನಿಂಗ್ ಆದ್ರೆ ರೆಫ್ಲೆಕ್ಟಿವ್ ಪ್ರೊನೌನ್ ಬೇಕ್ರಿ. ಈ ತರ ಮೀನಿಂಗ್ ಆದ ನಾನ ಕೊಂದಿನ್ರಿ ಅವನ, ಬೇರೆ ಯಾರು ಅಲ್ಲ, ನಾನೇ, ಹಿಂಗಂತ ಅನ್ಕೊಂಡ್ರೆ ಎಂಫ್ಯಾಟಿಕ್ ಅಂತನ್ರಿ. ನನ್ನಷ್ಟಕ್ಕೆ ನಾನೇ ಅಡ್ಡಾಡ್ತೇನ್ರಿ, ಈಗ ಯಾರ ಸಹಾಯ ಇಲ್ಲ, ನನ್ನಷ್ಟಕ್ಕೆ ನಾನೇ, ಐ ವಾಕ್ ಮೈ ಸೆಲ್ಫ್, ಐ ಗೆಟ್ ಅಪ್ ಮೈ ಸೆಲ್ಫ್, ಐ ಗೋ ಟು ಸ್ಕೂಲ್ ಮೈ ಸೆಲ್ಫ್. ನಮ್ದೊಂದು ಮಗ ಆದಾರೆ, ಸಣ್ಣ ಮಗ ಅಂತ ಅನ್ಕೊಡ್ರಿ. ಮೊದಲು ನಾವು ಹೋಗಿ ಕಳಿಸಿ ಬರ್ತಿದ್ದೆ, ಈಗ ಈ ಗೋಸ್ ಟು ಸ್ಕೂಲ್ ಹಿಮ್ಸೆಲ್ಫ್, ತನ್ನಷ್ಟು ತಾನೇ ಹೋಗ್ತಾನ್ರಿ, ಯಾರ ಸಹಾಯನೂ ಇರ್ಲಾರ್ದ ಹೋಗ್ತಾನ. ಇದು ರಿಫ್ಲೆಕ್ಟಿವ್ ಪ್ರೊನೌನ್ ರೀ. ಲಿಸ್ಟ್ ಸೇಮ್ ರೀ, ಇವು ಅವೇ ಅವು ಅವೇ ರೀ. ರಿಫ್ಲೆಕ್ಟಿವ್ ಎಂಫ್ಯಾಟಿಕ್ ಪ್ರೊನೌನ್ ಅವೇ ವರ್ಡ್ಸ್ಗಳು, ಬಟ್ the place they are in and the purpose they do in a particular sentence, they get different names. Okay, ಬರ್ರಿ ಫ್ರೆಂಡ್ಸ್, 3 ಪ್ರೊನೌನ್ಗಳು ಆದವ್ರೆ. ಈಗ ಪ್ರೊನೌನ್ ನಂಬರ್ 4 ರಿಲೇಟಿವ್ ಪ್ರೊನೌನ್ ಅಂತ ಹೇಳ್ರಿ. ರಿಲೇಟಿವ್ ಪ್ರೊನೌನ್ ಅಂತಂದ್ರ ಹಂಗೆ ಹೇಳ್ತೇನೆ ನಿಮಗ, 2 ಕ್ಲಾಸ್ಗಳ ಬರ್ತಾವ್ರಿ, ಕ್ಲಾಸ್ಗಳ ಮಧ್ಯದಲ್ಲಿ ಬರ್ತಾವ್ರಿ ಇವು ರಿಲೇಟಿವ್ ಪ್ರೊನೌನ್. ರಿಲೇಟಿವ್ ಪ್ರೊನೌನ್ ಕ್ಲಾಸ್ಗಳ ಮಧ್ಯದಲ್ಲಿ ಬರ್ತಾವ್ರಿ. ಇಲ್ಲದ ನೋಡ್ರಿ, ದೀಪಾ ಈಸ್ ಎ ಸ್ಟೂಡೆಂಟ್ ಹೂ ಈಸ್ ವೈಸ್ ಅಂತ ಹೇಳಿ, ಅಥವಾ ದ್ಯಾಟ್ ಈಸ್ ವೈಸ್ ಅಂತ ಹಾಕ್ಬೋದ್ರಿ. ಪರ್ಸನ್ ಐತಂದ್ರ ಹೂ ಅರ ಹಾಕ್ರಿ, ದ್ಯಾಟ್ ಅರ ಹಾಕ್ರಿ. ಇಲ್ಲೇ ನೀವು ನೋಡ್ಬೋದ್ರಿ, ಇದು ಆ 1ನೇ ಕ್ಲಾಸ್ಗೆ ದೀಪಾ ಸಬ್ಜೆಕ್ಟ್ ಆಗ್ತೈತಿ, 2ನೇ ಕ್ಲಾಸ್ಗೆ ಇದು ಪ್ರೊನೌನ್ ಆಗ್ತೈತಿ, ಇದು ಸಬ್ಜೆಕ್ಟ್ ಆಗ್ತೈತಿ. ಇಲ್ಲಿ ಪ್ರೆಡಿಕೇಟ್ ಐತಿ. ದೀಪಾ ಸಬ್ಜೆಕ್ಟ್, ಈಸ್ ಸ್ಟೂಡೆಂಟ್ ಪ್ರೆಡಿಕೇಟ್, ಹೂ ಸಬ್ಜೆಕ್ಟ್ ಇಲ್ಲ ದ್ಯಾಟ್ ಸಬ್ಜೆಕ್ಟ್, ಈಸ್ ವೈಸ್ ಪ್ರೆಡಿಕೇಟ್. ಇಲ್ಲಿ ಈ ತರ ಸೆಂಟೆನ್ಸ್ ಇದ್ದಾಗ ಇದು ಏನದಲ್ಲ, ಕಂಜಂಕ್ಷನ್ ಆಗಿ ಕೆಲಸ ಮಾಡ್ತದ, ಪ್ರೊನೌನ್ ಆಗಿ ಕೆಲಸ ಮಾಡ್ತದ. ಮತ್ತೆ ಈ ಪ್ರೊನೌನು ಏನದಲ್ಲ, ಯಾವ ನೌನಿನ ಬದಲಾಗಿ ಬಂದೈತಿ ಅಂತ ಸಾಮಾನ್ಯವಾಗಿ ಹೆಂಗಿರುತ್ತಂದ್ರ, ಇದರ ಹಿಂದನೆ ಒಂದು ನೌನ್ ಇರ್ತೈತಿ, ಈ ನೌನಿನ ಬದಲಾಗಿ ಬಂದಿರುವಂತ ಪ್ರೊನೌನ್ ಇದು. ವಾಕ್ಯ ರಚನೆ ಹಂಗೈತಿ ಇಂಗ್ಲಿಷ್ ಒಳಗ, ಹೌದಲ್ರಿ? ಮೈಸೂರ್ ಈಸ್ ಎ ಬಿಗ್ ಸಿಟಿ ವಿಚ್ ಈಸ್ ಕ್ಲೀನ್ ಅಂತ ಹೇಳಿ. ಸಿಟಿ ಆದ್ಮೇಲೆ ವಿಚ್ ಅಂತ ಬರ್ತದೆ. ವಿಚ್ ಅನ್ನೋಕ್ಕಿಂತ ಹಿಂದೆ ಯಾವ್ದೈತ್ರಿ, ಸಿಟಿ ಅಂತ ಐತೆ. ಹಾಗಾದ್ರೆ ವಿಚ್ ಎದ್ರ ಬದಲಾಗಿ ಬಂತು, ಸಿಟಿ ಬದಲಾಗಿ ಬಂತು. ಸಿಟಿ ಅನ್ನೋದು ನೌನ್ ಆಗ್ತದೆ, ವಿಚ್ ಅಂತಕ್ಕಂಥದ್ದು ಪ್ರೊನೌನ್ ಆಗ್ತದೆ. ದೀಪ ಅಂತಕ್ಕಂಥದ್ದು ನೌನ್ ಆಗ್ತತಿ, ಸ್ಟೂಡೆಂಟ್ ಅಂತಕ್ಕಂಥದ್ದು ನೌನ್ ಆಗ್ತತಿ, ಇದು ಕಾಮನ್ ನೌನ್ ಆಗ್ತತಿ, ಇದು ಪ್ರಾಪರ್ ನೌನ್ ಆಗ್ತತಿ. ಬಟ್ ಈ ಹೂ ಆಗ್ಲಿ ದ್ಯಾಟ್ ಆಗ್ಲಿ ನಡಬರ್ಕ್ ಬರ್ತಕ್ಕಂಥ ಪ್ರೊನೌನ್ಗಳು ಯಾವ ನೌನಿನ ಬದಲಾಗಿ ಬರ್ತೈತಿ, ಡೈರೆಕ್ಟ್ ರಿಲೇಷನ್ ಎಲ್ಲಿ ಹೊಂದಿರ್ತಾವ ಅಂದ್ರ ಅದ್ರ ಹಿಂದೆ ಒಂದ್ ನೌನ್ ಇರ್ತೈತಿ ನೋಡ್ರಿ, ಈ ನೌನಿನ ಬದಲಾಗಿ ಬಂದಿರ್ತಾವ ಇವು. ಇದರ ನೌನ್ ಸ್ಟೂಡೆಂಟ್ ಅಂತಕ್ಕಂಥ ನೌನಿನ ಬದಲಾಗಿ ಹೂ ಬಂದೈತಿ, ದ್ಯಾಟ್ ಬಂದೈತಿ ಅಂತ ಹೇಳಿ. ಅಂದ್ರೆ ಪರ್ಸನ್ ಇತ್ತಂದ್ರೆ ಹೂ ತಗೋಬಹುದ್ರಿ, ಪರ್ಸನ್ ಇದ್ರೆ ದ್ಯಾಟ್ ಅನ್ನು ತಗೋಬಹುದ್ರಿ. ಹೆಂಗದ ನೋಡಿ ಸೆಂಟೆನ್ಸ್.
ದೀಪ ಈಸ್ ಎ ಸ್ಟೂಡೆಂಟ್ ಹೂ ಈಸ್ ವಾಯ್ಸ್, ದೀಪ ಈಸ್ ಎ ಸ್ಟೂಡೆಂಟ್ ದಟ್ ಈಸ್ ವಾಯ್ಸ್. ಅದೇ ತರ ಇವೆಲ್ಲ ದೀಪ ಒಂದೊಂದ್ಸಾರಿ ಹಿಂಗೂ ಮಾಡ್ಬೋದ್ರಿ, ಇದಕ್ಕೆ ಸ್ಪ್ಲಿಟ್ ಅಂತ ಕರೀತಾರ. ಸ್ವಲ್ಪ ಹಿಂಗೈತೆ ಸ್ಟೈಲ್ ಪ್ರೊನೌನ್ ಯೂಸ್ ಮಾಡೋದು. ಕ್ಲಾಸ್ಗಳನ್ನ ಸ್ಪ್ಲಿಟ್ ಮಾಡ್ತೀವಿ. ಇಲ್ಲಿ ದೀಪ ಸಬ್ಜೆಕ್ಟ್ ಅದ, ಈಸ್ ಎ ಸ್ಟೂಡೆಂಟ್ ಪ್ರೆಡಿಕೇಟ್ ಅದ, ಇಲ್ಲಿ ಹೂ ಸಬ್ಜೆಕ್ಟ್ ಅದ, ಈಸ್ ವಾಯ್ಸ್ ಪ್ರೆಡಿಕೇಟ್ ಅದ. ಸಿಸ್ಟಮ್ಯಾಟಿಕ್ ಆಗಿ ಒಂದು ಸಬ್ಜೆಕ್ಟ್ ಅದ್ರ ಪ್ರೆಡಿಕೇಟ್, ಒಂದು ಸಬ್ಜೆಕ್ಟ್ ಅದ್ರ ಪ್ರೆಡಿಕೇಟ್ ಬಂದದ. ಬಟ್ ಇಲ್ಲಿ ಹಂಗಲ್ಲ, ಸಬ್ಜೆಕ್ಟ್ ಇಲ್ಲೈತಿ, ಗೆಟ್ಸ್ ರ್ಯಾಂಕ್ ಎವ್ರಿ ಇಯರ್ ಅದ್ರ ಪ್ರೆಡಿಕೇಟ್ ಇಲ್ಲೈತಿ. ದೀಪ ಗೆಟ್ಸ್ ರ್ಯಾಂಕ್ ಎವ್ರಿ ಇಯರ್ ಇಲ್ಲೈತಿ. ಹಾಗಾದ್ರೆ ಹೂ ಈಸ್ ವಾಯ್ಸ್ ಅಂತಕ್ಕಂಥದ್ದು ನಡ್ಬರ್ಕ್ ಬಂದು ಸೇರ್ಕೊಂತೈತಿ. ಸೆಂಟೆನ್ಸ್ ಅನ್ನು ಹಿಂಗ ಮಾಡಕ್ಕೂ ಒಂದು ಹಾದಿ ಐತಿ. ಸಪೋಸ್ ನೀವು ಆ ಹಾದಿಯಿಂದ ಹೋದ್ರ ಹಿಂಗೆ ಮಾಡ್ಬೇಕಾಗ್ತದೆ, ಸ್ಪ್ಲಿಟ್ ಅಂತ ಕರೀತಾರೆ ಇದನ್ನ. ದೀಪ ಸಬ್ಜೆಕ್ಟ್ ಹಾಕ್ಬೇಕು, ಅದಕ್ಕೊಂದು ಪ್ರೊನೌನ್ ಹಾಕಿ ಅದ್ರ ಪ್ರೆಡಿಕೇಟ್ ಮುಗಿಸ್ಬೇಕು. ದೀಪ ಒಂದು ಕಾಮ ಆಯ್ತು ಅಂತ ತಿಳ್ಕೊಬೇಕಿಲ್ಲ. ದೀಪ ಈಸ್ ಇಲ್ಲ ಐತ್ ನೋಡ್ರಿ, ದೀಪ ಹೂ ಈಸ್ ವಾಯ್ಸ್ ಗೆಟ್ಸ್ ರ್ಯಾಂಕ್ ಎವ್ರಿ ಇಯರ್. ಇದಕ್ಕ ಸಬ್ಜೆಕ್ಟ್ ಯಾವುದು ಪ್ರೆಡಿಕೇಟ್ ಯಾವುದು ಅಂತ ಕೇಳಿದ್ರೆ ಹುಷಾರ್ ಅಂತ ನೋಡ್ರಿ. ದೀಪ ಸಬ್ಜೆಕ್ಟ್ ಐತಿ, ಇದ್ರ ಪ್ರೆಡಿಕೇಟ್ ಗೆಟ್ಸ್ ರ್ಯಾಂಕ್ ಎವ್ರಿ ಇಯರ್. ಮತ್ತ ಹೂ ಸಬ್ಜೆಕ್ಟ್ ಐತಿ, ಈಸ್ ವಾಯ್ಸ್ ಇದು ಪ್ರೆಡಿಕೇಟ್. ದೀಪ ಹೂ ಈಸ್ ವಾಯ್ಸ್ ಏನ್ ಮಾಡ್ತಾರ, ಗೆಟ್ಸ್ ರ್ಯಾಂಕ್ ಎವ್ರಿ ಇಯರ್. ಸಬ್ಜೆಕ್ಟ್ ಇಲ್ಲಿ ಐತ್ರಿ, ಇಂಥದ್ದೊಂದು ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದು ನಿಮಗೆ ಕೊಡ್ಬೋದ್ರಿ. ಸಬ್ಜೆಕ್ಟ್ ಪ್ರೆಡಿಕೇಟ್ ಐಡೆಂಟಿಫೈ ಮಾಡು ಅಂತೇಳಿ. ದೀಪ ಸಬ್ಜೆಕ್ಟ್ ಆದ್ರೆ ಗೆಟ್ಸ್ ರ್ಯಾಂಕ್ ಎವ್ರಿ ಇಯರ್ ಪ್ರೆಡಿಕೇಟ್ ಆಗ್ತೈತಿ. ಹೂ ಸಬ್ಜೆಕ್ಟ್ ಆದ್ರೆ ಅಥವಾ ದ್ಯಾಟ್ ಸಬ್ಜೆಕ್ಟ್ ಆದ್ರೆ ಈಸ್ ವಾಯ್ಸ್ ಪ್ರೆಡಿಕೇಟ್ ಆಗ್ತೈತಿ. ಇದು ದೀಪ ಗೆಟ್ಸ್ ರ್ಯಾಂಕ್ ಮೇನ್ ಕ್ಲಾಸ್ ಆಗ್ತೈತಿ, ಹೂ ಈಸ್ ವಾಯ್ಸ್ ಸಬಾರ್ಡಿನೇಟಿಂಗ್ ಕ್ಲಾಸ್ ಆಗ್ತೈತಿ. ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸ್ಗಳು ನಿಮಗೆ ಗೊತ್ತಿರ್ತಾರೆ, ತಿಳಿತೈತಿ, ಇಲ್ದಿದ್ರೆ ತಿಳಿದಿಲ್ರಿ. ಹಂಗ ಸುಮ್ಮನೆ ನಾನು ಒಂಚೂರು ಸಮೀಪ ಬಂದಿರ್ತಾನಲ್ಲ ಅದೊಂದು ಮಾತು ಹೇಳಿದ್ರೆ ಚಲೋ ಆಗ್ತೈತಿ. ಈಗ ಬಲ್ಲವ್ರಿಗೆಲ್ಲ ಹೆಲ್ಪ್ ಆಗ್ತೈತಿ ಅಂತ ತಿಳ್ಕೊಂಡು ಹಂಗಾರೆ ಅವ್ರು ಹಂಗ ನೋಡ್ತಿರ್ತಾರ, ನೋಡೋಣ ಸ್ವಲ್ಪ ಏನಾದ್ರು ಅಂತ ತಿಳ್ಕೊಂಡು ತಮಗೆ ಗೊತ್ತಿದ್ರ ಜೊತೆಗೆ ಮತ್ತೊಂದಿಷ್ಟು ಗೊತ್ತಾಗ್ತಿರ್ತೈತಿ. ಇಂಥ ವಿಡಿಯೋಸ್ಗಳನ್ನ ನೀವು ಹಂಗ ನೋಡ್ಕೊಂತ ಹೋದ್ರಂದ್ರ ಗೊತ್ತಿಲ್ಲದು ಸಹಿತ ಗೊತ್ತಾಗ್ತಾ ಹೋಗ್ತಿರ್ತೈತಿ. ಯಾಕಂದ್ರೆ ಹಾಡಿ ಹಾಡಿ ರಾಗ ಬಂತು ಹಂಗ ನೋಡಿ ಹಂಗ ಒಂದ್ಸಲ ಏನಾಗ್ತೈತಿ ಅಂದ್ರ ಅಥವಾ ಕೇಳಿ ಒಂದ್ಸಲ ಏನಾಗ್ತೈತಿ ಅದೆಲ್ಲ ಹೋಗ್ತೈತಿ ಹೇಳ್ರಿ, ಬರಬೇಕಲ್ಲ. ಈ ಬೇಬೀಸ್ ಎಲ್ಲ ಮಾತಾಡ್ಲಿಕ್ಕೆ ಕಲಿತಾವ್ರಿ. ಹೆಂಗ್ ಮಾತಾಡ್ಲಿಕ್ಕೆ ಕಲಿತಾವ್ರಿ? ಗ್ರಾಮರ್ ಕಲಿಸ್ತೀವನ್ರಿ ಅವಕ್ಕ. ನಾವು ಲಿಸ್ನಿಂಗ್ ಪ್ರಾಕ್ಟೀಸ್ ಕೊಡ್ತೀವಿ, ಅವಕ್ಕೆ ಕೊಟ್ಟು ಅವಕ್ಕ ಸ್ಪೀಕಿಂಗ್ ಮಾಡ್ಲಿಕ್ಕೆ ಹಚ್ತೀವ್ರಿ. LSRW. ಬರ್ರಿ ಫ್ರೆಂಡ್ಸ್, ಥರ್ಡ್ ಸೆಂಟೆನ್ಸ್ ಅದ, ರಮೇಶ್ ಈಸ್ ದ ಬಾಯ್ whom all the teachers like very much. ಇಲ್ಲೊಂದ್ ಸ್ವಲ್ಪ ನಾನು ನಿಮಗೆ ಮಾತಾಡಲಿಲ್ಲ, ರಿಲೇಟಿವ್ ಪ್ರೊನೌನ್ಗಳು ಯಾವ್ಯಾವದವ ಅಂತ ತಿಳ್ಕೊಂಡ್ರೆ ನಾನು ನಿಮಗೆ ಹೇಳಿಲ್ಲ. ಹೂ ಅನ್ನೋದೈತಿ, ಹೂಮ್, ವಿಚ್, ದ್ಯಾಟ್, ಹೂಸ್, ಹೂಎವರ್, ಹೂಸೋ, ಹುಸೋಎವರ್, whomsoever, ವಾಟ್, ವಾಟ್ ಎವರ್, which ever, ಎಟ್ಸೆಟ್ರಾ. ಇವೆಲ್ಲ ರಿಲೇಟಿವ್ ಪ್ರೊನೌನ್. ಇವು ಏನ್ ಬರ್ತಾವಂದ್ರೆ ಈ ಯಾಕೆ ಇದಕ್ಕೆ ರಿಲೇಟಿವ್ ಪ್ರೊನೌನ್ ಅಂತಾರ ಅಂತಂದ್ರೆ ಇದು ರಿಲೇಟ್ ಮಾಡ್ತಾವ್ರು ಎರಡು ಕ್ಲಾಸ್ಗಳನ್ನ. ದೀಪ ಈಸ್ ಎ ಸ್ಟೂಡೆಂಟ್, ಹೂ ಈಸ್ ವಾಯ್ಸ್, ಎರಡು ಕ್ಲಾಸ್ಗಳನ್ನ ರಿಲೇಟ್ ಮಾಡ್ತಾವಲ್ರಿ, ಹೌದಲ್ಲ. ಮತ್ತ ಆಮೇಲೆ ಹೂ ಅಂದ್ರೆ ಯಾರು, ಸ್ಟೂಡೆಂಟ್ ಅನ್ನುವಂತ ರಿಲೇಟ್ ಮಾಡ್ತೈತಿಲ್ಲ, ಅದಕ್ಕೆ ಅಂದಿರ್ಬೇಕು ಬಹುತೇಕ ಇದಕ್ಕೆ ರಿಲೇಟಿವ್ ಪ್ರೊನೌನ್ ಅಂತ ಹೇಳಿ. ಸ್ಟೂಡೆಂಟ್ಸ್ ಇಲ್ಲೇ ಒಂದು ಪ್ರೊನೌನಿಗೆ ಒಂದು ಹೆಸರು ಕೊಡ್ಬೇಕಾದ್ರ ಅದಕ್ಕೆ ಒಂದು ಏನಾಗ್ತತ್ತ ಅಂತಂದ್ರ ಅದರದ್ದು ಇದು ನೋಡ್ಕೊಂಡು ಮಾಡ್ತಿರ್ತೀವಿ. ಒಂದು ಪ್ರೊನೌನಿಗೆ ಒಂದು ಹೆಸರು ಕೊಡ್ಬೇಕಾದ್ರ ಅದರ ಫಂಕ್ಷನ್ ನೋಡ್ಕೊಂಡು ಹೆಸರು ಕೊಡ್ತಿರ್ತೀವ್ರಿ. ಓಕೆ, ಇವು ಹಿಂದಿನೂ ಕೂಡ ಹಂಗಾದವ್ರಿ. ಇದು ಯಾಕೆ ಇವಕ್ಕೆ ಎಂಪಸೈಸ್ ಮಾಡ್ತತ್ರಿ, ನಾನೇ ಬೇರೆ ಯಾರೋ ಅಲ್ಲ, ಎಂಪಸೈಸ್ ಮಾಡ್ತತಿ. ಇದು ರಿಫ್ಲೆಕ್ಷನ್ ಮಾಡ್ತತ್ರಿ. ಇದ್ರ ಅವರಷ್ಟಕ್ಕೆ ಅವರೇ ಬಾಯ್ ಅಂತಾನು ಹಾಕ್ಬೋದಲ್ಲಿ. ಹಿ ಫೆಲ್ ಡೌನ್ ಬೈ ಹಿಮ್ಸೆಲ್ಫ್, ಬಾಯ್ ಅಂತ ಹಾಕೋ ಸಾಧ್ಯತೆ ಐತೆ, ಹಾಕ್ಬೋದು ಅಥವಾ ತೆಗಿಬಹುದ್ರಿ. ರಿಲೇಟಿವ್ ಪ್ರೊನೌನ್ ಈ ತರ ರಿಲೇಟ್ ಮಾಡಕ ಯೂಸ್ ಮಾಡುವಂತ ರಿಲೇಟಿವ್ ಪ್ರೊನೌನ್ ಆಗ್ತತಿ. ಬಟ್ ರಿಲೇಟಿವ್ ಪ್ರೊನೌನ್ ಹೆಚ್ಚಿಗಿರುವುದರಿಂದ ನಾನು ಎಕ್ಸಾಂಪಲ್ ಎಲ್ಲದಕ್ಕೂ ತಗೊಂಡಿಲ್ಲ. ನಾನು ಸ್ವಲ್ಪ ಏನ್ ಮಾಡಿದ್ರೆ ದಾರಿ ತೋರಿಸಿ ಸ್ವಲ್ಪ ಕೈ ಬಿಟ್ಟೇನೆ, ಮುಂದೆ ನಡ್ಕೊಂತ ಹೋರಿ ಅಂತೇಳಿ. ಹಾಗೇನಾದ್ರೂ ದಾರಿ ತಿಳಿಲಿಕ್ಕೆ ಮತ್ತೆ ನನಗೆ ನನ್ನ ನೆನಪು ಮಾಡ್ಕೊಡ್ರಿ, ಅಂದ್ರೆ ನನಗೆ ಕಮೆಂಟ್ ಮಾಡ್ರಿ, ನಾನು ನಿಮಗೆ ಮತ್ತೆ ದಾರಿ ತೋರಿಸ್ತೇನೆ ಅಂತ ಹೇಳಿದೆ. ಇಲ್ಲೇ ದೀಪ ಈಸ್ ಎ ಸ್ಟೂಡೆಂಟ್, ಹೂ ಈಸ್ ವಾಯ್ಸ್, ದಟ್ ಈಸ್ ವಾಯ್ಸ್. ದೀಪ ಹೂ ಈಸ್ ವಾಯ್ಸ್ ಗೆಟ್ಸ್ ರ್ಯಾಂಕ್ ಎವ್ರಿ ಇಯರ್. ಓದುತ್ತೂ ಚೆನ್ನಾಗಿ ಪಾಸ್ ಸರಿಯಾಗಿರ್ಬೇಕ್ರಿ. ಮೀನಿಂಗ್ಲೆಸ್ ಆಗಿ ಓದಿದ್ರೆ ತೊಂದರೆ ಆಗ್ತದ. ಸರಿಯಾಗಿ ಓದ್ಬೇಕ್ರಿ. ಇದು ನಾವೆಲ್ಲ ಟೀಚರ್ ಆದ್ರೆ ಹುಡುಗರಿಗೆ ನಾವು ಓದಿದ್ರೆ ತಿಳಿತೇವೆ ಸರಿಯಾಗಿರಿ.
ಮೀನಿಂಗ್ಲೆಸ್ ಆಗಿ ಓದಿದ್ರೆ ಗೊಂದಲಕ್ಕೆ ಬಿದ್ದು ಬಿಡ್ತಾರೆ, ಏನೋ ಹೇಳ್ತಾರಪ್ಪ ಇವರು ಅಂತ ತಿಳ್ಕೊಂಡು. ಅದಕ್ಕೆ ಏನ್ ಮಾಡ್ರಿ ಅವ್ರಿ, ದೀಪ ಹೂ ಈಸ್ ವೈಸ್ ಗೆಟ್ಸ್ ರ್ಯಾಂಕ್ ಎವ್ರಿ ಇಯರ್. ಓಕೆ, ಮೀನಿಂಗ್ ಫುಲ್ ಆಗಿ ಓದಿದಂಥದ್ದು. ರಮೇಶ್ ಈಸ್ ದ ಬಾಯ್ ಹೂಮ್ ಆಲ್ ದ ಟೀಚರ್ಸ್ ಲೈಕ್ ವೆರಿ ಮಚ್. ಅದಲ್ಲ, ಹೂಮ್ ಅಂದ್ರೆ ಇಲ್ಲಿ ಇದು ರಿಲೇಟಿವ್ ಪ್ರನೌನು. ಯಾವ ನೌನಿನ ಬದಲಾಗಿ ಬಂತು ಅಂತ ಕೇಳಿದ್ರೆ ಅದರ ಹಿಂದೆ ಐತಲ್ಲ ಬಾಯ್, ಅದರ ಬದಲಾಗಿ ಬಂತು. ದೀಪನ್ ಬದಲಾಗಿ ಹೂ ಬರ್ತದ, ಸ್ಟೂಡೆಂಟ್ ಬದಲಾಗಿ ಹೂ ಬರ್ತದ, ಬಾಯ್ ಬದಲಾಗಿ ಹೂಮ್ ಬರ್ತದ, ಬುಕ್ ಬದಲಾಗಿ ವಿಚ್ ಬರ್ತದ. ಅರೆ ನೀನ ದ್ಯಾಟ್ ಅಂತಕ್ಕಂಥದ್ದು ಪರ್ಸನ್ಗೆ ಬಂತು, ಥಿಂಗು ಬಂತಲ್ಲ. ಹೌದು, ಹೂ ಅಂತಕ್ಕಂಥದ್ದು ಕೇವಲ ಪರ್ಸನ್ಗೆ ಬರ್ತತ್ರಿ. ವಿಚ್ ಅಂತಕ್ಕಂಥದ್ದು ಪರ್ಸನ್ಗೆ ಬರ್ತತ್ರಿ ಒಂದ್ ಸಂದರ್ಭದಲ್ಲಿ. ಎಸ್, ವಿಚ್ ಅಂತಕ್ಕಂಥದ್ದು ಥಿಂಗ್ ಬರ್ತತ್ರಿ. ಒಂದ್ ಯಾವುದೋ ಪ್ರಸಂಗದಲ್ಲಿ ಎಲ್ಲೋ ವಿಚ್ ಪರ್ಸನ್ಗೆ ಬರ್ತದೆ ಅಂತೆಲ್ಲ ಒಂದ್ ಕಡೆ ನೋಡಿದೆ ನಾನು, ನನಗೆ ನೆನಪಾಗ್ತಾ ಇಲ್ಲ ಹೇಳಕ್ಕೀಗ. ಜನರಲ್ ಆಗಿ ಎಷ್ಟು ತಿಳ್ಕೊಂಡ್ಬಿಡ್ರಿ, ಪರ್ಸನ್ ಇದ್ರೆ ಹೂ ಬರಬೇಕು, ಥಿಂಗ್ ಇದ್ರೆ ವಿಚ್ ಬರಬೇಕು. ಮತ್ತೆ ದ್ಯಾಟ್ ಅನ್ನ ಪರ್ಸನ್ಗೂ ಹಾಕ್ಬೋದು, ಥಿಂಗ್ಸ್ಗೂ ಹಾಕ್ಬೋದು. ಸರ್ ನೀವು ಎರಡೆರಡು ಹಾಕಿರ್ಲಿ ಹಿಂಗತೆ ಎರಡು ಇಲ್ಲ, ಒಂದೇ ಯೂಸ್ ಮಾಡ್ರಿ ನೀವು, ಒಂದು ಯೂಸ್ ಮಾಡ್ರಿ. ಐ ಲಾಸ್ಟ್ ದ ಬುಕ್ ವಿಚ್ ವಾಸ್ ಕಾಸ್ಟ್ಲಿ ಅಂತ. ಅಪ್ಪ ಥಿಂಗ್ ಅದಲ್ಲ ಇಲ್ಲಿ ಬುಕ್ ಅಂತಕ್ಕಂಥದ್ದು, ಅದಕ್ಕೆ ವಿಚ್ ಹಾಕ್ರಿ, ಇಲ್ಲ ದ್ಯಾಟ್ ಹಾಕ್ರಿ. ದ್ಯಾಟ್ ಎರಡಕ್ಕೂ ಬರ್ತೈತಿ, ಥಿಂಗ್ಸ್ಗೂ ಬರ್ತೈತಿ, ಪರ್ಸನ್ಸ್ಗೂ ಬರ್ತೈತಿ. ಐ ಆಮ್ ರೆಡಿ ಟು ಲರ್ನ್ ವಾಟ್ ಎವರ್ ಈಸ್ ಯೂಸ್ಫುಲ್. ನೀವು ಏನೇನೇ ಕಲಿಸ್ತೀರಿ ನೀವ್ರಿ, ಉಪಯುಕ್ತ ಇರ್ಬೇಕು ಲೈಫ್ಗೆ, ಅದರ ಯೂಸೇಜ್ ಬರ್ತಿರ್ಬೇಕು, ಅಪ್ಲೈ ಆಗ್ತಿರ್ಬೇಕು. ಏನ್ ಕಲಿಸಿದ್ರು ಕಲಿತೀನಿ, ಎಷ್ಟೇ ಕಷ್ಟ ಆಗಲಿ ಅಂತ ಹೇಳಿ. ಐ ಆಮ್ ರೆಡಿ ಟು ಲರ್ನ್ ವಾಟ್ ಎವರ್ ಅಂತೇಳಿ. ನೀ ಏನೇನು ಕಲಿಸ್ತಾರೆ ನೋಡೋದೆಲ್ಲ ಕಲಿತೀನಿ ಅಂತ. ವಾಟ್ ಎವರ್, ಹೂ ಎವರ್, ಹೋಮ್ಸೋ ಎವರ್, ಹೂಸೋ ಎವರ್, ವಾಟ್, ವಿಚ್ ಎವರ್, ಇವೆಲ್ಲ ಈ ರೀತಿ ಯೂಸ್ ಮಾಡ್ತೀವ್ರಿ. ಭಾಳ ಎಲ್ಲಾನು ಯೂಸ್ ಮಾಡಕ್ಕೆ ನನಗೆ ಟೈಪ್ ಶಾರ್ಟ್ ಅಂತ ಅನ್ಸೋದ್ರಿಂದ ನನಗೆ ಎಷ್ಟು ನನಗೆ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಆಗ್ತೈತಿ ಅಷ್ಟ ಮಾಡಿದೆ. ಹೆಚ್ಚಿನ ಎಕ್ಸ್ಪ್ಲನೇಷನ್ ಮುಂದಿನ ನಿರ್ಮಾಣದಲ್ಲಿ ನಾನು ಮಾಡಬಹುದು, ಸದ್ಯಕ್ಕಂತೂ ಇಷ್ಟೇ ಮಾಡ್ತೇನೆ. ನೆಕ್ಸ್ಟ್ ಇಂಟರೋಗೇಟಿವ್. ಇವ್ ಕ್ಯಾಕ್ ರಿಲೇಟಿವ್ ಪ್ರನೌನ್ ಅಂತಾರ, ಹೌದಲ್ಲ. ಇವ್ ಕ್ಯಾಕ್ ಪರ್ಸನಲ್ ಪ್ರನೌನ್ ಅಂತಾರ, ಹೌದಲ್ಲ. ಇವೆಲ್ಲ ಸಾಮಾನ್ಯವಾಗಿ ಪರ್ಸನ್ ಸಂಬಂಧಪಟ್ಟಿರ್ತಕ್ಕಂಥವ್ರಿ, ಅದಕ್ಕೆ ಪರ್ಸನಲ್ ಪ್ರನೌನ್ ಅಂತ ಕರೀತಾರೆ. ಒಂದೊಂದು ಪರ್ಸನ್ ಬರುದಿಲ್ಲ, ಇಲ್ಲೊಂದು ಆಕಳು, ಎಮ್ಮೆಯೋ, ನಾಯೋ, ಪುಸ್ತಕನೋ ಏನೋ ಐತಿ, ಹಂಗಾಗಿ ಇದು ಪರ್ಸನ್ ಅಲ್ಲ. ನೀವು ಏನ್ ಸರ ಹೆಂಗತೆ ಅಂದ್ರೆ ಪರ್ಸನ್ ಅಂತಂದ್ರೆ ಒಮ್ಮೆ ಏನ್ ಮಾಡ್ತೀವಿ ಅಂತಂದ್ರೆ ಹೆಚ್ಚು ಒಂದು 90% ಒಂದು ವಸ್ತುಗೆ ಅಪ್ಲೈ ಆಗ್ತಿತ್ತು, ಒಂದು 10% ಡಿಫರೆಂಟ್ ಆಗ್ತಿದ್ರ ನಾವು ಧೈರ್ಯ ಮಾಡಿ ಏನ್ ಮಾಡ್ತೀವಿ ಅಂದ್ರೆ 90% ಅನುಕೂಲ ಆಗ್ತೈತಿಲ್ಲ, ಎಕ್ಸೆಪ್ಷನ್ಸ್ ಇರ್ತಾವ ಅಂತೇಳಿ ಜನರಲ್ ಆಗಿ ಹೆಸರು ಕೊಟ್ಟು ಬಿಡ್ತೇವೆ. ಇವೆಲ್ಲ ಪರ್ಸನ್ಗೆ ಸಂಬಂಧಪಟ್ಟಿದ್ರು. ಇದು ಇಟ್ ಅಂದ್ರೆ ಪರ್ಸನ್ ಸಂಬಂಧಪಟ್ಟಿದ್ದಕ್ಕಿಲ್ಲ. ಇದು ದೇ ಅಂದ್ರೆ ಪರ್ಸನ್ಗೂ ಬರ್ತೈತಿ, ನಾನ್ ಪರ್ಸನ್ಗೂ ಬರ್ತೈತಿ. ಇಟ್ ಒಂದೇ ಬರೋದಿಲ್ಲ. ಆದಾಗ್ಯೂ ಕೂಡ ಇದು ಒಂದರ ಸಂಬಂಧ ಏನ್ ಮಾಡೋದೈತ್ರಿ. ಆದ್ದರಿಂದ ಸರ್ವೇ ಸಾಮಾನ್ಯವಾಗಿ ಇವು ಪರ್ಸನ್ಗೆ ಸಂಬಂಧಪಡೋದ್ರಿಂದ 99% ಇವಕ್ಕೆಲ್ಲ ಪರ್ಸನಲ್ ಪ್ರನೌನ್ ಅಂತ ಅಂದಿರಬಹುದು ಅಂತ ನಾ ಗೆಸ್ ಮಾಡ್ತೀನಿ. ಎಲ್ಲಿ ಮೀನಿಂಗ್ ಸಿಕ್ಕಿಲ್ಲ ನನಗೆ, ನಾನು ನೋಡಕ್ಕೂ ಹೋಗಿಲ್ಲ, ನಾನು ಗೆಸ್ ಮಾಡ್ತೇನೆ. ಆದ್ರೆ ಇಷ್ಟೇ ರೀ, ಈಗ ಮನುಷ್ಯರ ಹೆಸರು ಇಡ್ತೀವಲ್ಲ, ನಮಗೆಲ್ಲ ಹೆಸರಿಟ್ಟಾರ ನಮ್ಮ ತಂದೆ ತಾಯಿಗಳು. ಆ ಹೆಸರುಗಳು ನಮ್ಮ ಗುಣಕ್ಕೆ ತಕ್ಕಂಗೆ ಇರುವುದಿಲ್ಲ ಮನುಷ್ಯರ ಹೆಸರು. ಆದರೆ ಗ್ರಾಮರ್ದೊಳಗೆ ಹೆಸರಿಟ್ಟಿರ್ತೇವಲ್ಲ, ಅದಕ್ಕೆ ಗುಣಕ್ಕೆ ತಕ್ಕಂಗೆ ಇರ್ತವೆ. ಅದರ ಹೆಸರು ನೋಡಿದ್ರ ಅದರ ಮೀನಿಂಗ್ ನಿಮ್ಗೆ ಅರ್ಥ ಆಗ್ತೈತಿ. ನೆನಪಿಟ್ಟಿರು, ಏನೇ ಓದುವಾಗ ಸ್ವಲ್ಪ ಹಂಗತೆ ನೋಡ್ಕೊಂತ ಹೋಗಲಿ, ನಿಮ್ಗೆ ಹೆಲ್ಪ್ ಆಗ್ತೈತಿ. ಮನುಷ್ಯರ ಹೆಸರಿಗೆ ನಮ್ಗೆ ಒಂದು ಚಂದಂದ ಹೆಸರು, ದೇವರ ಹೆಸರು, ಹಿರಿಯರ ಹೆಸರು ಇಡ್ತಾರೆ ನಾವು. ಆದರೆ ಗ್ರಾಮರ್ ಒಳಗ ಒಂದು ಹೆಡ್ಡಿಂಗ್ ಹೆಸರು ಕರಿಬೇಕಾದ್ರೆ ಪರ್ಸನಲ್ ಪ್ರನೌನ್ ಅಂತ ಕರಿಬೇಕಾದ್ರೆ ಇದು ದೇವರ ಹೆಸರಲ್ಲ, ಅಥವಾ ಚಂದ ಕಾಣಿಸುತ್ತ ಸ್ವೀಟ್ ಐತಿ ಕೇಳಿಕಂತನೂ ಅಲ್ಲ, ಹಿರಿಯರ ಹೆಸರು ಅಲ್ಲ. ಇದು ಯಾವುದರ ಹೆಸರು ಅಂದ್ರೆ ಇಲ್ಲಿ ಬರ್ತಕ್ಕಂಥ ಪ್ರನೌನುಗಳ ಗುಣ ನೋಡಿಕೊಂಡು ಕೊಡುವಂತ ಹೆಸರು. ಆದ್ದರಿಂದ ಒಂದು ಹೆಸರು ನೋಡಿದ್ರ 99% ಅದ್ರ ಗುಣ ಗೊತ್ತಾಗ್ತೈತಿ ನಿಮಗೆ. ಎಲ್ಲವೂ ಹಂಗಾರಿ. ಈ ಒಂದು ಪ್ರನೌನ್ ಅಂತಲ್ಲ, ಆಕ್ಟಿವ್ ಎಸ್, ಪ್ಯಾಸಿವ್ ಎಸ್, ಡೈರೆಕ್ಟ್ ಇಂಡೈರೆಕ್ಟ್, ಡಿಗ್ರಿ, ಪಾಸಿಟಿವ್ ಅಂದ್ರೇನು, ಕಂಪ್ಯಾರಿಟಿವ್ ಅಂದ್ರೇನು, ಸೂಪರ್, ನೀವು ಯಾವುದೇ ನೌನ್ ಪ್ರನೌನ್ ಅಡ್ಜೆಕ್ಟಿವ್ ಏನ್ ಬೇಕಾದ ತಗೊಳ್ರಿ ನೀವು. ಎಲ್ಲವೂ ಕೂಡ ಏನದವಲ್ಲ ಹೆಸರುಗಳು ಅವುಗಳ ಗುಣವನ್ನ ಹೇಳುತ್ತವೆ. ನಮ್ ಸರ್ ಹಂಗ ಗ್ರಾಮರ್ ಕಲ್ಸು ಸರ್ ಹೇಳ್ತಿದ್ರು, ಮನುಷ್ಯರ್ಥ ಹೆಸರು ಹಂಗಲ್ಲ. ಅದು ಏನೋ ಅಂತಿದ್ರಪ್ಪ, ಅದು ಹಾಲಪ್ಪ ಅಂತ ಹೆಸರು ಇರ್ತೈತಿ, ಕುಡಿಯಾಕ ಮಜ್ಜಿಗಿರೋದಿಲ್ಲ. ಸತ್ಯಪ್ಪ ಅಂತ ಹೆಸರು ಇರ್ತೈತಿ, ಬರೀ ಸುಳ್ಳು ಹೇಳ್ತಿರ್ತಾವ. ಅಂದ್ರೆ ಮನುಷ್ಯನ ಹೆಸರಿಗೆ ಮನುಷ್ಯನ ಗುಣಕ್ಕ ಇಲ್ಲ, ರಿಲೇಷನ್ ಇಲ್ಲ. ಬಟ್ ಗ್ರಾಮರ್ದೊಳಗ ಕೊಟ್ಟಂತ ಹೆಸರು ಅವುಗಳ ಗುಣಗಳಿಗೆ ಪಕ್ಕ ರಿಲೇಷನ್ ಅದ. ಆದ್ದರಿಂದ ಹೆಸರು ನೋಡ್ಕೊಂಡು ಅವುಗಳ ಗುಣವನ್ನ ಅರಿತುಕೋಬಹುದು. ಇದಂದ್ರೆ ಹಂಗಂದ್ರೆ ಎಂಪಸೈಸ್ ಮಾಡ್ತಕ್ಕಂಥದ್ದು ಎಂಫ್ಯಾಟಿಕ್ ಪ್ರನೌನು,
ಪರ್ಸನ್ ಬಗ್ಗೆ ಹೇಳ್ತಕ್ಕಂಥದ್ದು ಪರ್ಸನಲ್ ಪ್ರೊನೌನು. ರಿಫ್ಲೆಕ್ಷನ್ ಮಾಡ್ತಿರ್ತಕ್ಕಂಥದ್ದು ಪ್ರೊನೌನು ರಿಫ್ಲೆಕ್ಟಿವ್ ಪ್ರೊನೌನು. ರಿಲೇಟ್ ಮಾಡ್ತಕ್ಕಂಥ ಪ್ರೊನೌನು ರಿಲೇಟಿವ್ ಪ್ರೊನೌನು. ಇವೆಲ್ಲ ರಿಲೇಟ್ ಮಾಡ್ತಕ್ಕ ವಾಕ್ಯದ ಮಧ್ಯದಲ್ಲಿ ಬರ್ತಾವ್ರೆ ಇವೆಲ್ಲ. ನೆಕ್ಸ್ಟ್ ಇದ್ರ ಹೆಸರು ನೋಡ್ಬಿಡು, ಇಂಟ್ರಾಗೇಟಿವ್ ಪ್ರೊನೌನು. ಅಂದ್ರೆ ಇಂಟ್ರಾಗೇಷನ್ ಮಾಡಕ್ಕೆ ಯೂಸ್ ಮಾಡುವಂತ ಪ್ರೊನೌನ್ ಇಂಟ್ರಾಗೇಟಿವ್ ಪ್ರೊನೌನ್ ಅಂತ ಹೇಳಿದ್ರು. ಹೇಳಿನಲ್ಲ ನಿಮ್ಗೆ, ಹಂಗತೆ ಮಾಡ್ಕೋಬೇಕು. ಸರ್ ಇದೇನು ಇಷ್ಟು ಇಲ್ರಿ, ಸೊ ಚೂರು ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡೀಪ್ ಮಾಡ್ಲಿಕ್ಕೆ. ನಾನು ಮೆಜರ್ಮೆಂಟ್ ತಗೋತೀನಿ. ನನಗೆ ಎಷ್ಟು ಮನಿ ಬೇಕು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಅದಾರ, ನನಗೆ ಎಷ್ಟು ಸೈಟ್ನೇ ಬೇಕು ಅಷ್ಟ ಕಟ್ಕೊಳಕತ್ತೀನಿ. ಅದಾ ನಾನು ಸಣ್ಣದನ್ನು ಕಟ್ಕೋಬಹುದು ಮನೇನ, ಮನಸ್ಸು ಮಾಡಿದ್ರೆ ಶ್ರೀಮಂತದ್ದೇನೆ, ದೊಡ್ಡದನ್ನು ಕಟ್ಕೋಬಹುದು. ಅಂದ್ರೆ ಏನು, ನಾನು ಇದನ್ನ ಎಕ್ಸ್ಪಾನ್ಷನ್ ಮಾಡಬಹುದು ಅಥವಾ ರೆಡ್ಯೂಸು ಮಾಡಬಹುದು. ಒಂಥರ ರಾಮಾಯಣ ಇದ್ದಂಗ್ರಿ ಇದು. ಒಂದು ಪೀರಿಯಡ್ಗೂ ಮುಗಿಸ್ಬೋದು, ಜೀವನೋದ್ದಕ್ಕೂ ಹೇಳ್ಬೋದು. ಹಾಗಾಗಿ ನಾನು ನನಗೆ ಎಷ್ಟು ಬೇಕು ನಾ ಅಷ್ಟು ಹೇಳಿಕತ್ತೀನಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ನೋಡ್ರಿ. ಮತ್ತೆ ಹೆಚ್ಚಿಗೆ ನೀವು ಬೇಕು ಅಂತಂದಲ್ಲೇ ಬುಕ್ಸ್ ಅನ್ನು ರೆಫರ್ ಮಾಡಿ, ನನಗೆ ಕಮೆಂಟ್ ಮಾಡ್ರಿ, ನಾನು ಪರ್ಸನಲ್ ಹೆಲ್ಪ್ ಮಾಡ್ತೀನಿ. ಹೂ ಈಸ್ ಯುವರ್ ಕ್ಲಾಸ್ ಟೀಚರ್ ಇದು ನೋಡಿದು. ಹೂ ಅಂತೈತಿ, ಹೂಮ್ ಅಂತೈತಿ, ಹೂಸ್ ಅಂತೈತಿ, ವಿಚ್ ಅಂತ, ಇವೆಲ್ಲ ಸೆಂಟೆನ್ಸ್ ಮಧ್ಯದಲ್ಲಿ ಬಂದ ಮೇಲೆ ಅವಾಗ ಇಂಟ್ರಾಗೇಷನ್ ಮಾಡೋದಲ್ಲ, ಅವ್ರೆ ರಿಲೇಟ್ ಮಾಡ್ತಾವ. ಹಾಗಾಗಿ ದೇ ಆರ್ ಕಾಲ್ಡ್ ರಿಲೇಟಿವ್ ಪ್ರೊನೌನ್. ಬಟ್ ಹಿಯರ್ ಇನ್ ದಿಸ್ ಸೆಂಟೆನ್ಸ್ ದೇ ಮೇಕ್ ಕ್ವೆಶನ್ಸ್. That is why they are called interrogative pronoun. So in the first sentence, who is your class teacher? This pronoun is used. ಇದು ಪ್ರೊನೌನ್ ಗೊತ್ತಾಗ್ತೈತಲ್ರಿ, ಮತ್ತೆ ಪ್ರೊನೌನ್ ಇದು. ಯಾಕಂದ್ರೆ ಟೀಚರ್ ಯಾರೋ ಒಬ್ಬರು ಅದಾರ ಟೀಚರ್, ಆ ಟೀಚರ್ ಹೆಸರು ನಮಗ್ ಗೊತ್ತಿಲ್ಲ. ಆ ಟೀಚರ್ ನೌನ್ ಆದ್ರೆ ಅವ್ರ ಬದಲಾಗಿ ನಾವು ತಗೊಂತೀವಲ್ಲ ಈ ಶಬ್ದನ, ಇದು ಪ್ರೊನೌನ್ 100%. ಆದರೆ ಪ್ರಶ್ನೆ ಮಾಡಕ್ ತಗೊಳ್ಳುವಂತ ಪ್ರೊನೌನ್ ಆದ್ದರಿಂದ ಪ್ರಶ್ನೆ ಪ್ರೊನೌನ್ ಇದು. ಹೌದಲ್ಲ, ಇದು ಕ್ವಶನ್ ಮಾಡಕ್ ತಗೊಂತೀವಲ್ಲ. ಪ್ರೊನೌನ್ 100%. ಯಾರೋ ಸರ್ ಕ್ಲಾಸ್ ಟೀಚರ್ ಯಾರೋ ಇರ್ತಾರೆ, ಒಬ್ರು ಇರಲೇಬೇಕಲ್ರಿ ಯಾರೋ. ಹೌದಲ್ಲ, ಯಾರೋ ಒಬ್ರು ಮಹೇಶ್, ಗಣೇಶ್, ದೀಪ, ಕಮಲಾ ಯಾರೋ ಒಬ್ರು ಟೀಚರ್ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಮಗ್ರೆ. ಅದು ಕಮಲಾ, ದೀಪ, ಮಹೇಶ್, ಗಣೇಶ್ ನೌನ್ ಆದ್ರೆ ಅವ್ರ ಬದಲಾಗಿ ಯೂಸ್ ಮಾಡೋದು ಇದು ಪ್ರೊನೌನ್ ಅಲ್ವೇ? ಹೌದಲ್ರಿ? ಓಕೆ, ಹಾಗಾಗಿ ಇದು ಪ್ರೊನೌನ್. ಮತ್ತೆ ಇದಕ್ಕೆ ಯಾಕೆ ಯಾವ ಪ್ರೊನೌನ್ ಟೈಪ್ ಆಫ್ ಪ್ರೊನೌನ್ ಅಂದ್ರೆ ಇಂಟ್ರಾಗೇಟಿವ್ ಪ್ರೊನೌನ್, ಬಿಕಾಸ್ ಇಟ್ ಈಸ್ ಯೂಸ್ಡ್ ಟು ಮೇಕ್ ಎನ್ ಇಂಟ್ರಾಗೇಷನ್. Well, look at all these words beginning. They usually are used in the beginning of a sentence. WH questions. So ಇವೆಲ್ಲ ಮೊದಲೇ ಬರಬೇಕಲ್ಲ WH word. Who is your class teacher? Whom do you like better? ಯಾರಿಗೆ ನೀನು ಬೆಟರ್ ಆಗಿ, ಕಮಲಾನೋ, ದೀಪಾನೋ, ಮಹೇಶ್ನೋ, ಗಣೇಶ್, ನನ್ನ ಫ್ರೆಂಡ್ಸ್ ಇಬ್ಬರು ಅಂತೀರಿ. ಯಾರು ನೀನು ಬೆಟರ್ ಲೈಕ್ ಮಾಡ್ತಿ? ಮ್ಯಾಥ್ಸ್ ಟೀಚರು, ಇಂಗ್ಲಿಷ್ ಟೀಚರ್, ಯಾರು ನೀನು ಬೆಟರ್ ಲೈಕ್ ಮಾಡ್ತಿ? ಇಬ್ಬರನ್ನು ಲೈಕ್ ಮಾಡ್ತೀನಿ, ಆದರೆ ಬೆಟರ್ ಇಂಥ ಟೀಚರ್ ಅಂತ. ಹಂಗ ಹೂಮ್ ಡು ಯು ಲೈಕ್ ಬೆಟರ್, ಯಾರೋ ಒಬ್ರು ವ್ಯಕ್ತಿ ಅದರಲ್ಲಿ ನಮಗೆ ಗೊತ್ತಿಲ್ಲ, ಹಾಗಾಗಿ ಹೂಮ್ ಅದು. ಹೂಸ್ ಇಸ್ ಇಸ್ ಬುಕ್, ಇಲ್ಲ ಇದು ನೋಡ್ರಿ, ಇದು ಯಾರ್ದಪ್ಪ ಪುಸ್ತಕ ಇದು? ಹೌದಲ್ಲ, ಇದು ಯಾರ ಪುಸ್ತಕ ಗೊತ್ತಿಲ್ಲ, ಯಾರೋ ಮಹೇಶ್ ಎಂದೋ ಗಣೇಶ್ ಎಂದೋ ಒಂದು ಯಾವ್ದು ಗೊತ್ತಿಲ್ಲ ಅವ್ರದ್ದು ಯಾರ್ದು ಅಂತೇಳಿ. ಹಾಗಾಗಿ ಪೊಸೆಸಿವ್ ಆಗ್ತದೆ ಇದು. ಬಟ್ ಇಂಟ್ರಾಗೇಟಿವ್ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಇದು ಇಂಟ್ರಾಗೇಟಿವ್ ಪ್ರೊನೌನ್ ಆಗ್ತದೆ. ವಿಚ್ ವಾಸ್ ದ ಡಿಫಿಕಲ್ಟ್ ಕ್ವಶನ್? ಏನು ನಿನ್ನೆ ಎಕ್ಸಾಮಿನೇಷನ್ ಬರೆದ್ರಿ, ಒಂದು ಕ್ವಶನ್ ಡಿಫಿಕಲ್ಟ್ ಇತ್ತು ಸರ್ ಅಂತ. ಯಾವ್ದ್ರಿ ಅದು ಡಿಫಿಕಲ್ಟ್ ಇತ್ತು ಕ್ವಶನ್? ವಿಚ್ ವಾಸ್ ದ ಡಿಫಿಕಲ್ಟ್ ಕ್ವಶನ್? ಕಮಾನ್ ಟೆಲ್ ಮಿ ಅಂತ. ಸರ್ ದಿಸ್ ಇಸ್ ದ ಡಿಫಿಕಲ್ಟ್ ಕ್ವಶನ್ ಅಂತ ಹೇಳ್ತಾರೆ ಹುಡುಗರು ಅವರು. ಹಾಗಾಗಿ ಯಾವುದೋ ಒಂದು ಕ್ವಶನ್ ಐತ್ರಿ, ಅದು ನೌನ್ ಆಗ್ತದ. ವಿಚ್ ಅಂತಕ್ಕಂಥದ್ದು ಪ್ರೊನೌನ್ ಆಗ್ತದ. ವಾಟ್ ಡು ದೇ ಶೆಲ್? ಅವ್ರೇನೋ ಹೂ ಮಾರ್ತಾರೋ, ಹಣ್ಣು ಮಾರ್ತಾರೋ, ಏನೋ ಮಾರ್ತಾರ, ನನಗೆ ಗೊತ್ತಿಲ್ಲ. ಹಾಗಾದ್ರೆ ನಾವು ಒಬ್ಬರು ಮರ್ಚೆಂಟ್ ಅದರ, ನಮ್ಮ ಬ್ರದರ್ಸ್ ಮರ್ಚೆಂಟ್ ಅದರ, ಏನಿದ್ದಾರೆ, ಏನ್ ಮಾರ್ತಾರೆ ಅವರು? ವಾಟ್ ಡು ದೇ ಸೆಲ್? ಹಣ್ಣು ಮಾರ್ತಾರ, ಹಾಲು ಮಾರ್ತಾರ ಅಂದ್ರೆ ಅವು ನೌನ್ ಆಗ್ತವೆ. ನಮ್ಗೆ ಗೊತ್ತಿಲ್ಲಲ್ಲ, ವಾಟ್ ತಗೊಂತೀವಿ, ಇದು ಪ್ರೊನೌನ್ ಆಗ್ತದೆ. ಇಲ್ಲ ಹೂ ಯಾವರ್ ಅಂತದ, ಟೋಲ್ಡ್ಯೂಸ್. ನಿಮ್ಗೆ ಯಾರ ಹೇಳಿಲ್ರಿ, ಮಹೇಶರ ಹೇಳಿ, ಗಣೇಶರ ಹೇಳ್ರಿ, ಯಾರ ಅವ್ರ ಫ್ರೆಂಡ್ಸ್ ಹೇಳಿ, ದೀಪ ಹೇಳಿ, ಕಮಲ ಹೇಳಿ, ಟೀಚರ್ ರೀ, ಹೆಡ್ ಮಾಸ್ಟರ್ ಹೇಳ್ರಿ, ನನಗದು ಗೊತ್ತಿಲ್ಲ. ಹೌದಲ್ಲ, ಒಟ್ಟ ನಿಮ್ಗೆ ಹೇಳಿದ್ದು ತಪ್ಪೈತಿ ಏನೋ. ಹೂ ಎವರ್ ಟೋಲ್ಡ್ ಯು, ಸೊ ನಿಮ್ಗೆ ಯಾರ್ಯಾರು ಹೇಳಿದ್ರ ಆ ತರಹ, ಇದು ಯಾರ್ಯಾರು ಹೇಳಿದಾರಲ್ಲ ನೌನ್ ಆದ್ರೆ ಇದು ಹೂ ಎವರ್ ಪ್ರೊನೌನ್ ಆಗ್ತದೆ. ವಾಟ್ ಎವರ್ ಆರ್ ಯು ಡೂಯಿಂಗ್? ನೀ ಏನೇನೆಲ್ಲ ಮಾಡಕತ್ತೀವ ಮಾರೇನ, ಏನೇನ್ ಮಾಡ್ಲಿಕ್ಕತ್ತಿಲ್ಲ ನೀನು ಇಲ್ಲಿ ಕೇಳ್ತಿರ್ತಾವ. ಲೇ ಏನ್ ಮಾಡ್ಕೊಂತ ಕುಂತೀವ ನೀನು ಇಲ್ಲಿ, ಏನ್ ಅಥೋ ಹಿಂಗ್ಯಾಕ್ ಮಾಡ್ಕೊತ ಕೂತಿಯಪ್ಪ, ಟೈಮ್ ವೇಸ್ಟ್ ಮಾಡ್ಕೊಂಡು ಏನೇನ್ ಮಾಡಕತ್ತೀಯಪ್ಪ ನೀನು?
ಓಕೆ, ವಾಟ್ ಎವರ್ ಆರ್ ಯು ಡೂಯಿಂಗ್, ಏನೇನನ್ನ ಮಾಡಕತ್ತಿ, ಇವೆಲ್ಲ ಪ್ರನೌನ್ ಆಗ್ತಾವ್ರಿ. ಮಾಡುವಂತ ಆಕ್ಷನ್ ಅದಲ್ರಿ, ಆಕ್ಷನ್ ಅದ ನೌನ್ ಆಗ್ತದ್ರಿ, ಅದಲ್ಲ ಅದ್ರ ಬದಲಾಗಿ ಯೂಸ್ ಮಾಡಕತ್ತೀವಿ ಅಲ್ಲಿದ್ರೆ, ಅಥವಾ ಹಂಗಾರ ತಿಳ್ಕೊರಿ. ಏನೇನು ನಾವು ಹಿಂಗೆ ಮಾಡ್ತೀವ್ರಿ, ಅದು ಮಾಡ್ತೀವ್ರಿ, ಏನೇನು ಮಾಡ್ತೀವಪ್ಪ ನೀನು, ವಾಟ್ ಎವರ್ ಮಾಡೋ ಕೆಲಸ ಎಲ್ಲ, ಕೆಲಸ ಅಂದ್ರೆ ಜೀರನ್ನಾಗಿ ಯೂಸ್ ಮಾಡ್ತೀವಿ ಅಂತ ಅನಿಸ್ತದೆ ನನಗಿದು. ಹಾಗಾಗಿ ಇದು ಪ್ರನೌನ್ ಆಗ್ತತ್ರಿ. ವಾಟ್ ಎವರ್ ಆರ್ ಯು ಡೂಯಿಂಗ್, ಮಾಡುವಂತ ಕೆಲಸ ಎಲ್ಲ ನಾವು ಕೆಲಸ ಅಂದ್ರೆ ವರ್ಬ್ ಅಂತ ಆಗ್ತದ, ಬಟ್ ನಾವು ಅದನ್ನ ನೌನಾಗಿ ಮಾಡ್ಕೋಬಹುದಲ್ಲ, ಗೊತ್ತೈತಿ ನಮಗ. ನಾ ಪೇಂಟಿಂಗ್ ಮಾಡ್ತೀನಿ, ನಾ ಡ್ರಾಯಿಂಗ್ ಮಾಡ್ತೀನಿ, ಹೌದಲ್ರಿ ಮತ್ತೆ ಹಂಗ ಪೇಂಟಿಂಗ್ ಡ್ರಾಯಿಂಗ್ ಇವೆಲ್ಲ ಏನಾಗ್ತಾವ್ರಿ, ING ಫಾರ್ಮ್ ಆಫ್ ವರ್ಬ್ ಯೂಸ್ ಆಸ್ ನೌನ್ ದೇ ಆರ್ ಕಾಲ್ಡ್ ಜೀರನ್. ಅವು ಸಹಿತ ನೌನು, ಆ ನೌನಿನ ಬದಲಾಗಿ ಯೂಸ್ ಆದದ್ದಂತ ಅನ್ಕೋತೀನಿ ನಾನಿದ್ರು. ಹಂಗಾಗಿ ನೀವೇನೇನ್ ಮಾಡ್ತೀರಿ, ಸರ್ ನಾನು ಪೇಂಟಿಂಗ್ ಮಾಡ್ತೀನಿ, ನಾನು ಡ್ರಾಯಿಂಗ್ ಮಾಡ್ತೀನಿ, ನಾನು ಟೀಚಿಂಗ್ ಮಾಡ್ತೀನಿ, ಹಿಂಗೆಲ್ಲ ಬ್ಯೂಟಿಫುಲ್ ಅದೆಲ್ಲ ಬಾರಿ ಫ್ರೆಂಡ್ಸ್. ಅದಕ್ಕೆ ನೀವು ಕೇಳ್ರಿ, ನೀವು ಏನಾದ್ರು ಇದು ವಾಟ್ ಎವರ್ ನಿಮಗೇನು ತಿಳಿಲಿಕ್ಕೂ ಸಹಿತ. ನಾ ಹೇಳಿನಲ್ಲ, ನನ್ನ ಒಂದು ಪ್ಲಾಟ್ ಸೈಜ್ ನನಗೆ ಎಷ್ಟು ಬೇಕು ನನ್ನ ಫ್ಯಾಮಿಲಿಗೆ ಅಂದ್ರೆ ನನ್ನ ಟೈಮಕ್ಕೆ ನೋಡ್ಕೊಂಡು ನಾ ಮಾಡ್ತಿರ್ತೀನಿ. ನೀವೆಲ್ಲ ಏನು ಮಾಡ್ಬೋದ್ರಿ, ನಿಮ್ಗೆ ಏನಾರ ಗೊತ್ತಾಗುತ್ತೆ ಅಡಿಷ್ನಲ್ ಆಗಿ ಮತ್ತು ಡೀಪ್ ಆಗಿ ನಿಮ್ಗೆ ಏನಾರ ಬೇಕಂತ ಅನಿಸ್ತಂದ್ರೆ ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಐ ಆಮ್ ಎಂಥೂಸಿಯಾಸ್ಟಿಕ್, ಇನ್ ಫ್ಯಾಕ್ಟ್ ಕೊಡ್ತೀನಿ ಫ್ರೆಂಡ್ಸ್. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಕರೀತಾರೆ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಇಷ್ಟೇ ರೀ, ಹೆಚ್ಚಿಗೆ ಬರೋದಿಲ್ಲ ಅಂತ ಅನ್ಕೋತೀನಿ, ಅದಕ್ಕೆ ಫುಲ್ ಪಾಯಿಂಟ್ ಕೊಟ್ಬಿಟ್ಟಿನಿ ನಾನೆಲ್ಲ. ಈ ಪರ್ಸನ್ ಪ್ರೊನೌನ್ ಕೂಡ ಇಷ್ಟೇ ಅಂತ ಅನ್ಕೋತೀನಿ ಫ್ರೆಂಡ್ಸ್, ಇಷ್ಟೇ ರೀ ನಮಗೆ ಅನಿಸಿದ ಮಟ್ಟಿಗೆ. ಅಂದ್ರೆ ನನ್ನ ನಾಲೆಜ್ ಪ್ರಕಾರ ಹೆಚ್ಚಿಗಿಲ್ಲ, ಇದು ಕರೆಕ್ಟ್ ಇಷ್ಟೇ ರೀ, ಎಕ್ಸಾಕ್ಟ್ ಅದ. ಇದು ಕೂಡ ಎಕ್ಸಾಕ್ಟ್ ರೀ, ಇದಕ್ಕೂ ಹೆಚ್ಚಿಗೆ ಬರೋದಿಲ್ಲ ಅಂತ ಅನ್ಕೋತೇನೆ ರೀ. ಎಂಪ್ಯಾಟಿಕ್, ರಿಫ್ಲೆಕ್ಟಿವ್, ಇವು ಒಂಚೂರು ಎಟ್ಸೆಟ್ರಾ ಅಂತ ಕೊಟ್ಟಿನಿಲ್ಲ, ನನಗೆ ಸ್ವಲ್ಪ ಡೌಟ್ ಬಂತು. ನನಗೆ ಇನ್ನೊಂದು 2-3 ಏನು ಸಿಗ್ತಾವ ಏನೋ ಅಂತ ತಿಳ್ಕೊಂಡು ನಾನು ಸ್ವಲ್ಪ ಬುಕ್ಸ್ ರೆಫರ್ ಮಾಡಿದಾಗ ನನಗೂ ಹೆಚ್ಚಿಗೆ ಟೈಮು ಇರಲಿಲ್ಲ. ಸಂಕ್ಷಿಪ್ತ 1 or 2 ಬುಕ್ಸ್, ಈ ಟಾಪ್ ಲೆವೆಲ್ನಾಗ ಇರ್ತಕ್ಕಂಥ ಬುಕ್ಸ್ ರೆಫರ್ ಮಾಡಿಕೊಂಡು ನೋಡಿದ್ರೆ ಇಷ್ಟು ಸಿಗ್ತೈತಿ, ಇನ್ನೊಂದು 2 ಏನೋ ಸಿಗ್ತಾವ ಅಂತ ಅನ್ಸ್ಲಿಕ್ಕತ್ತು. ಇನ್ನೂ ಹೆಚ್ಚು ನನಗೆ ಟೈಮ್ ಇರಲಿಲ್ಲ, ಆದ್ದರಿಂದ ಎಟ್ಸೆಟ್ರಾ ಅಂತ ಕೊಟ್ಟಿದೆ. ಅಂದ್ರೆ ಇನ್ನೊಂದು 2 ಸಿಗ್ಬೋದು ನಿಮ್ಗೆ ಇಲ್ಲೇ. ಬಟ್ ಇಂಟ್ರಾಗೇಟಿವ್ ಪ್ರೊನೌನ್ ಕೂಡ ಅಷ್ಟೇ ರೀ, ಇಲ್ಲಿ ಎಟ್ಸೆಟ್ರಾ ಅಂತ ಕಟ್ಬೋದ್ರಿ. ಇನ್ನೂ ಒಂದಿಷ್ಟು ಇಲ್ಲಿ ಕೂಡ ಲಿಮಿಟೆಡ್ ಇಲ್ಲ ನನಗಂತ, ಅನ್ಲಿಮಿಟೆಡ್ ಅಂತ ಹಂಗೇನಲ್ಲ, ಬಟ್ ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಹಿಂಗಂತ ಹೇಳ್ಬೋದು. ಪೂರ್ಣ ತಗೊಂಡಿಲ್ಲ, ಉಳ್ಕೊಂಡಿರ್ಬೋದು ಅಂತ ಹೇಳಿ. ಮತ್ತು ಎಕ್ಸಾಂಪಲ್ಸ್ ಕೂಡ ನೋಡ್ರಿ, ಇಷ್ಟೇ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡು ಎಲ್ಲ ಇಲ್ಲಿ ಬಿಟ್ಟಿನಿಲ್ಲ. ಸಮ್ ವರ್ಡ್ಸ್ ಆರ್ ಲೆಫ್ಟ್ ಹಿಯರ್ ಅನ್ಡನ್. ಯಾಕಂದ್ರೆ ನನಗೆ ಹೇಳಿದ್ನಲ್ಲ, ನನ್ನ ಸೈಜ್ ನನ್ನ ಇದು ನೋಡ್ಕೊಂಡು ನಾವು ಹೋಗಲ್ಲ. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ದೇ ಹ್ಯಾವ್ ದೇರ್ ನೀಡ್ಸ್. ಹಂಗಾಗಿ ಆಲ್ ದ ನೀಡ್ಸ್ ಹೌ ಕ್ಯಾನ್ ಐ ಫುಲ್ಫಿಲ್, ಹೌದಲ್ರಿ. ಒಬ್ಬರು ಸ್ವಲ್ಪ ಮೀಡಿಯಂ, ನಾ ಅದಕ್ಕೆ ಮಾಡ್ರೇಟ್ ಆಗಿ ಹೋಗ್ತೀನಿ, ನಾಟ್ ಟೂ ಲಾಂಗ್ ನಾಟ್ ಟೂ ಶಾರ್ಟ್. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತೇಳಿ ಹೆಚ್ಚಿನ ಬೇಕಾದ್ರೆ ಕೇಳ್ರಿ, ಹೇಳ್ತೀನಿ ಅಂತ ಹೇಳಿಲ್ಲ. ಈ ದಿಸ್, ದ್ಯಾಟ್, ದೀಸು, ದೋಸು, ಸಚ್ ಅಂತೇಳಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಕರಿತೀವಿ. ಮತ್ತೊಂದು ಸ್ವಲ್ಪ ಇಲ್ಲ, ನಾನು ನಂತರ ಹೇಳ್ತೀನಿ ಅಂತ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಇಲ್ಲೇ ತುಂಬ. ದಿಸ್ ಈಸ್ ಎ ಗುಡ್ ಸ್ಟೋರಿ. ಒಂದು ಯಾವುದೋ ಸ್ಟೋರಿ ಕೇಳಿದ್ರಿ, ಏನು ಸ್ಟೋರಿ ಅಪ್ಪ ಇದು, ಎಷ್ಟು ಬ್ಯೂಟಿಫುಲ್ ಅದ, ಭಾಳ ನನಗೆಲ್ಲಾದರೂ ನಾನು ಮಾತಾಡುವಾಗ ಈ ಸ್ಟೋರಿನ ಬಳಸ್ಬೋದ್ರಿ. ನಾವು ಟೀಚರ್ ಅದನ್ನೇ ಯಾರೋ ಹುಡುಗ ಒಂದು ಕತೆ ಹೇಳ್ಬಿಟ್ಟ ಬ್ಯೂಟಿಫುಲ್ ಆಗಿ, ಅಪ್ಪ ಎಂಥ ಕತೆ ಹೇಳಿದೆಪ್ಪ ಪುಣ್ಯಾತ್ಮ, ನಾನು ಯಾವೆಲ್ಲರೂ ಸ್ಪೀಚ್ ಮಾಡಕ್ಕೆ ಹೋದ್ರೆ ನೀ ಹೇಳಿದ ಕತೆ ನಾನು ಕೋಟ್ ಮಾಡ್ತೀನೋ ಅಂತ ಹೇಳ್ರಿ. ದಿಸ್ ಈಸ್ ಎ ಗುಡ್ ಸ್ಟೋರಿ. ನೀ ಹೇಳಿದಂಥ ಸ್ಟೋರಿ ನೌನ್ ಆಗ್ತದ, ದಿಸ್ ಅಂತಕ್ಕಂಥದ್ದು ಪ್ರೊನೌನ್ ಆಗ್ತದ. ದ್ಯಾಟ್ ಈಸ್ ನಾಟ್ ಮೈ ಬ್ಯಾಗ್, ಯಾವುದೋ ಒಂದು ಬ್ಯಾಗ್ ಅದಲ್ಲ, ನಂದಲ್ರಿ ಬ್ಯಾಗ್ ಅದು, ಆ ಬ್ಯಾಗ್ ನಂದಲ್ಲ, ಅದಲ್ಲ. ದೀಸ್ ಆರ್ ವೈ ಸ್ಟೂಡೆಂಟ್ಸ್, ದೀಸ್ ಹುಡುಗರು ಅದಾರ ಇಲ್ಲೇ, ಅವ್ರಿಗೆ ದೀಸ್ ಅಂತಾನೆ. ಐ ಅಂತ ಪ್ರೊನೌನ್ ಗೊತ್ತದ, ಐ ವಾಂಟ್ ದೋಸ್. ಐ ಪ್ರೊನೌನ್ ಇದು ಪರ್ಸನ್ ಪ್ರೊನೌನ್. ಐ ಆಮ್ ಸಾರಿ ಫ್ರೆಂಡ್, ಐ ಆಮ್ ಸಾರಿ ಸ್ಲಿಪ್ ಆಗ್ತಂಗ ಬಂತಂಗ. ಇದು ಪ್ರೊನೌನ್ ಹೇಳಕತ್ತೀನಿ, ಯಾವ ಪ್ರೊನೌನ್ ಅಂತ ಮರ್ತು ಬಿಟ್ಟೇನ್ರಿ. ನಾನೀಗ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಹೇಳಕತ್ತೀನಿ, ಇದು ದೋಸ್ ಪ್ರೊನೌನ್ ನಾನು ಮಾಡಕತ್ತಿದ್ದು. ಐ ಪ್ರೊನೌನ್ ಹೌದು, ಬಟ್ ಐ ಆಮ್ ನಾಟ್ talking about person pronoun. I is pronoun of course, but it is not demonstrative pronoun, it is person pronoun, and I shouldn't have talked about this. Yes, this is what we call a demonstrative pronoun. Okay, yes. ಈ ಯಾವುದು ಲಿಮಿಟೆಡ್ ರೀ, ಸಚ್ ಒಂದು ಅದ ನೋಡ್ರಿ, ಸಚ್ ಅಂದ್ರೆ ಏನಂತ ಮೀನಿಂಗ್ ಐತೆ ಅಂದ್ರೆ ನಮಗೆ, ಸಚ್ ಅಂದ್ರೆ ಇಂಥದ್ದು. ಸಚ್ ವಾಸ್ ಹೀಸ್ ಲೈಫ್ ಸ್ಟೋರಿ, ಲೈಫ್ ಹಿಸ್ಟ್ರಿ, ಅವನ ಜೀವನ ಕಥೆ ಇತಿಹಾಸ ಇಂಥದ್ದಪ್ಪ. ಐ ವಾಂಟ್ ಟು ಸಚ್ ಅಂತ ಒಂದು ಸೆಂಟೆನ್ಸ್ ಕೊಡ್ಬೇಕಂದ್ರೆ ಅದು ನಾನು ಯಾಕೋ ಮಾಡ್ತೆ. ಐ ವಾಂಟ್ ಟು ಸಚ್,
ನನಗೆ ಇಂಥದ್ದು ಬೇಕ್ರಿ ಅಂತ ಯಾವುದೋ ಒಂದು ಬುಕ್ ಕೈ ಹಿಡಿದೇ ಹೋಗ್ತಾನೆ. ಇಂಥದ್ದು ನೋಟ್ಬುಕ್ ಕೊಡ್ರಿ ನಮಗೆ, ಅಂಗಡಿಗೆ ಹೋಗಿ ಇಂಥದ್ದೊಂದು ನೋಟ್ಬುಕ್ ಕೊಡ್ರಿ, ಗಿವ್ ಮೀ ಎ ಪೆನ್, ಸಚ್ ಐ ವಾಂಟ್ ಅ ಸಚ್ ಪೆನ್ ಅಂತ. ಸಚ್ ಪೆನ್ ಅಡ್ಜೆಕ್ಟಿವ್ ಆಗುತ್ತೆ, ಬೇಡ ಐಮ್ ಸಾರಿ, ಐ ವಾಂಟ್ ಅ ಸಚ್, ನನಗೊಂದು ಪೆನ್ ಬೇಕ್ರಿ, ಎಂಥದ್ದು ಬೇಕ್ರಿ ಅಂತ ಕೇಳ್ತಾರೆ. ಇಂಥದ್ದು ಕೊಡು ಅಂತ ಬಕ್ಕಲ್ದಾಗಿರುವಂಥ ಪೆನ್ನನ್ನು, ಪಾಕೆಟ್ನಾಗಿರ್ತಕ್ಕಂಥ ಪೆನ್ ತೆಗೆದು ತೋರಿಸ್ತೇವೆ. ನಾನು ಹಂಗೆ ಮಾಡ್ತಿರ್ತೇನೆ. ನನಗೇನು ಇಷ್ಟ ಇರ್ತಕ್ಕಂಥ ಪೆನ್ನನ್ನು ನಮ್ಗೆ ಇನ್ನೊಂದ್ಸಲ ತೊಗೋಬೇಕಾಯ್ತಂದ್ರೆ ಗಿವ್ ಮಿ ಎ ಪೆನ್ ಅಂತಾನೆ. ಯಾವುದು ಅಂತ ಕೇಳ್ತಾರೆ, ಸಚ್ ಅಂತೇನೆ, ತೆಗೆದು ತೋರಿಸ್ಬಿಡ್ತೇನೆ. ಸಚ್ ಅನ್ನೋದು ಅಲ್ಲಿ ನನ್ನ ಕೈಗಿರುವಂಥ ಪೆನ್ನು ನೌನ್ ಆಗ್ತದೆ, ಬಟ್ ಬಳಸೋ ಪದ ಏನದಲ್ಲ ಪ್ರಣಾಮ ಆಗ್ತದೆ. ಸಚ್ ವಾಸ್, ಐ ವಾಂಟ್ ಸಚ್, ದಿಸ್ ಈಸ್ ಎ ಗುಡ್ ಪೆನ್. ಇಲ್ಲೊಂದು ಸೆಂಟೆನ್ಸ್ ನಾ ಹೇಳ್ತೀನಿ ನೋಡಿ, ಬರಿಬೇಕಾಗಿತ್ತು, ನೆನಪಾಗೋದಿಲ್ರಿ ಅವಾಗ. ನೋಟ್ಸ್ ಮಾಡುವಾಗ ನೆನಪಾಗೋದಿಲ್ಲ. ಟೀಚ್ ಮಾಡುವಾಗ ಹಂಗೆ ಅನ್ಫೋಲ್ಡ್ ಆಗಿ ಬರ್ತವ್ರಿ ನ್ಯಾಚುರಲ್ ಆಗಿ ತಲೆ ಒಳಗೆ. ಅಂದರೆ ದಿಸ್ ಈಸ್ ಎ ಗುಡ್ ಪೆನ್, ಐ ವಾಂಟ್ ಸಚ್. ನಾದು ಇದು ಪೆನ್ ಭಾಳ ಚಲೋ ಐತೆ, ನಾ ಬಳಸಿನಲ್ಲ, ಅದಕ್ಕೆ ಐ ವಾಂಟ್ ಸಚ್, ಇಂಥದ್ದು ಕೊಡ್ರಿ. ಸಚ್ ಅನ್ನೋದು ಪ್ರಣಾಮ ಆಗ್ತದೆ. ಒಂದು ಬಗ್ಗೆ ನೀವು ಕೇರ್ಫುಲ್ ಆಗಿರಲಿ, ನೋಟ್ ಅಂತ ಕೊಟ್ಟೆನಿಲ್ಲ, ಭಾಳ ಕೇರ್ಫುಲ್ ಆಗಿರ್ಬೇಕ್ರಿ. ಏನಂತಂದ್ರೆ ಇಲ್ಲಿ ದ್ಯಾಟ್ ಬುಕ್ ಈಸ್ ಮೈನ್, ಇಲ್ಲೇ ಐತೆ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಹಂಗೆ ನಿಮಗೆ ಈ ಕಡೆ ಬಾರಿ, ಇಲ್ಲಿ ಇದು ಬಿಡದೆ ಇಲ್ಲಿ ಬರ್ರಿ. ದಿಸ್ ಈಸ್ ಎ ಗುಡ್ ಸ್ಟೋರಿ ಅಂತಂದ್ರೆ ಓಕೆ, ಇದು ಪ್ರಣಾಮ ಆಗ್ತದೆ. ಬಟ್ ಈ ದಿಸ್ಸದ ಮಗ್ಗಲ ಒಂದು ನೌನ್ ಹಾಕಿಬಿಟ್ರಿ ಅಂದ್ರೆ ಇಲ್ಲಿ ತಗೋರಿ. ದ್ಯಾಟ್ ಬುಕ್ ಅಂತ ಹೇಳಿದ್ರ ಇವಾಗ ಪ್ರಣಾಮ ಆಗುದಿಲ್ರಿ, ಇದು ಅಡ್ಜೆಕ್ಟಿವ್ ಆಕೈತಿ. ಬಹಳ ಕೇರ್ಫುಲ್ ಆಗಿರ್ರಿ. ಇವನ್ನೆಲ್ಲವೂ ಆಲ್ ದೀಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಆರ್ ಯೂಸ್ಡ್ ಆಸ್ ಅಡ್ಜೆಕ್ಟಿವ್ಸ್. ದಿಸ್ ಅಂದ್ರೆ ಪ್ರೊನೌನ್, ದಿಸ್ ಬುಕ್ ಅಂದ್ರೆ ಅಡ್ಜೆಕ್ಟಿವ್ ಆಗ್ತದೆ. ದ್ಯಾಟ್ ಅಂದ್ರೆ ಪ್ರೊನೌನ್, ದ್ಯಾಟ್ ಪೆನ್ ಅಂದ್ರೆ ಅಡ್ಜೆಕ್ಟಿವ್ ಆಗ್ತದೆ. ದೀಸ್ ಅಂದ್ರೆ ಪ್ರೊನೌನ್, ದೀಸ್ ಸ್ಟೂಡೆಂಟ್ಸ್ ಅಂದ್ರೆ ಅಡ್ಜೆಕ್ಟಿವ್ ಆಗ್ತದೆ. ಐ ಅಂತೂ ದೋಸ್ ಅಂತದ ನೋಡ್ರಿ. ಐ ವಾಂಟ್ ದೋಸ್ ಅಂದ್ರೆ ಪ್ರೊನೌನ್ ರೀ. ಐ ವಾಂಟ್ ದೋಸ್ ಬುಕ್ಸ್ ಅಂದ್ರೆ ಮತ್ತೆ ಅಡ್ಜೆಕ್ಟಿವ್ ಆಗ್ತದೆ. ಅದು ಹುಷಾರಾಗಿ. ಸಚ್ ವಾಸ್ ಹಿಸ್ ಲೈಫ್ ಹಿಸ್ಟ್ರಿ ಅಂತಂದ್ರೆ ಸಚ್ ಇದು ಪ್ರೊನೌನ್ ಆಗ್ತದೆ. ಐ ವಾಂಟ್ ಸಚ್ ಅಂತಂದ್ರೆ ಪ್ರೊನೌನ್ ಆಗ್ತದೆ. ಐ ವಾಂಟ್ ಸಚ್ ಪೆನ್ ಅಂದ್ರೆ ಅಡ್ಜೆಕ್ಟಿವ್ ಆಗ್ತದೆ. ಮತ್ತೆ ಅಡ್ಜೆಕ್ಟಿವ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲ, ನೌನ್ ಅನ್ನು ವರ್ಣಿಸುವಂತ ಶಬ್ದ. ಗುಡ್ ಬಾಯ್, ಬಾಯ್ ನೌನ್ ಆಗ್ತೈತಿ, ಗೊತ್ತೈತಿ ನಿಮಗ. ಆ ಬಾಯ್ ನ ವರ್ಣಿಸುವಂತ ಶಬ್ದ ಐತಲ್ಲ, ಗುಡ್ ಐತಲ್ಲ, ಅಂದ್ರೆ ಕ್ವಾಲಿಫೈ ಮಾಡ್ತಕ್ಕಂಥದ್ದು. ಒಂದು ನೌನಿನ ಕ್ವಾಲಿಫೈ ಮಾಡುವಂತ ವರ್ಡ್ ಏನದಲ್ಲ, ಅದು ಅಡ್ಜೆಕ್ಟಿವ್ ರೀ. ಗುಡ್ ಬಾಯ್, ಬ್ಯಾಡ್ ಬಾಯ್, ಹ್ಯಾಂಡ್ಸಮ್ ಬಾಯ್, ರಿಚ್ ಬಾಯ್, ಟಾಲ್ ಬಾಯ್, ಪುವರ್ ಬಾಯ್, ವೈಸ್ ಬಾಯ್, ಇಂಟೆಲಿಜೆಂಟ್ ಬಾಯ್, ಇವೆಲ್ಲ ಒಂದು ನೌನನ್ನು ವರ್ಣಿಸುವಂತ ಶಬ್ದ ಇರ್ತಾವಲ್ಲ, ಹೌದಲ್ಲ. ಎ ವರ್ಡ್ ದಟ್ ಕ್ವಾಲಿಫೈಸ್ ಎ ನೌನ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್ ಅಂತ ಕರೀತಾರೆ. ಹಂಗ ಇದು ಒಂದು ಟೈಪ್ ಆಫ್ ಅಡ್ಜೆಕ್ಟಿವ್ ಇದ್ರೆ ಇಲ್ಲೈತಲ್ಲ, ದ್ಯಾಟ್ ಬುಕ್ ಅಂತ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅದು. ಇದು ಪ್ರೊನೌನ್ ಆಗಿ ಯೂಸ್ ಆದ್ರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್, ಅಡ್ಜೆಕ್ಟಿವ್ ಆಗಿ ಯೂಸ್ ಆದ್ರೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಆದ್ರೆ ಹುಷಾರೆ, ಈ ತರದ ಸೆಂಟೆನ್ಸ್ ಕೊಟ್ರೆ ಪ್ರೊನೌನ್ ಅಂತ ಬರೋದು, ಇದನ್ನ ಅಂಡರ್ಲೈನ್ ಮಾಡ್ತಾರೆ. ನೇಮ್ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್ ಅಂತೇಳಿ. ದಿಸ್ ಈಸ್ ಎ ಗುಡ್ ಸ್ಟೋರಿ ಅಂತ ಕೊಟ್ಟು ದಿಸ್ ಅಂಡರ್ಲೈನ್ ಮಾಡಿದ್ರೆ ಪ್ರೊನೌನ್ ಅನ್ರಿ, ಹೌದಲ್ಲ. ದಟ್ ಈಸ್ ಎ ಗುಡ್ ಬುಕ್ ಅಂತ ಕೊಟ್ಟಂದ್ರೆ ದಟ್ ಈಸ್, ಇಲ್ಲ ದಿಸ್ ಬದಲಿಗೆ ದಟ್ ಈಸ್ ಎ ಗುಡ್ ಬುಕ್ ಅಂತ ಕೊಟ್ರೆ ದ್ಯಾಟ್ ಅಂಡರ್ಲೈನ್ ಮಾಡ್ರಿ. ಅಂಡರ್ಲೈನ್ ಮಾಡಿದ್ರಂದ್ರ ಪ್ರೊನೌನ್ ಅಂತಂದ್ರೆ. ದ್ಯಾಟ್ ಈಸ್ ಎ ಗುಡ್ ಬುಕ್ ಅಂದ್ರೆ, ದ್ಯಾಟ್ ಬುಕ್ ಈಸ್ ಗುಡ್ ಅಂತಂದ್ರೆ ದ್ಯಾಟ್ ಅಂಡರ್ಲೈನ್ ಮಾಡಿದ್ರೆ ಮತ್ತೆ ಪ್ರೊನೌನ್ ಅಂತೀರಿ ನೋಡ್ರಿ, ಮುಂದೆ ನೌನ್ ಐತಿ ಅದಕ್ಕೆ. ದ್ಯಾಟ್ ಬುಕ್ ಅಂದ್ರೆ ದ್ಯಾಟ್ ಅಡ್ಜೆಕ್ಟಿವ್ ಆಕೈತಿ. ಕೇರ್ಫುಲ್ ಆಗಿರ್ರಿ. ಯಾಕಂದ್ರೆ ಒಂದು ವರ್ಡ್ ಎರಡೆರಡು ಫಂಕ್ಷನ್ ಮಾಡ್ತೈತಿ, ಎರಡೆರಡು ಫಂಕ್ಷನ್ ಮಾಡ್ತೈತಿ. ಅದು ಎಲ್ಲ ನಿಮ್ಗೆ ಗೊತ್ತೈತ್ರಿ. ಸೆಂಟೆನ್ಸ್ ಅದ ಅಲ್ಲಿ ಅದು ಹೆಂಗೆ ಯೂಸ್ ಆಗ್ತದ ಹಂಗ ಅದರ ಮೇಲೆ ಹೋಗ್ತೈತಿ. ಈಗ ಉದಾಹರಣೆ, ಐ ಬುಕ್ ಎ ಟಿಕೆಟ್ ಅಂತದ. ಐ ಬುಕ್ ಎ ಟಿಕೆಟ್, ಇಲ್ಲಿ ಬುಕ್ ಹೊರಬಾಗ್ತೈತ್ರಿ, ಇಲ್ಲಿ ಬುಕ್ ಹೊರಬಾಗ್ತೈತಿ. ಐ ಬುಕ್ ಎ ಟಿಕೆಟ್. ಐ ವಾಂಟ್ ಎ ಬುಕ್, ಇಲ್ಲಿ ನೌನ್ ಆಗ್ತೈತಿ. ಬಹಳ ನೋಡ್ಕೊಂಡು ಹುಷಾರಿಂದ ಹೋಗ್ಬೇಕಾಗ್ತೈತಿ. ಒಂದು ವರ್ಡ್ 2-3 ಫಂಕ್ಷನ್ ಮಾಡ್ತೈತ್ರಿ. ನಾನು ನಿಮ್ಮ ಸಲ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಈಗ ಸಿಂಗಿಂಗ್ ಅಂತಕ್ಕಂಥದ್ದು, ಐ ಆಮ್ ಸಿಂಗಿಂಗ್ ಹೊರಬಾಗ್ತೈತಿ. ಸಿಂಗಿಂಗ್ ಈಸ್ ಗುಡ್ ಹ್ಯಾಬಿಟ್, ನೌನ್ ಆಗ್ತೈತಿ. ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ರೂಮ್ ಸಿಂಗಿಂಗ್ ಅಡ್ ಹೊರಬಾಗ್ತೈತಿ.
ನೌನ್ ಆತ್ರಿ ಐ ಆಮ್ ಸಿಂಗಿಂಗ್ ವರ್ಬ್ ಆಗ್ತೈತಿ. ಸಿಂಗಿಂಗ್ ಈಸ್ ಎ ಗುಡ್ ಹ್ಯಾಬಿಟ್ ಜೀರಂಡ ನೌನ್ ಆಗ್ತೈತಿ. ದ ಟೀಚರ್ ಎಂಟರ್ ದ ಕ್ಲಾಸ್ ರೂಮ್ ಸಿಂಗಿಂಗ್ ಅಡ್ವರ್ಬ್ ಆಗ್ತೈತಿ, ನೌನ್ ಆಗ್ತೈತಿ, ವರ್ಬ್ ಆಗ್ತೈತಿ, ಅಡ್ವರ್ಬ್ ಆಗ್ತೈತಿ, ಇನ್ನೊಂದು ಅಡ್ಜೆಕ್ಟಿವ್ ಆಗ್ತೈತಿ. ಇಟ್ಸ್ ಎ ಸಿಂಗಿಂಗ್ ಬರ್ಡ್. ಹಿಂಗ ಸಿಂಗಿಂಗ್ ಐತಿ ಅಂದ ತಕ್ಷಣ ವರ್ಬ್ ಅನ್ಬೇಡ್ರಿ. ಇಟ್ಸ್ ಎ ಸಿಂಗಿಂಗ್ ಬರ್ಡ್ ಇದ್ರೆ ಅಡ್ಜೆಕ್ಟಿವ್ ಆಗ್ತೈತಿ. ದ ಟೀಚರ್ ಎಂಟರ್ ದ ಕ್ಲಾಸ್ ರೂಮ್ ಸಿಂಗಿಂಗ್ ಅಂದ್ರೆ ಅಡ್ವರ್ಬ್ ಆಗ್ತೈತಿ. ಸಿಂಗಿಂಗ್ ಈಸ್ ಎ ಗುಡ್ ಹ್ಯಾಬಿಟ್ ಅಂದ್ರ ನೌನ್ ಆಗ್ತೈತಿ. ಐ ಆಮ್ ಸಿಂಗಿಂಗ್ ಅಂದ್ರೆ ಬೇಕಾದ್ರೆ ವರ್ಬ್ ಆಗ್ತೈತಿ. ಸಿಂಗಿಂಗ್ ಅನ್ನುವಂಥ ಸಿಂಗಲ್ ವರ್ಡ್ ಇಟ್ ಡಸ್ ಡಿಫರೆಂಟ್ ರೋಲ್ಸ್ and it gets its name particularly depending upon the role it does in that particular sentence. ಅದಲ್ರಿ? ಎಸ್, ಆ ತರಹ ನೋಡ್ರಿ. ಹಾಗಾಗಿ ಹುಷಾರಾಗಿರ್ರಿ. ದಿಸ್ ದ್ಯಾಟ್ ದೀಸ್ ದೋಸ್ ಅಷ್ಟೇ ಬಂದವ್ರಿ. ಮುಂದೆ ವರ್ಬ್ ಬಂತು ಅಂತಂದ್ರೆ ಅಥವಾ ಮುಂದೆ ನೌನ್ ಇಲ್ಲ ಅಂದ್ರೆ ಅವು ಪ್ರನೌನ್ ಆಗ್ತಾವ್ರಿ. ಇವು ಬಂದು ಮುಂದೆ ನೌನ್ ಇಲ್ಲ ಅಂದ್ರೆ ಪ್ರನೌನ್ ಆಗ್ತಾವ್ರಿ. ಇದು ಬಂದೈತೆ ಮುಂದೆ ನೌನ್ ಇಲ್ಲ, ಪ್ರನೌನ್ ಆಗ್ತದೆ. ಮತ್ತೆ ಹಾಗೇನಾದ್ರೂ ಇಂಥದ್ದು ಬಂದ ಮುಂದೆ ನೌನ್ ಬಂದ್ರೆ ಪ್ರನೌನ್ ಆಗಲ್ಲ, ಅವಾಗ ಅಡ್ಜೆಕ್ಟಿವ್ ಆಕೈತೆ. ಹುಷಾರ. ನೆಕ್ಸ್ಟ್ ಬರ್ರಿ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂತ ಹೇಳಿ. ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂದ್ರ ಇವು ಕರೆಕ್ಟ್ ಆಗಿ 3 ಅದಾವ್ರಿ. ಈಚ್, ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟ್, ಇದು ಡಿಸ್ಟ್ರಿಬ್ಯೂಟ್ ಅಂದ್ರ ಒನ್ ಎಟ್ ಎ ಟೈಮ್ ಅಂತ ಹೇಳ್ರಿ. ಒಬ್ಬೊಬ್ಬರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಸಿಂಗಲ್ ಆಗಿ ಸಪರೇಟ್ ಆಗಿ ಮಾಡ್ತಾರೆ. ಒಂದೊಂದು ಒನ್ ಎಟ್ ಎ ಟೈಮ್ ಅಂತ ಬರೋದು ನಾನು ನೋಡಿನದ್ರ. ಈಚ್ ಅಂದ್ರೆ ಒಂದೊಂದು, ಐದರ್ ಅಂದ್ರೆ 2ರಲ್ಲಿ 1, ನೈದರ್ ಅಂದ್ರೆ 2ರಲ್ಲಿ 1 ಇಲ್ಲ. ಈಚ್ ಅಂದ್ರೆ ಒಂದೊಂದು, ಪ್ರತಿಯೊಂದು. ಈಚ್ ಅಂದ್ರೆ ಪ್ರತಿಯೊಂದು. ಐದರ್ ಅಂದ್ರೆ 2ರಲ್ಲಿ 1, ನೈದರ್ ಅಂದ್ರೆ 2ರಲ್ಲಿ 1 ಇಲ್ಲ. ಇದು ಬಳಕೆ ನೋಡಿ ಬ್ಯೂಟಿಫುಲ್ ಅದರಿ. ಈಚ್ ಆಫ್ ದ ಬಾಯ್ಸ್, ಹುಡುಗರು ಅದಾರ, ಅದ್ರಾಗ ಪ್ರತಿಯೊಬ್ಬನು. ಬಾಯ್ಸ್ ಅನ್ನೋದು ನೌನ್ ಆದರೆ ಅದ್ರಾಗ ಪ್ರತಿಯೊಬ್ಬನು ಅನ್ನೋದು ಪ್ರನೌನ್ ಆಗ್ತೈತಿ. ಸಬ್ಜೆಕ್ಟ್ ಇದು ಆಗ್ತೈತಿ, ಇದು ಅಲ್ಲ. ಆದ್ದರಿಂದ ಇದನ್ನ ನೋಡಿದ್ರೆ ಪ್ಲೂರಲ್ ಸಬ್ಜೆಕ್ಟ್ ಆದ್ರೆ ಇದು ಪ್ಲೂರಲ್ ತಕ್ಕಂಗೆ ಬರ್ಬೇಕು, ಎಸ್ ಬರಬಾರ್ದಿಲ್ಲ. ಬಟ್ ಸಬ್ಜೆಕ್ಟ್ ಇದು ಆಗ್ತೈತ್ರಿ, ಆಫದ ಹಿಂದೆ ಇರ್ತೈತ್ರಿ. ಈಚ್ ಅಂತಕ್ಕಂಥದ್ದು ಪ್ರನೌನ್ ಯಾಕಾಗತ್ತಂದ್ರೆ ಬಾಯ್ಸ್ ಬಾಯ್ ಅಂತಕ್ಕಂಥದ್ದು ನೌನ್ ಅದ್ರ ಬದಲಾಗಿ ಆ ಹುಡುಗರಲ್ಲಿ ಪ್ರತಿಯೊಬ್ಬನು ಪ್ರನೌನ್ ಆಗ್ತದೆ. ಈಚ್ ಸಿಂಗುಲರ್ ಇದು ಯಾವಾಗಲೂ. ಇವು ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಯಾವಾಗಲೂ ಸಿಂಗುಲರ್ ಸಬ್ಜೆಕ್ಟ್ ರೀ. ಇವು ಪ್ಲೂರಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಚ್ ಆಫ್ ದ ಬಾಯ್ಸ್ ಪಾರ್ಟಿಸಿಪೇಟ್ಸ್ ಇನ್ ದ ಕಾಂಪಿಟೇಷನ್, ಇನ್ ದ ಎಕ್ಸಾಮ್. ಬಾಯ್ಸ್ ನೌನ್ ಆದ್ರೆ ಈಚ್ ಪ್ರನೌನ್ ಆಗ್ತದೆ. ಹೌದಲ್ಲ? ಹಿಂಗರ ಮಾಡ್ಬೋದು. ಇಲ್ಲಕಂದ್ರ ಈಚ್ ಟುಕ್ ಇಟ್ ಇನ್ ಟರ್ನ್, ಇದು ಪ್ರನೌನ್ ರೀ. ಅಲ್ಲೇಶನ್ ಆದರೂ ಪ್ರತಿಯೊಬ್ಬರು ಕೂಡ ಪಾಳೆ ಪ್ರಕಾರ ಹೋಗ್ತಾರೆ. ಹೌದಲ್ಲ? ಆ ಒಂದು ನಮ್ಮ ಕಾಲೇಜ್ ಇರ್ತದ, ನಾವು ಯಾವೆಲ್ಲ ಇದ್ವಿ, ಅಲ್ಲಿ ಪ್ರಿನ್ಸಿಪಾಲ್ ಹೆಂಗ್ ಆಗ್ತಿದ್ರು ಅಂದ್ರ ನಾವು ಕಲಿಯುವಾಗ 1 ವರ್ಷ ಈ ಸರ್ ಆಗ್ತಿದ್ರು, 1 ವರ್ಷ ಆ ಸರ್ ಆಗ್ತಿದ್ರು. ಹಿಂಗ ಅದೇನೋ ಇತ್ತು ಅಲ್ಲಿ ಸಿಸ್ಟಮ್ ಇರೋದು. ಈಚ್ ಟುಕ್ ಇಟ್ ಇನ್ ಟರ್ನ್. ಇನ್ ಟರ್ನ್ ಅಂದ್ರೆ ಪಾಳೆ ಪ್ರಕಾರ. ಹೌದಲ್ಲ? ನಮ್ಮಲ್ಲಿ ಸ್ಪೆಷಲ್ ಕ್ಲಾಸ್ ಹಾಕ್ತಾರೆ ಸರ್. ಇವತ್ತು ನೀವು ಹಾಕ್ತೀರಿ, ನಾಳೆ ನಾ ಹಾಕ್ತೇನೆ, ನಾಡ್ದವ್ರು ಹಾಕ್ತಾರೆ, ನಾಡ್ದವ್ರು ಹಾಕ್ತಾರೆ, ಮತ್ತೆ ಸೋಮವಾರ ಮಂಗಳವಾರ ಹಿಂಗತ್ತೆ. ಈಚ್ ಟುಕ್ ಇಟ್ ಇನ್ ಟರ್ನ್, ಪಾಳೆ ಪ್ರಕಾರ ಹೋಗ್ತೇವೆ. ಈಚ್ ಯಾರ್ಯಾರದಾರ ಗೊತ್ತಿಲ್ಲ, ಅವರೆಲ್ಲ ಅವ್ರು ಟೀಚರ್ಸ್ ಅದರ, ಸ್ಟೂಡೆಂಟ್ಸ್ ಅದರ ಗೊತ್ತಿಲ್ಲ. ಅದು ನೌನು, ಅದ್ರ ಬಂದೈತಿಲ್ಲ, ಬದಲಾಗಿ ಬರ್ತದಲ್ಲ, ಇದು ಪ್ರನೌನ್. ಐದರ್ ಆಫ್ ದೀಸ್ ಬುಕ್ಸ್, ಈ ಬುಕ್ಗಳದಾವಲ್ಲ ಇದರಲ್ಲಿ ಪ್ರತಿಯೊಂದು ಕೂಡ ಬಿಲಾಂಗ್ಸ್ ಟು ಮೈ ಫ್ರೆಂಡ್. ನಮ್ದು ಯಾರ್ದು ಇಲ್ಲ. ಇಲ್ಲಿ 6-7 ಪುಸ್ತಕ ಅದಾವ. ಪ್ರತಿ ಪುಸ್ತಕನು ನನ್ನ ಫ್ರೆಂಡ್ಗೆ ಸಂಬಂಧಪಟ್ಟದ್ದು, ಬಿಲಾಂಗ್ಸ್ ಅನ್ನು ಸಂಬಂಧಪಡೋದ್ರಿ. ಇದೇನು ಐದರ್ ಆಫ್ ದೀಸ್ ಬುಕ್ಸ್ ಇಲ್ರಿ. ತಪ್ಪು ನಾ ಹೇಳಿದ ತಪ್ಪು. ಐದರ್ ಅಂದ್ರೆ 2ರಲ್ಲಿ 1 ರೀ. ಅದು ಸ್ವಲ್ಪ ನಾನೇನೋ ಐ ಆಮ್ ಸಾರಿ ಫ್ರೆಂಡ್. ಐದರ್ ಆಫ್ ದೀಸ್ ಬುಕ್ಸ್ ಅಂದ್ರೆ 2 ಪುಸ್ತಕ ಬಿದ್ದಾವಲ್ಲೇ ಟೇಬಲ್ ಮೇಲೆ. 2ರಲ್ಲಿ ಯಾವುದೋ ಗೊತ್ತಿಲ್ಲ, 1 ಪುಸ್ತಕ ನನ್ನ ಫ್ರೆಂಡ್ ಸಂಬಂಧಪಟ್ಟದ್ದು. ಒಂಚೂರು ನಾನು ಹಂಗ ಅಲಕ್ಷ್ಯ ಆಯ್ತು ರೀ. ಐ ಆಮ್ ಸಾರಿ. 6 ಪುಸ್ತಕ ಅಂದಂಗ ಅದ ನಾನು. ಇಲ್ಲ, ಐ ಆಮ್ ಸಾರಿ, ಸ್ಲಿಪ್ ಆಫ್ ಟಂಗ್ ಅದ. ಈಚ್ ಆಫ್ ದೀಸ್ ಬುಕ್ಸ್ 2 ಇರ್ತಾವ್ರಿ. ಈಚ್ ಅಲ್ಲ ಅದು, ಅದಕ್ಕೆ ಈಚ್ ಅಂತೆ, ಅದಕ್ಕೆ ಹಂಗತೆ ಆಯ್ತು ನಮ್ಮ ಬಾಯಿಗೆ. ಈಚ್ ಅಲ್ರಿ, ಈಚ್ ಆಫ್ ದೀಸ್ ಬುಕ್ಸ್ ಅಲ್ಲ ಅದ್ರಿ. ಈಚ್ ಆಫ್ ದೀಸ್ ಬುಕ್ಸ್ ಅಂದ್ರೆ ಬೇಕಾದಷ್ಟು ಬುಕ್ಸ್ ಇರ್ತಾವ್ರಿ. ಐದರ್ ಆಫ್ ದೀಸ್ ಬುಕ್ಸ್ ಅಂತಾರೆ 2 ಪುಸ್ತಕ ಇರ್ತಾವ. 2ರಲ್ಲಿ 1 ಯಾವುದು ನನ್ನ ಫ್ರೆಂಡ್ ಸಂಬಂಧಪಟ್ಟದ್ದು. ಎಕ್ಸ್ಪ್ಲೈನ್ ಮಾಡಕ್ಕೆ ನನ್ನ ಟೈಮ್ ಕಡಿಮೆ ಆಗ್ತತ್ತ ಫ್ರೆಂಡ್.
ಅದಕ್ಕೆ ನಾಲಿಗೆಗೆ ಅದು ಈಚ್ ಆಫ್ ದ ಬುಕ್ಸ್ ಅಂತನ್ನೆಲ್ಲ 5-6 ಪುಸ್ತಕ ಅಂತ ಬಾಯಿಗೆ ಬಂತ್ರಿ ಅದ್ರಿ. ಅದಕ್ಕೆ ಕರೆಕ್ಟ್ ನನಗೆ ಗೊತ್ತಾಯ್ತು ಅದು. 5 ಅಂತಂದ್ರೆ 2 ಇರ್ತಾವ್ರಿ, 2ರಾಗ 1 ಕ್ಲಿಯರ್ ಆಗೈತಿ ಅಥವಾ ಗೊಂದಲ ಏನಾದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಈಚ್ ಅಂದ್ರೆ ಪ್ರತಿಯೊಂದು ಭಾಳ ಇರ್ತಾವ್ರಿ. 5 ಅಂದ್ರೆ 2 ಇರ್ತಾವ, 2ರಲ್ಲಿ 1. ನೈದರ್ ಅಂದ್ರೆ ಕೂಡ 2 ಇರ್ತಾವ, 2ರಲ್ಲಿ 1 ಅಲ್ಲ. ಇಲ್ಲೇ ಐತೆ ನೋಡ್ರಿ, ನೈದರ್ ಆಫ್ ದ ಅಕ್ಯುಸೇಷನ್ಸ್ ಈಸ್ ಟ್ರೂ. ಯಾವಾಗಲೂ ಸಿಂಗುಲರ್ ಸಬ್ಜೆಕ್ಟ್ ಇದ್ರಿ. ನನ್ನ ಮ್ಯಾಗ ಆಪಾದನೆ ಕೊಟ್ಟಿರಿ ನೀವು, ಆ ಆಪಾದನೆ ಕೊಟ್ಟಿರಿ, ಈ ಆಪಾದನೆ ಕೊಟ್ಟಿರಿ, 3-4 ಆಪಾದನೆ ಕೊಟ್ಟಿರಿ ಅಥವಾ 2 ಆಪಾದನೆ ಕೊಟ್ಟಿರಿ. 2ರಲ್ಲಿ ಯಾವ 1 ಆಪಾದನೆ ಸಹಿತ ಸತ್ಯ ಇಲ್ಲ ನೀವು ಹೇಳ್ತಕ್ಕಂಥದ್ದು. ನೈದರ್ ಅಂದ್ರೆ ಬಹುತೇಕ 2ರಲ್ಲಿ 1 ರೀ. ನೈದರ್ ಆಫ್ ದ ಅಕ್ಯುಸೇಷನ್ಸ್ 2 ಆಪಾದನೆ ಕೊಟ್ಟರೆ ನನಗೆ ನೀವು ಹಂಗೆ ಮಾಡ್ತೀರಿ, ನೀವು ಹಿಂಗೆ ಮಾಡ್ತೀರಿ ಅಂತೇಳಿ. ನಿಜ ಹೇಳ್ತೇನೆ, ನೀವು ಕೊಟ್ಟರೆ 2 ಆಪಾದನೆಗಳಲ್ಲಿ 1 ಆಪಾದನೆ ಸಹಿತ ಏನದಲ್ಲ ಸತ್ಯ ಇಲ್ಲ, ಸುಳ್ಳು ಐತೆ ಅಂದಂಗ. ನೈದರ್ ಆಫ್ ದ ಅಕ್ಯುಸೇಷನ್ಸ್ ನೋಡ್ಕೊಂಡು ಆರ್ ಮಾಡಿಬಿಟ್ರಿ ನೀವು ರೀ. ಬುಕ್ಸ್ ನೋಡ್ಕೊಂಡು ಬಿಲಾಂಗ್ ಮಾಡಿಬಿಟ್ರಿ ನೀವು ರೀ. ಇಲ್ಲ ಬಾಯ್ಸ್ ನೋಡ್ಕೊಂಡು ಪಾರ್ಟಿಸಿಪೇಟ್ ಮಾಡಿಬಿಟ್ರಿ ನೀವು ರೀ. ಇಲ್ಲ ಸರ್, ನೈದರ್ ಆಫ್ ದ ಅಕ್ಯುಸೇಷನ್ಸ್ ಈಸ್ ಅನ್ಬೇಕು, ಈಸ್ ಟು. ನನಗೆ ಮಾಡಿರುವಂತಹ ಅಪಾದನೆಗಳಲ್ಲಿ 1 ಕೂಡ ಸರಿ ಇಲ್ಲ ಅಂತೇಳಿ. ಇದ್ರ ಬಗ್ಗೆನೂ ಅಷ್ಟ ಹುಷಾರಿ. ಈ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಹೇಳುವಾಗ ಮುಂದೇನಾದರೂ ಮುಂದೇನಾದ್ರೂ ನಾವು ಬಂದ್ರೆ ಅಡ್ಜೆಕ್ಟಿವ್ ಆಗ್ತೈತಿ. ಇಲ್ಲೇ ಐತಲ್ಲ, ದ್ಯಾಟ್ ಬುಕ್ ಈಸ್ ಮೈನ್, ಹಿಯರ್ ದ್ಯಾಟ್ ಈಸ್ ಅಡ್ಜೆಕ್ಟಿವ್. ಹಂಗ ಇವು ಕೂಡ ಹಂಗಾರೆ ಈಚ್ ಐದರ್ ನೈದರ್ ಬಂದು ಮುಂದೆ ನೌನ್ ಬಂದ್ರೆ ಅವು ಏನಾದ್ರು ಹಾಕತೆ ಬಂದಂತಂದ್ರೆ ಈಚ್ ಬುಕ್ ಅಡ್ಜೆಕ್ಟಿವ್ ಆಗ್ತೈತಿ. ಐದರ್ ಬುಕ್ ಅನ್ನಕ್ ಬರೋದಲ್ರಿ, ಐದರ್ ಆಫ್ ದ ಬುಕ್ಸ್ ಅನ್ಬೇಕಾಗ್ತೈತಿ. ಈಚ್ ಬುಕ್ ಇದು ಹಿಂಗ ಈಚ್ ಬಂದ ಮುಂದೆ ನೌನ್ ಬಂತಂದ್ರ ಪ್ರೊನೌನ್ ಅಲ್ಲವಾಗದು, ಅಡ್ಜೆಕ್ಟಿವ್ ರೀ. ಇಲ್ಲ ಈಚ್ ಬಾಯ್ ಅಂತ ಐತಿ ನೋಡ್ರಿ, ಇದು ಪ್ರೊನೌನ್ ಅಂದ್ಗಿಂದ್ರಿ ನೀವು ಈಚ್ ಅಂತಕ್ಕಂಥದ್ದು. ಈಚ್ ಬಾಯ್ ಇವಾಗ ಅಡ್ಜೆಕ್ಟಿವ್ ಆಗ್ತೈತಿ. ಇದು ಈಚ್ ಬಾಯ್ ಪಾರ್ಟಿಸಿಪೇಟ್ಸ್ ಇನ್ ದ ಎಕ್ಸಾಮ್. ಈಚ್ ಆಫ್ ದ ಬಾಯ್ಸ್ ಅಂದ್ರೆ ಇದು ಪ್ರೊನೌನ್ ಆಗ್ತೈತೆ. ಈಚ್ ಬಾಯ್ ಅಂತ ಇತ್ತಂದ್ರೆ ಈಗ ಅಡ್ಜೆಕ್ಟಿವ್, ಇದು ಪ್ರೊನೌನ್ ಅಲ್ಲ ರೀ. ಇಲ್ಲಿ ಕೊಟ್ಟೆ ನೋಡು, ಈಚ್ ಆಫ್ ದ ಪಾರ್ಟಿಸಿಪೇಟ್ಸ್, ಈಚ್ ಬಾಯ್ ಪಾರ್ಟಿಸಿಪೇಟ್ಸ್ ಇನ್ ದ ಎಕ್ಸಾಮ್. ಹಿಯರ್ ಈಚ್ ಈಸ್ ನಾಟ್ ಅ ಪ್ರೊನೌನ್, ಇಟ್ ಈಸ್ ಅಡ್ಜೆಕ್ಟಿವ್. ಒಂಚೂರು ಅವಸರ ಮಾಡ್ಬೇಕಾಯ್ತು. ಪ್ರೊನೌನ್ಗಳಲ್ಲೇ ದೊಡ್ಡ ಟಾಪಿಕ್ ಅಂದ್ರೆ ಇಂಡೆಫಿನಿಟ್. ಇದು ಬಹಳ ಬ್ಯೂಟಿಫುಲ್ ಆಗ್ತಿದೆ. ಇದು 1 ತಾಸಿನಷ್ಟು ಬರೀ ಇದ್ರ ಬಗ್ಗೆ ಮಾತಾಡ್ಬೋದ್ರಿ. ಇವೆಲ್ಲ ಅದ್ಭುತ ಅದಾರ ಇವೆಲ್ಲ ಇಂಡೆಫಿನಿಟ್ ಪ್ರೊನೌನ್ ಅಂತೇಳಿ. ಯಾಕಂದ್ರೆ ಇಂಡೆಫಿನಿಟ್ ಅಂದ್ರೆ ಈ ಸಾಕಷ್ಟು ಅದಾವು ಅಂತ ಅಲ್ಲ, ಮತ್ತೆ ಹಂಗೆ ತಿಳ್ಕೊಂಡ್ರಿ. ಇಂಡೆಫಿನಿಟ್ ಅಂತಂದ್ರೆ ಈ ಪ್ರೊನೌನ್ ಮಾಡಿದಾಗ ಇವರೇ ಅಂತ ಯಾರು ಡೆಫಿನೆಟ್ ಆಗಲ್ಲ. ಯಾರಾದರೂ ಇರ್ಬೋದು, ನಾನಾದರೂ ಇರ್ಬೋದು, ನೀನಾದರೂ ಇರ್ಬೋದು, ಯಾರಾದರೂ ಇರ್ಬೋದು. ಇಂಥವ್ರೆ ಅಂತ ಪರ್ಟಿಕ್ಯುಲರ್ ಬಗ್ಗೆ ಹೇಳೋದಿಲ್ಲ. ಇನ್ ಜನರಲ್ ಮಾತಾಡ್ತಿರ್ತೀವಲ್ಲ, ಅಂತ ಪ್ರೊನೌನ್ ತಗೊಂತೀವಲ್ಲ, ಅವಕ್ಕೆ ಇಂಡೆಫಿನಿಟ್ ಪ್ರೊನೌನ್ ಅಂತ ಕರೀತಾರೆ. ಪರ್ಟಿಕ್ಯುಲರ್ ಇರುವುದಿಲ್ಲ. ಈ ಒನ್, ನನ್, ದೇ ಅಂತಂತೀವಲ್ಲ, ದೇ ಅಂದ್ರೆ ದೇ ಟೆಲ್ ಟ್ರೂತ್ ಈಸ್ ಬ್ಯೂಟಿಫುಲ್ ಅಂಡ್ ಎಂಡೇವರಿಂಗ್ ಅಂತ ಕರೀತಾರೆ. ಸಾಕ್ರಟಿಸ್ ಹೇಳಾರ. ಆಕ್ಚುಲಿ ನಾವು ಸಾಕ್ರಟಿಸ್ ಸೈಡ್ ಅಂತ ಸಾಕ್ರಟಿಸ್ ಹೇಳ್ಯಾನ ಅಂತ ಗೊತ್ತಿದ್ರೆ ಸಾಕ್ರಟಿಸ್ ಸೈಡ್ ಅಂತೀವಿ. ಗೊತ್ತಿಲ್ಲ ಅಂತಂದ್ರೆ ದೇ ಸೇ ಅಂತೀವ್ರಿ. ಅಂದ್ರೆ ಪೀಪಲ್ ಇನ್ ಜನರಲ್ ವರ್ಕ್ ಈಸ್ ವರ್ಷಿಪ್ ಅಂತ ಕರೀತಾರೆ. ಟ್ರೂತ್ ಈಸ್ ಬ್ಯೂಟಿಫುಲ್ ಅಂಡ್ ಎಂಡ್ಯೂರಿಂಗ್ ಅಂತ ಸಾಕ್ರಟಿಸ್ ಅವ್ರು ಹೇಳ್ತಾರೆ. ಆತರ ಇವೆಲ್ಲ ಸಾಕ್ರಟಿಸ್ ಅಂತ ಗೊತ್ತಿದ್ರೆ, ಗೊತ್ತಿಲ್ಲ ನಮಗೆ ಯಾರು ಹೇಳಾರ ಗೊತ್ತಿಲ್ಲ, ಇಂಡೆಫಿನೆಟ್ ಆಗಿ ಬಳಸ್ತೀವ್ರಿ ದೇ ಅಂತೇಳಿ. ಒನ್ ಅಂತ ಇಂಡೆಫಿನೆಟ್, ನನ್ ಅಂದ್ರೆ ಯಾರೋ ಒಬ್ರು, ದೇ ಅಂದ್ರೆ ಯಾರೋ ಒಬ್ರು, ಆಲ್ ಅಂದ್ರೆ ಎಲ್ಲರೂ ಅವರ ಇವ್ರ ಅಂತಲ್ಲ. ಸಮ್ ಅಂದ್ರೆ ಯಾರೋ ಒಬ್ರು, ಸಂಬಡಿ ಅಂದ್ರೆ ಯಾರೋ ಒಬ್ರು, ನೋಬಡಿ ಅಂದ್ರೆ ಯಾವನೂ ಇಲ್ಲ, ಅವರಲ್ಲ ಇವರಲ್ಲ ಯಾರೂ ಇಲ್ಲ ರೀ. ಪಾಪ ಒಬ್ಬರಿಗೆ ಯಾಕ. ಫ್ಯೂ ಅಂದ್ರೆ ಕೆಲವ್ರಿ, ಮೇನಿ ಅಂದ್ರೆ ಬಹಳ ರೀ, ಏನೇ ಅಂದ್ರೆ ಯಾವ್ದಾದ್ರು ಕೊಡ್ರಪ್ಪ. ಅದರ್ಸ್ ಅಂದ್ರೆ ಇವು ಜನ ಈ ಜನ ಎಲ್ಲ ಒಳ್ಳೆಯವ್ರ ಅದಾರ, ಕೆಲವು ಜನ ಒಳ್ಳೆಯವ್ರ ಅದಾರ, ಕೆಲವು ಜನ ಕೆಟ್ಟವ್ರ ಅದಾರ ಅಂತ ಹಿಂಗಂತಾರೆ. ಅದರ್ಸನ ಬರ್ತೈತಿ, ಅದರ್ ಬರ್ತೈತಿ. ಹೆಚ್ಚಿಗೆ ಹೇಳಕ್ ಟೈಮ್ ಇಲ್ಲ ನನಗೆ. ಇದನ್ನ ಪ್ರಶ್ನೆ ಬಲಿ ಚಂದ ಅದ. ಸಂಬಡಿ, ಎನಿಬಡಿ ಅಂತ ತಿಳ್ಕೊಂಡು ಸಮಥಿಂಗ್ ಎನಿಥಿಂಗ್ ಅಂತ ಐತಿ. ತಗೊಂಡೇನೋ ಇಲ್ಲ ರೀ, ಅದಕ್ಕೆ ತಗೊಂಡಿಲ್ರಿ, ಅದಕ್ಕೆ ಬಿಟ್ಟೇನೆ. ಸಮಥಿಂಗ್ ಅಂತೈತಿ, ಎನಿಥಿಂಗ್ ಅಂತೆ. ಅದ್ರ ಬಲಿ ಚಂದ ಅದ. ಸಮಥಿಂಗ್ ಅಂದ್ರೆ ಅಫರ್ಮೇಟಿವ್ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೇಕು. ಮರ್ತೀನಿ ನಾನು. ಸಮಥಿಂಗ್ ಅಂದ್ರೆ ಅಫರ್ಮೇಟಿವ್ ಸೆಂಟೆನ್ಸ್, ಎನಿಥಿಂಗ್ ಅಂದ್ರೆ ಇಂಟ್ರೋಗೇಟಿವ್ ಸೆಂಟೆನ್ಸ್. ಡು ಯು ವಾಂಟ್ ಎನಿಥಿಂಗ್? ಯಸ್ ಡ್ಯಾಡಿ, ಐ ವಾಂಟ್ ಸಮಥಿಂಗ್. ಹಸಿವಾಗಿದೆ. ಏನು ತಗೊಂತೀನಪ್ಪ, ತಿಂತೀಯಾ? ಡು ಯು ವಾಂಟ್ ಎನಿಥಿಂಗ್? ಯಸ್ ಡ್ಯಾಡಿ, ಐ ವಾಂಟ್ ಸಮಥಿಂಗ್. ಒಂದ್ ವೇಳೆ ನೆಗೆಟಿವ್ ಮಾಡ್ಕೋಬಹುದು. ಇಲ್ಲ ನನಗೇನು ಬೇಡ, ಐ ಡು ನಾಟ್ ವಾಂಟ್ ಎನಿಥಿಂಗ್ ಅನ್ಬೇಕು. ಇಂಟ್ರೋಗೇಟಿವ್ ಮತ್ತು ನೆಗೆಟಿವ್ ಮಾಡ್ಕೋಬೇಕಾದ್ರೆ ಎನಿಥಿಂಗ್ ಅನ್ಬೇಕು.
ಅಫರ್ಮೇಟಿವ್ ಮಾಡ್ಕೋಬೇಕಾದ್ರೆ ಸಮಥಿಂಗ್ ಅನ್ನಬೇಕು. ಡು ಯು ವಾಂಟ್ ಎನಿಥಿಂಗ್? ಐ ಡು ನಾಟ್ ವಾಂಟ್ ಎನಿಥಿಂಗ್, ಐ ವಾಂಟ್ ಸಮಥಿಂಗ್. ಓಕೆ ಬರೀ ಫ್ರೆಂಡ್. ಇಲ್ಲದ ಇಂಡೆಫಿನೆಟ್ ಯಾಕೆ ಅಂತೀವಂದ್ರೆ ಇಂಥವ್ರೆ ಪರ್ಟಿಕ್ಯುಲರ್ ಒನ್ ಮಸ್ಟ್ ಡೂ ಒನ್ಸ್ ಡ್ಯೂಟಿ ಪ್ರಾಪರ್ಲಿ. ನಾ ಮಾಡ್ಬೇಕ, ನೀ ಮಾಡ್ಬೇಕ, ಯಾರ ಅಲ್ರಿ ಇಂಥವ್ರ ಅಂತವ್ರಲ್ಲ, ಯಾರಾದ್ರೂ ಕೂಡ ಅಂತೇಳಿ. ನನ್ ಕ್ಯಾನ್ ಅಪೋಸ್ ಗಾಡ್, ನಾನು ತಗೊಂಡಿದ್ದು ನನಗೆ ಅನಿಸಿದ್ ನಾ ಬರ್ಕೊಂಡೇನೆ. ಚಲೋ ಎಕ್ಸಾಂಪಲ್ಸ್ ಕೆಲವೊಂದು ಕೋಟ್ ಮಾಡ್ತೇನೆ. ಭಾಳ ಬ್ಯೂಟಿಫುಲ್ ಅಂತಂದ್ರೆ ದೇ ಆರ್ ಸೋ ಬ್ಯೂಟಿಫುಲ್ ದಟ್ ಐ ಕೆನಾಟ್ ಸ್ಲಿಪ್ ದೆಮ್. ಬಿಟ್ಟು ಹೋಗಕ್ ಆಗಲ್ಲ ನನಗೆ. ಯಾವ್ದಾರ ಬುಕ್ನಿಂದ ಭಾಳ ಇದಿತ್ತು ತಗೊಂಡ್ಬರ್ತೇನೆ. ಇಲ್ಲ ನಂದು ನಿಮಗೆ ನಾನು ಹೇಳೋದು ಸೂಟ್ ಆಗ್ತಲ್ಲ, ನಾನು ಸ್ವಂತ ಕೊಡ್ತೇನೆ. ಒನ್ ಮಸ್ಟ್ ಡೂ ಒನ್ಸ್ ಡ್ಯೂಟಿ ಪ್ರಾಪರ್ಲಿ ಗೊತ್ತದ. ಇದಕ್ಕೆ ನನಗೆ ಭಾಳ ಇಷ್ಟ ಅದಕ್ಕೆ ತಗೊಂಡಿದ್ದೆ ನಾನು. ಒನ್ ಯಾರು ಅಂದ್ರೆ ಅವರು ಇವರು ಅಂತಲ್ಲ. ನನ್ ಕ್ಯಾನ್ ಅಪೋಸ್ ಗಾಡ್, ಹೌದು ನಾ ಅಪೋಸ್ ಮಾಡೋಕ್ಕಾಗಲ್ಲ, ಯಾರಿಗಾದ್ರೂ ಇಲ್ಲ. ದೇ ಸೇ ಆನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ ಅಂತೇಳಿ. ಆಲ್ ಈಸ್ ವೇಸ್ಟೆಡ್ ಇದು ಯಾಕೆ ತಗೊಂಡಿನಂದ್ರೆ ಕೌಂಟೇಬಲ್ ಅನ್ಕೌಂಟೇಬಲ್. ಯಾವುದೋ ಒಂದು ನೀರು, ಹಾಲು, ಎಲ್ಲ ಅಡಿಗೆ ಎಲ್ಲ ವೇಸ್ಟ್ ಮಾಡಿಬಿಟ್ರಲ್ರಿ ಪುಣ್ಯಾತ್ಮ. ಆಲ್ ಈಸ್ ಕೌಂಟೆಡ್. ಆಲ್ ಆರ್ ವೈಸ್, ಆಲ್ ಇದು ಕೌಂಟೇಬಲ್ ಬಂದಾಗ ಆರ್ ಬರ್ತೈತ್ರಿ. ಸಮ್ ಆರ್ ವೈಸ್ ಅಂಡ್ ಅದರ್ಸ್ ಆರ್ ಡಲ್. ಇಲ್ಲಿ ಕೊಟ್ಟ ಸಂಬಡಿ ಈಸ್ ಸಿಟಿಂಗ್, ಯಾರೋ ಒಬ್ರು ಕೂತಾರ ಅಂದ್ರದು. ಕೆಲವು ಜನ ವೈಸ್ ಅದರ, ಕೆಲವು ಜನ ಡಲ್ ಅದರ. ಎಂತಾರ ಅಂತ ಹೇಳಕ್ಕಾಗಲ್ಲ. ನೋ ಬಡಿ ಈಸ್ ಹ್ಯಾಪಿ ಇನ್ ದ ವರ್ಲ್ಡ್. ನಾನಾಗ್ಲಿ ನೀನಾಗ್ಲಿ ಯಾರೇ ಆಗಲ್ಲ, ಯಾರಾಗ್ಲೂ ಕೂಡ ಏನಾಗ್ತತ್ರಿ, ಯಾರು ಹ್ಯಾಪಿ ಇಲ್ಲ ಜಗತ್ತೊಳಗೆ. ಸಮ್ಟೈಮ್ಸ್ ಅನ್ಹ್ಯಾಪಿನೆಸ್ ಬರತ್ತದಲ್ರಿ. ಅದಲ್ಲ ಜುಡಿಷಿಯಸ್ ಮಿಕ್ಸ್ಚರ್ ಆಫ್ ಬೋತ್ ಹ್ಯಾಪಿನೆಸ್ ಅಂಡ್ unhappiness in the life. That's nature that God has given to us. Okay, ಬರ್ರಿ ಇಲ್ಲ ನೋಟ್ ಆಲ್ ಸ್ಟೂಡೆಂಟ್ಸ್ ಆರ್ ವೈಸ್, ಆಲ್ ಈಸ್ ಮತ್ತೆ ಇಲ್ಲಿ ಮತ್ತೆ ಹಂಗಾರೆ ಇದು ಮತ್ತೆ ಬ್ಯೂಟಿಫುಲ್ ಅದನ್ರಿ. ಆಲ್ ಈಸ್ ಆಲ್ ಆರ್ ವೈಸ್ ಅಂದ್ರೆ ಪ್ರಣವನ್ ಆಗ್ತೈತಿ. ಆಲ್ ಸ್ಟೂಡೆಂಟ್ಸ್ ಆರ್ ವೈಸ್ ಅಂದ್ರೆ ಅಡ್ಜೆಕ್ಟಿವ್ ಆಗ್ತೈತಿ. ಲಾಸ್ಟ್ ಬರ್ತೀನಿ ಸರ್ ಫ್ರೆಂಡ್ಸ್. ಇನ್ನು ನನಗೊಂದು ಸ್ವಲ್ಪ ಟೈಮ್ ಕಳೆದು ನೋಡಿತ್ತು, ಹಾಗಾಗಿ ಹಿಂಗೆ ಕೊನೆಗೆ ಒಂದು ಸ್ವಲ್ಪ ಏನು ಮಾಡ್ಬೇಕು, ನಾನು ಸ್ಲೋ ಮಾಡ್ಬೇಕಂತೀನ್ರಿ. ರೆಸಿಪ್ರೋಕಲ್ ಪ್ರಣವ ಬ್ಯೂಟಿಫುಲ್ ಅದರ ರೆಸಿಪ್ರೋಕಲ್ ಪ್ರಣವನ್ ಇದ್ರಿ. ಇದು ಏನು ಪರಸ್ಪರ ಅಂತ ನಿಮ್ಗೇನು ಹೇಳತ್ತೆ, ಇದಕ್ಕೇನು ಡೆಮಾನ್ಸ್ಟ್ರೇಟಿವ್ ಪ್ರಣವ ಕನ್ನಡದಾಗ ಒಂದು ಸ್ವಲ್ಪ ಏನು ಹೇಳೇನ್ರಿ ಹೋಗ್ರಿ. ಈಗ ಇವೇನತ್ತಲ್ಲ, ಇವ್ ನಾನು ನಾನು ನನಗೆ ಅಂತ ತಿಳ್ಕೊಂಡು ಗೊತ್ತದ್ರಿ. ಇದು ನಾನೇ ಬೇರೆ ಯಾರೋ ಅಲ್ಲ ಅಂತದ್ದು. ಇದು ನನ್ನಷ್ಟಕ್ಕೆ ನಾನೇ ಅಂತ ರಿಫ್ಲೆಕ್ಸಿವ್ ಪ್ರಣವನ. ಇವೇನತ್ತಾರ ಇವೆಲ್ಲ ರಿಲೇಟಿವ್ ಪ್ರಣವ ಕನ್ನಡದಾಗ ಹೇಳಕ್ ಬರೋದಿಲ್ಲ. ಕನ್ನಡದ ಹೆಂಗೈತೆ, he is a teacher, ಬಸವರಾಜ್ is a doctor who treats kindly ಅಂತ ಐತಲ್ಲ. ಇದನ್ನ ರಿಲೇಟಿವ್ ಪ್ರಣವ ಇದಕ್ಕೆ ಹೆಂಗೆ ಇದು ಮಾಡ್ತೀರಿ ಇವ್ರಿ? ಹಿ ಅಂದ್ರೆ ಇಲ್ಲಿ ಏನತ್ತ ಅವನು ಹಿಂಗ ರಿಲೇಟಿವ್ ಕನ್ನಡದಾಗ ಹೇಳಕ್ ಬರೋದಿಲ್ಲ. ಇದನ್ನ ಇಂಟ್ರೋಗೇಟಿವ್ ಅಂದ್ರೆ ಪ್ರಶ್ನೆ ಮಾಡಕ್ ಯೂಸ್ ಮಾಡ್ತಕ್ಕಂಥದ್ದು. ಯಾರು ನಿಮ್ಮ ಕ್ಲಾಸ್ ಟೀಚರ್ ಇದು ಬರ್ತದ್ರಿ. ಇದು ಮೀನಿಂಗ್ ಇದೇನಂದ್ರೆ ಅದು ದಿಸ್ ಈಸ್ ಎ ಗುಡ್ ಸ್ಟೋರಿ ಅಂತಂದ್ರ ಇದು ಅದು ಅಂತ ತಿಳ್ಕೊಂಡು ಹೇಳ್ತೀವ್ರಿ. ಡಿಸ್ಟ್ರಿಬ್ಯೂಟ್ ಅಂದ್ರೆ ಹಂಚಿ ಹಿಂಗ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿ. ಅಂದ್ರೆ ಒನ್ ಈಚ್ ಟೈಮ್ ಅಂತ ತಿಳ್ಕೊಂಡು, ಈಚ್ ಒನ್ ಟೈಮ್ ಅಂತ ತಿಳ್ಕೊಂಡು ಹೆಂಗ್ರಿ. ಆಮೇಲೆ ಇನ್ಡೆಫಿನೆಟ್ ಅಂದ್ರೆ ಇವರೇ ಅವರೇ ಅಂತ ಅಲ್ಲ ರೀ, ಯಾರಾದರೂ ಒಬ್ರು ಅಂತ ಮೀನಿಂಗ್. ಇನ್ನು ರೆಸಿಪ್ರೋಕಲ್ ಅಂದ್ರೆ ಪರಸ್ಪರ ಅಂತೇಳಿ ಇಲ್ಲಿ ಬಂದ ನೆನಪಾತನ ಕನ್ನಡ ಒಟ್ಟು ಹೇಳ್ಬೇಕಂತೇಳಿ. ಪರಸ್ಪರ ಒಬ್ರಿಗೊಬ್ರು ಅಂತೇಳಿ. ನನಗೆ ನೀನಿದ್ರೆ ನಿನಗೆ ನಾನು ಅಂತೇಳಿ, ನನಗೆ ನೀನು ಸಹಾಯ ಮಾಡಿದ್ರೆ ನಿನಗೆ ನಾನು ಸಹ. ಅಲಗು ಚೌಧರಿ ಜುಮನ್ ಶೇಖ್ ಅಂತ ಒಂದು ಯಾವುದೋ ಲೆಸನ್ ಇರ್ತಾರೆ, ವಿಲಿಚ್ ಪಂಚಾಯತ್ ಅಂತೇಳಿ. ನಾವು PUC ಓದುವಾಗ ಅಥವಾ 9th ಹೇಳಿ ನಾನು ತನ್ಕೋತೀನಿ ನನ್ನ ಪಾಠದಲ್ಲಿ. ಅಲಗು ಚೌಧರಿ ವುಡ್ ನಾಟ್ ಸೆಲ್ ಟ್ರೂತ್ ಅಂಡ್ ಜಸ್ಟಿಸ್ ಫಾರ್ ದ ಸೇಕ್ ಆಫ್ ಫ್ರೆಂಡ್ಶಿಪ್ ಅಂತ ಇತ್ತು. ಅಂದ್ರೆ ಪರಸ್ಪರ ಅಂತ. ಇದು ಜಗಳ ಸ್ಟಾರ್ಟ್ ಆದ್ಮೇಲೆ ಅದಕ್ಕಿಂತ ಮೊದಲು ಹೆಂಗಿತ್ತಂದ್ರೆ ದೇ ಹೆಲ್ಪ್ಡ್ ಈಚ್ ಅದರ್. ಒಬ್ಬರಿಗೊಬ್ರು ನಾನು ಏನಕ್ಕೆ ಸಹಾಯ ಮಾಡಿದ್ರೆ ನೀನು ನನಗೆ ಸಹಾಯ ಮಾಡ್ತೀಯ ಅಂತ ಹೇಳಿದ್ರೆ. ಈಚ್ ಅದರ್ ಅಂದ್ರೆ ಒಬ್ಬರಿಗೊಬ್ರು, ಒನ್ ಅನದರ್ ಅಂದ್ರೆ ಒಬ್ಬರಿಗೊಬ್ರು. ಆದ್ರ ಕಂಡೀಷನ್ ಇಂತಲ್ಲೇ ಈಚ್ ಅದರ್ ಯೂಸ್ ಮಾಡಬೇಕು, ಇಂತಲ್ಲೇ ಒನ್ ಅನದರ್ ಯೂಸ್ ಮಾಡ್ಬೇಕಂತದ ಸರಿಯಾಗಿ ಕೇಳಿಸ್ಕೊಡ್ರಿ. ಇಬ್ಬರ ಮಧ್ಯದಲ್ಲಿ ಏನಾದ್ರೂ ಒಂದು ಕೆಲಸ ನಡೀತಿರ್ತಂದ್ರೆ, ಸಾರಿ ಹಂಗ ಹೇಳ್ತೇನೆ, ಸ್ವಲ್ಪ ಲವ್ ಮಾಡೋರು ಒಂದು ಗಂಡು ಹುಡುಗ ಒಂದು ಹೆಣ್ಣು ಹುಡುಗಿ, ಒಬ್ರು ಗಂಡು ಒಬ್ರು ಹೆಣ್ಣು, ಇಬ್ಬರ ಮಧ್ಯೆಲ್ಲ ನಡೀತದ ಕೆಲಸದ, ಇನ್ನೊಬ್ರು ಬರೋಕ್ಕಾಗೋದಿಲ್ಲ. ಹಾಗಾಗಿ ಈಚ್ ಅದರ್ ಅಂತನ್ರಿ. ಇನ್ನು ಒಬ್ರಿಗೊಬ್ರು ಸಹಾಯ ಮಾಡ್ತೇವೆ. ನಮ್ಮ ಫ್ಯಾಮಿಲಿ ಅದಾವ್ರಿ, ನಮ್ಮ ಫ್ಯಾಮಿಲಿಯಾಗ ನನ್ಗೆ 2 ಮಕ್ಳು ಅದಾವ್ರಿ. ನನ್ನ ಹೆಂಡತಿ, ನಾನು, ನಮ್ಮ ಬ್ರದರ್ಸ್, ಅವ್ರ ಹೆಂಡತಿಯವರು, ಅವ್ರ ಮಕ್ಕಳು, ನಮ್ಮ ದೊಡ್ಡ ಫ್ಯಾಮಿಲಿ ಅದಾರೆ. ಹಂಗತೆ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅಷ್ಟೂರು ಕೂಡ್ತೀವಿ. ಅವರೆಲ್ಲ ನನಗೆ ಹೆಲ್ಪ್ ಮಾಡ್ತಾರೆ, ನಾ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಇಲ್ಲಿ ಇಬ್ಬರೇ ಇರೋದಿಲ್ಲ, ಇಬ್ಬರಿಗಿಂತ ಹೆಚ್ಚಿದ್ರೆ ಒನ್ ಅನದರ್ ಯೂಸ್ ಮಾಡ್ಕೋಬೇಕು. ಏನಾದ್ರೂ ಒಂದು ಕೆಲಸ ಹೌದಲ್ಲ, ಏನಾದ್ರೂ ಒಂದು ಕೆಲಸ ಇಬ್ಬರ ಮಧ್ಯದಲ್ಲೇನೆ ನಡೀತದ, ಅದಲ್ಲ ಈಚ್ ಅದರ್ ಅನ್ನಬೇಕು. ಇಲ್ಲ ಆ ಕೆಲಸದಲ್ಲಿ ಬಹಳ ಜನ ಇರ್ತಾರೆ, ಒಬ್ರಿಗೊಬ್ರು
ಹಿಂಗೆ ಪರಸ್ಪರ ಕೆಲಸ ಮಾಡ್ತಾರೆ ಅಂದರೆ ಒನ್ ಅನದರ್ ಅನ್ನಬೇಕು. ಒಂದು ಎಕ್ಸಾಂಪಲ್, ಇಬ್ಬರ ಮಧ್ಯದಲ್ಲಿ ಕೆಲಸ ನಡೀತಿದ್ರೆ ಈಚ್ ಅದರ, ಇಬ್ಬರಿಗಿಂತ ಹೆಚ್ಚು ಜನರ ಮಧ್ಯದಲ್ಲಿ ಮಾಡ್ತಿದ್ರೆ ಒನ್ ಅನದರ್. ಇಷ್ಟತೆ ತಿಳ್ಕೊರಿ. ಮತ್ತೆ ಇನ್ನೊಂದು ಸ್ವಲ್ಪ ಏನೋ ಐತದ, ನಾನು ನೋಡ್ಲಿಕ್ಕೆ ಹೋದೆ, ನನಗದು ಇದು ಆಗಲಿಲ್ಲ, ಒಂಚೂರು ಎಲ್ಲೋ ಒಂದು ನೋಡಿದೆ, ಇಷ್ಟು ಸಾಕಾಗ್ತೈತಿ ಅಂತ ಅನ್ಕೊಳ್ತೇನೆ. ಇಷ್ಟು ಮಾಡ್ರಿ. ಬಟ್ ನಾನು ಪ್ರಯತ್ನ ಮಾಡಿದೆ, ನನಗನ ಒಂದು ಗೊಂದಲವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಬಂತಲ್ಲೇ. ಆ ಗೊಂದಲ ಹೆಂಗೆ ಪರಿಹಾರ ಮಾಡ್ಕೊಳಕ್ ಹೋದ್ರೆ ಪರಿಹಾರ ಆಗಲಿಲ್ಲ. ಈಸಿ ಇದ್ದಷ್ಟಕ್ಕೆ ಸಾಕಿಷ್ಟು. ಬಟ್ ನೀವು ಯಾರಾದರೂ ಇದು ಇದ್ರೆ ನಮ್ಗದು ಗೊತ್ತಾಗ್ತೈತೆ. ನಮಗದು ನನಗಂತೂ ಇಷ್ಟು ಗೊತ್ತಾಗೈತಿ, ಇಷ್ಟು ಹೇಳ್ತೀನಿ. ಅದನ್ನ ತಿಳ್ಕೊಳ್ಳಕ್ ಹೋದೆ, ಮತ್ತೆ ಮರ್ತು ಬಿಟ್ಟೆ. ಒಂದು ಸ್ವಲ್ಪ ಐತಿ, ಸ್ವಲ್ಪ ವಿಶೇಷ ಏನೋ ಐತದು. ಯಾಕಂದ್ರೆ ಒಂದು ಟೆಕ್ಸ್ಟ್ ಬುಕ್ನಲ್ಲೇ ಬಂದಿತ್ತು, ಇಬ್ಬರೇ ಇದಾರಲ್ಲೇ ಒನ್ ಅನದರ್ ಅಂತ ಬಂತು. ಇಲ್ಲೇ ಆರ್ ಕೆ ನಾರಾಯಣ ಲೆಸನ್ ಅದ ಅಂತ ಅನಿಸ್ತದೆ ನನಗೆ. ಆರ್ ಕೆ ನಾರಾಯಣ ಸರ್ದ ಲೆಸನ್ ಅದ PUC ಫಸ್ಟ್ ಇಯರ್ಕೊಂದು, ವಾಚನ ಆಫ್ ಅ ಲೇಕ್ ಅಂತ ತಿಳ್ಕೊಂಡು, ಅಲ್ಲೇ ಆಕ್ಚುಲಿ ಇಬ್ಬರೇ ಅದಾರ್ರಿ ಅವರು, ಒನ್ ಅನದರ್ ಅಂತ ಬಂದೈತಿ. ಅದು ಬಂದೈತೆ. ನಾನು ಅದನ್ನ ಹಂಗ ಒಂದು ಸ್ವಲ್ಪ ಅದೇನಪ್ಪ ಅಂತ ಗ್ರಾಮರ್ ಬುಕ್ ತಗೊಂಡು ನೋಡಿದಾಗ ಅದಕ್ಕೊಂದು ಗೊಂದಲಮಯವಾಗಿರ್ತಕ್ಕಂಥದ್ದು ಸಿಕ್ತು. ಅದು ಸ್ವಲ್ಪ ಡೀಪ್ ಆದಾಗ ಹಂಗಾಗ್ತದ. The wiser you become, the more doubtful you will be ಅಂತೇಳಿ. ಅದು ನ್ಯಾಚುರಲ್ ಆಗಿ ನಾವು ಹೆಚ್ಚೆಚ್ಚು ಶಾನರ್ ಆದಾಗೆಲ್ಲ ಹೆಚ್ಚೆಚ್ಚು ಸಂಶಯ ಬರಕ್ಕೆ ಚಾಲು ಆಗ್ತಾವಂತ. ಅದಕ್ಕೆ ಶಾನರಿಗೆ ಸಂಶಯ ಭಾಳ ಅಂತಾರೆ. ಹೆಚ್ಚು ಶಾನರ್ ಆದಾಗೆಲ್ಲ ಹೆಚ್ಚು ಸಂಶಯ ಹುಟ್ಕೊಂತಾವೆ, ಡೌಟ್ ಹುಟ್ಕೊಂತಾವ. ಅಂದ್ರೆ ನಮಗೆ ಹೆಚ್ಚು ನಮ್ಮನ್ನು ವೈಸ್ ಮಾಡಕ್ಕೆ ಅದ ಹೇಳಿದ್ನಲ್ಲ, ಸ್ವಲ್ಪ ಐದು ಒಂಚೂರು ಈ ಸದ್ಯಕ್ಕಂತ ಇಷ್ಟು ತಿರ್ಕೊಳ್ಳೋದು ಪ್ಲೇನ್ ಆಗಿರ. ಇಬ್ಬರ ಮಧ್ಯದಲ್ಲಿ ನಡ್ತಿದ್ರೆ ಹುಷಾರಾಗಿ ಈಚ್ ಅದರ್ ಅಂದ್ರೆ, ಇಬ್ಬರಿಗಿಂತ ಹೆಚ್ಚು ಜನರ ಮಧ್ಯದಲ್ಲಿ ಇದ್ದರೆ ಒನ್ ಅನದರ್ ಅಂತಂದ್ರೆ. ಎಕ್ಸಾಂಪಲ್ ಕೂಡ ಎರಡೇ ತಗೊಂಡಿನಿ ಫ್ರೆಂಡ್ಸ್. ರೋಮಿಯೋ ಅಂಡ್ ಜೂಲಿಯಟ್ ಲವ್ಡ್ ಈಚ್ ಅದರ್ ಅಂತ ಕೊಟ್ಟಿನಿ. ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಕೋತೀನಿ. PUC ಸೆಕೆಂಡ್ ಇಯರ್ ಫಸ್ಟ್ ಪೋಯಮ್ ಆಯ್ತಲ್ಲ, ಅದರಿಂದ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡೆ. ಆಲ್ ದ ಫೈವ್ ಪಾಂಡವಾಸ್ ರೆಸ್ಪೆಕ್ಟೆಡ್ ಒನ್ ಅನದರ್ ಅಂತಾರೆ. ಪಾಂಡವರು 5 ಜನ ಆದರ ಅಂತ ಹೇಳ್ತಾರಲ್ಲ, ಒಬ್ರಿಗೊಬ್ರು ಅರ್ಜುನ, ನಕುಲ, ಸಹದೇವ, ಧರ್ಮರಾಜ ಇವರೆಲ್ಲ ಏನ್ ಮಾಡ್ತಾರೆ, ಭೀಮ ಇವರೆಲ್ಲ ಏನ್ ಮಾಡ್ತಾರ, ಒಬ್ರಿಗೊಬ್ರು ಸಹಾಯ ಮಾಡ್ತಿರ್ತಾರಲ್ರಿ, ರೆಸ್ಪೆಕ್ಟ್ ಮಾಡ್ತಾರಲ್ರಿ, ಗೌರವ ಮಾಡ್ತಾರಲ್ರಿ, ಹೌದಲ್ಲ. ಹಾಗಾಗಿ ನಾನು ಆ ಎಕ್ಸಾಂಪಲ್ ತಗೊಂಡೇನೆ. ಇಲ್ಲೇ ಮೋರ್ ದನ್ 2 ಅದಾರಲ್ಲ, 2 ಇದ್ರಷ್ಟೇ ಈಚ್ ಅದರ್ ತಗೊಳ್ರಿ. 3 and more ಬಂದ್ರೆ ಒನ್ ಅನದರ್ ತಗೊಳ್ರಿ. ಆಲ್ ದ 5 ಪಾಂಡವಾಸ್ ರೆಸ್ಪೆಕ್ಟೆಡ್ ಒನ್ ಅನದರ್ ಅಂತ ಕೊಟ್ಟಿನಿ. ಎಸ್, ಸ್ಯಾಟಿಸ್ಫ್ಯಾಕ್ಟರಿ ಐತ್ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ದಿನದೊಳಗೆ ಮತ್ತೆ ನಾನು ಹೆಚ್ಚಿಗೆ ಎಲ್ಲರೂ ನನಗೆ ಅದು ತಿಳ್ಕೊಂಡೆ ಅಂತಂದ್ರೆ ಮತ್ತೆ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಒಂಚೂರು ಅವಸರ ಮಾಡಬೇಕಾಯ್ತು. ಬರೆದಂಥ ಎಕ್ಸಾಂಪಲ್ಸ್ ಎಲ್ಲ ಹೇಳಿದ್ನೋ ಇಲ್ಲೋ ಸ್ವಲ್ಪ ನನಗೆ, ಯಾಕಂದ್ರೆ ಮತ್ತೆ ಯಾಕೋ ಏನೋ ಒಂದು ಸ್ವಲ್ಪ ಮತ್ತೆ ಕೆಲಸ ಇರ್ತಾವಲ್ಲ, ಹಾಗಾಗಿ ಬಾರೆ ಫ್ರೆಂಡ್ಸ್. ಇಂಪರ್ಸನಲ್ ಪ್ರೊನೌನ್ ಅಂತ ತಿಳ್ಕೊಂಡು ಕೆಲವು ಬುಕ್ನಲ್ಲಿ ಇದನ್ನು ಕೊಟ್ಟಿಲ್ರಿ, ನಾನು ತಗೊಂಡಿದ್ದೀನಿ ಧೈರ್ಯ ಮಾಡಿ. ದಯಮಾಡಿ ಏನಾದರೂ ತಪ್ಪಿದ್ರ ಒಂದು ಸ್ವಲ್ಪ ಇದನ್ನ ಮಾಡಿಬಿಡ್ರಿ, ಮಾಪ್ ಕರೋ ಅಂತಾರಲ್ಲ ಹಂಗೆ. ಇದು ಏನದಲ್ಲ ಇಂಪರ್ಸನಲ್ ಪ್ರೊನೌನ್ ಅಂತ ತಗೊಂಡಿನಪ್ಪ, ಎಲ್ಲೋ ಒಂದ್ ಕಡೆ ನೋಡಿನಿ, ಕೆಲವೊಂದು ಬುಕ್ನಾಗ ಐತೆ ಅಂತ ಅನಿಸ್ತತಿ, ಅಥವಾ ನಮ್ಮ ಸರ್ ನಮಗೆ ಹೇಳ್ಯಾರ. ಇದನ್ನ ನಾನು ಕಲಿಯುವಾಗ ನಮಗೇನು ಗ್ರಾಮರ್ ಕಲಿಸ್ಯಾರ ಸರ್, ಅದನ್ನ ನಮಗೆ ಹೇಳ್ಯಾರ, ಹಾಗಾಗಿ ನಿಮಗೆ ಹೇಳತ್ತೀನಿ. ಇಂಪರ್ಸನಲ್ ಪ್ರೊನೌನ್ ಅಂತೇಳಿ 2 ಪ್ರೊನೌನ್ಗಳು ಅದಾವ್ರಿ, ಇಟ್ ಮತ್ತು ದೇರ್ ಅಂತೇಳಿ. ಸಿಕ್ಕಾಪಟ್ಟೆ ಯೂಸ್ಫುಲ್ ಅದ ಇವು. ಇದ್ರ ಬಗ್ಗೆ ಭಾಳ ಮಾತಾಡ್ಬೇಕು ನಾನು, ಬಟ್ ಟೈಮ್ ಕಡಿಮೆ ಇರೋದ್ರಿಂದ ಭಾಳ ಮ್ಯಾಕ್ಸಿಮಮ್ ಮಾತಾಡ್ಬೇಕ್ರಿ ಇದಕ್ಕೆ. ಇದು ಇಟ್ ಅಂತೂ ಇನ್ನೂ ಸ್ವಲ್ಪ ಏನಾರ ಒಂಚೂರು ಕಮ್ಮಿ ಲಿಮಿಟೆಡ್ ಅಂತ ಹೇಳ್ಬೋದ್ರಿ ಅದಕ್ಕೆ. ಬಟ್ ದೇರ್ ಐತಲ್ಲ, ಇದು ಸಾಕಷ್ಟು ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಟ್ರೈ ಮಾಡೇನೆ. ಬರ್ರಿ ಫ್ರೆಂಡ್ಸ್ ನೋಡೋಣ. ಇಂಪರ್ಸನಲ್ ಪ್ರೊನೌನ್ ಅಂದ್ರೆ ಇದು ಒಂದು ಸ್ವಲ್ಪ ಹಂಗೆ ಹೇಳ್ತೀನಿ ನಿಮ್ಗೆ. ಸ್ವಲ್ಪ ಇಂಪರ್ಸನಲ್ ಪ್ರೊನೌನ್ ಅಂದ್ರೆ ಹೇಳ್ತೀನಿ ನೋಡ್ರಿ. ಆಕ್ಚುಲಿ ಸಬ್ಜೆಕ್ಟ್ ಸ್ಥಾನದಾಗ ಇರ್ತಾವ, ಅವು ಸಬ್ಜೆಕ್ಟ್ ಅಲ್ಲ. ಡಮ್ಮಿ ಅಂತಾರಲ್ಲ, ಡಮ್ಮಿ ಸಬ್ಜೆಕ್ಟ್ ಸ್ಥಾನದೊಳಗೆ ಇರ್ತಾವ, ಸಬ್ಜೆಕ್ಟ್ ಅಲ್ಲ. ಸಬ್ಜೆಕ್ಟ್ ಸ್ಥಾನದೊಳಗೆ ಇರ್ತಾವ್ರೆ ಅಂದ ಬಳಕ ಸಬ್ಜೆಕ್ಟ್ ಅಲ್ಲ ಅವ್ರೆ, ಸಬ್ಜೆಕ್ಟ್ ಬೇರೆನೇ ಇರ್ತದ. ಸಬ್ಜೆಕ್ಟ್ ಸ್ಥಾನದೊಳಗೆ ಇರ್ತಾವ ಬಟ್ ಸಬ್ಜೆಕ್ಟ್ ಅಲ್ಲ. ಇಂಪರ್ಸನಲ್ ಅಂತಂದ್ರೇನು, ಡಮ್ಮಿ ರೀ, ಡಮ್ಮಿ ಅನ್ರಿಯಲ್ ಅಂತ ಕರೀತಾರ. ಡಮ್ಮಿ ಸಬ್ಜೆಕ್ಟ್, ಅನ್ರಿಯಲ್ ಸಬ್ಜೆಕ್ಟ್ ಅದಲ್ಲ. ಎಸ್, ಅವಕ್ಕ ಇಂಪರ್ಸನಲ್ ಪ್ರೊನೌನ್ ಅಂತ ಕರೀತೀವ್ರಿ. ಸಬ್ಜೆಕ್ಟ್ ಸ್ಥಾನದಾಗ ಇರ್ತವೆ ಬಟ್ ಸಬ್ಜೆಕ್ಟ್ ಅಲ್ಲ. ಅಂತದ್ ಇಟ್ ಅಂದ ಪರ್ಸನಲ್, ಇಟ್ ಈಸ್ ಮೈ ಬುಕ್ ಅಂತ ಐತಲ್ಲ, ಅದು ಪ್ರೊನೌನ್, ಪರ್ಸನಲ್ ಪ್ರೊನೌನ್. ಅದು ಇಟ್ ಈಸ್ ಮೈ ಬುಕ್ ಪರ್ಸನಲ್ ಪ್ರೊನೌನ್. ಅದೇ ಇಟ್ ಇಂಪರ್ಸನಲ್ ಪ್ರೊನೌನ್. ಇಂಪರ್ಸನಲ್ ಪ್ರೊನೌನ್ ಅಂದ್ರೆ, ಇಂಪರ್ಸನಲ್ ಪ್ರೊನೌನ್ ಎಷ್ಟು ಕಡೆ ಯೂಸ್ ಮಾಡ್ಬೋದು ಅಂದ್ರೆ 4 ಕಡೆ ಯೂಸ್ ಮಾಡ್ಬೋದು ನನಗೆ ಗೊತ್ತಿದ್ದಂಗ. 4 ಕಡೆ. ಇಟ್ ಈಸ್ ಕೋಲ್ಡ್ ಅಂದ್ರೆ ಕ್ಲೈಮೇಟ್ ಹೇಳಕ್ ಇಟ್ ಯೂಸ್ ಮಾಡ್ತೇವ್ರಿ. ಇವತ್ತ ಥಂಡಿ ಇದೆ, ಇವತ್ತ ಚಳಿ ಇದೆ, ಇವತ್ತು ಬಿಸಿಲಿದೆ, ಸೆಖಿ ಇದೆ, ಇವತ್ತ ಮಳಿ ಆಗ್ಲಿಕ್ಕತ್ತದ,
ಇವತ್ತು ಕ್ಲೌಡಿ ಐತಿ, ಇವತ್ತೇನಪ್ಪ ಡಾರ್ಕ್ ಐತಿ, ಇವತ್ತೇನಪ್ಪ ಬ್ರೈಟ್ ಐತಿ. ಇವತ್ತು ಕ್ಲೈಮೇಟ್ ಹೇಳ್ಬೇಕಾದ್ರೆ ಇಟ್ಟು ಬೇಕ್ರಿ. ಕ್ಲೈಮೇಟ್ ಹೇಳಕ್ಕೆ ಇಲ್ಲಕ್ಕಂದ್ರೆ ಹೇಳ್ರಿ, ನೀ ಇಟ್ಟು ಬಳಸಲಾರ್ದ ಹೇಳಿ ಭಾಷೆ ಬಳಸ್ನಿ, ಇಂಗ್ಲಿಷ್ ಭಾಷೆ ಹೇಳ್ತೀನಿ. ಭಾಷೆ ಇಟ್ಟು ಬಳಸಲಾರ್ದೆ ಕ್ಲೈಮೇಟ್ ಹೇಳ್ರಿ ಅವ್ರೆ. ಚಳಿ ಇದೆ, ಚಳಿ ಇದೆ ಅಂತ ಅನ್ನಕ ಇಟ್ಟು ಬಳಸಲಾರ್ದೆ ಹೇಳ್ರಿ ನೀವು, ಸಾಧ್ಯನೇ ಇಲ್ಲ. ಇಟ್ ಈಸ್ ಕೋಲ್ಡ್, ಇಟ್ ಈಸ್ ಹಾಟ್, ಇಟ್ಸ್ ಫಾಗಿ, ಇಟ್ಸ್ ಮಿಸ್ಟಿ, ಇಟ್ಸ್ ಕ್ಲೌಡಿ, ಇಟ್ಸ್ ರೈನಿಂಗ್, ಇಟ್ಸ್ ಡಾರ್ಕ್. ಇಟ್ ಈಸ್ ರೈನಿಂಗ್ ಅನ್ಬೇಕ್ರಿ, ಮಳಿ ಆಗಾಕತೈತಿ. ಇಟ್ ಈಸ್ ರೈನಿಂಗ್ ಅನ್ಬೇಕ್ರಿ, ಮಳಿ 100% ಕಂಟಿನ್ಯೂಸ್ ಟೆನ್ಸ್. ಇಟ್ ಈಸ್ ರೈನಿಂಗ್ ಅನ್ಬೇಕ್ರಿ. ಮಳಿ ಆಗ್ಲಿಕ್ಕೆ ಹತ್ತೈತಿ ಅಂತ ಅನ್ನಕ್ಕೆ ಏನ್ ಅನ್ಬೇಕ್ರಿ? ಮಳಿ ಆಗ್ಲಿಕ್ಕೆ ಹತ್ತೈತಿ ಈಗ. ಇಟ್ ಈಸ್ ರೈನಿಂಗ್. ಮಳಿ ಆಗಿ ಹೋಯ್ತಪ್ಪ, ಇಟ್ ಹ್ಯಾಸ್ ರೈನ್ಡ್. ಮಳಿ ಆಗ್ತೈತಿ ಇವತ್ತು, ಇಟ್ ರೈನ್ಸ್. ನೀನು ಮಳಿ ಆತು, ಇಟ್ ರೈನ್ಡ್. ಇಟ್ ಅಂತ ಬೇಕ್ರಿ ಸಬ್ಜೆಕ್ಟ್. ಮಳಿ ಆಗ್ಲಿಕ್ಕೆ ಹತ್ತೈತಿ, ಮಳಿ ಆಗತ್ತಂತ ಹೇಳ್ಬೇಕಾದ್ರೆ ಇಟ್ಬೇಕು. ಚಳಿ ಐತೆ ಅನ್ನಕ್ಕೆ ಇಟ್ಬೇಕ್ರಿ, ಬಿಸಿಲು ಐತೆ ಅನ್ನಕ್ಕೆ ಇಟ್ಬೇಕ್ರಿ. ಈ ಇಂಪರ್ಸನಲ್ ಪ್ರೊನೌನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಡೆಫಿನೆಟ್ಲಿ ಅದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇದು ಇರ್ಲಾರ್ದು ಮಾತಾಡಕ್ಕೆ ಬರೋದಿಲ್ಲ ಇಂಗ್ಲಿಷ್. ಮಾಡಿಟ್ಟಾರ ಇಂಗ್ಲಿಷ್ ಭಾಷೆ ಹಂಗತೆ. ಅದೇನ ನಾನು ನಿಮಗೆ ಹೇಳಕತ್ತೇನೆ. ಏನಾದ್ರೂ ಇವತ್ತಿನ ಕ್ಲೈಮೇಟ್ ಹಿಂಗೈತಿ, ಇವತ್ತು ಚಳಿ ಐತಿ, ಇವತ್ತು ಮಳಿ ಐತಿ, ಇವತ್ತು ಬಿಸಿಲು ಐತಿ, ಇವತ್ತು ಡಾರ್ಕ್ ಐತಿ, ಇವತ್ತು ಬ್ರೈಟ್ ಐತಿ, ಇವತ್ತು ಸನಿ ಐತಿ, ಇವತ್ತು ಕ್ಲೌಡಿ ಐತಿ, ಮಿಸ್ಟಿ ಐತಿ, ಫಾಗಿ ಐತಿ, ಇಟ್ ಬೇಕ್ರಿ. ಇಟ್ ಈಸ್, ಇಟ್ ಈಸ್, ಇಟ್ ಈಸ್, ಇಟ್ ಈಸ್, ಇಟ್ ಈಸ್. ನೀವೇನಂತೀರ ಅನ್ರಿ. ಇದ್ರೊಳಗೆ ಇಟ್ಟಕ್ಕೆ ಏನು ಮೀನಿಂಗ್ ಐತಿ ಹೇಳ್ರಿ ನೀವು. ಇಟ್ಟಕ್ಕೆ ಏನು ಮೀನಿಂಗ್ ಇರೋದಿಲ್ಲ. ಸುಮ್ಮನೆ ಸಬ್ಜೆಕ್ಟ್ ಸ್ಥಾನದಾಗ ಇರ್ತೈತಿ, ಬಟ್ ಅನ್ರಿಯಲ್ ಸಬ್ಜೆಕ್ಟ್. ಹೆಸರಿಗೆ ಮಾತ್ರ ಸಬ್ಜೆಕ್ಟ್, ಬಟ್ ರಿಯಲ್ ಸಬ್ಜೆಕ್ಟ್ ಅಲ್ಲ. ಅದೇ ಇಟ್ ಈಸ್ ಗುಡ್ ಸ್ಟೋರಿ ಅಂತ ಬಂದ್ರೆ, ಇಟ್ ಈಸ್ ಬ್ಯೂಟಿಫುಲ್ ಬುಕ್ ಬಂದ್ರೆ ಅದು ಸಬ್ಜೆಕ್ಟ್, ಅದು ಪರ್ಸನಲ್ ಪ್ರೊನೌನ್ ಆಗ್ತದೆ. ಕ್ಲೈಮೇಟ್ ಹೇಳಕ್ ಯೂಸ್ ಮಾಡ್ತೀವಲ್ಲ, ಇದು ಇಂಪರ್ಸನಲ್ ಪ್ರೊನೌನ್. ನಂಬರ್ 1 ಕ್ಲೈಮೇಟ್ ಹೇಳಕ್ ಯೂಸ್ ಮಾಡ್ತೀವಿ ಇಟ್ಟನ್ನ. ನಂಬರ್ 2 ಟೈಮ್ ಹೇಳಕ್ ಯೂಸ್ ಮಾಡ್ತೀವ್ರಿ. ಇಟ್ಸ್ 5 AM. ಟೈಮ್ ಹೇಳ್ರಿ 4 ಗಂಟೆ 10, 5, 15, 10 ಅಂತ ಹೇಳಕ್ ಇಟ್ಟು ಬಿಟ್ಟು ಹೇಳ್ರಿ ನೀವು. ನೀವು ಹೇಳ್ತೀರಿ, ಹೆಂಗ್ ಹೇಳ್ತೀರಿ? ಬರೋದಿಲ್ರಿ, ಹೇಳಕ್ ಬರೋದಿಲ್ಲ. ಟೈಮ್ ಅಷ್ಟಾಗೈತಿ, ಇಟ್ಸ್ 4 o'clock, ಇಟ್ಸ್ 5 o'clock, 4:30, 3:15, 3:15, 3:30, 3:45, ಇಟ್ ಈಸ್ ಅನ್ನ ಬೇಕ್ರಿ. ಇಟ್ ಇಸ್ 10:30 o'clock, ಇಟ್ ಇಸ್ 10 o'clock ಬೇಕ್ರಿ. ನೀಟ್ ಟೈಮ್ ಆಫ್ ಕ್ಲಾಕ್ ಹೇಳ್ತೀವಂದ್ರ ಟೈಮ್ ಆಫ್ ಕ್ಲಾಕ್, ಅದು ಟೈಮ್ ಆಫ್ ಕ್ಲಾಕ್ ಈವ್ನಿಂಗ್ ಮಾರ್ನಿಂಗ್ ಹೇಳಕ್ ಇಟ್ಟು ತಗೋದಿಲ್ಲ. ಟೈಮ್ ಕ್ಲಾಕ್ ಇಟ್ ವಾಸ್ ಈವ್ನಿಂಗ್ ಅಂತಾನೆ ಹೇಳ್ಬೋದ್ರಿ, ಅವಾಗೂ ಹೇಳ್ಬೋದ್ರಿ. ಇಟ್ ವಾಸ್ ಈವ್ನಿಂಗ್ ಹೇಳ್ಬೋದ್ರಿ. ಆದ್ರೆ ನಾನು ಓದಿದ ಪ್ರಕಾರ ಟೈಮ್ ಆಫ್ ಕ್ಲಾಕ್ ಅನ್ನು ಹೇಳಕ್ಕ, ಕ್ಲೈಮೇಟ್ ಹೇಳಕ್ಕ, ನಂಬರ್ 3 ಡಿಸ್ಟೆನ್ಸ್ ಹೇಳಕ್ರಿ. 5 kilometers, 15 kilometers, 10 kilometers ಇಲ್ಲಿ ಬರ್ದೆ ನೋಡ್ರಿ. ಇಟ್ ಈಸ್ 600 kilometers ಫ್ರಮ್ ಬೆಂಗಳೂರು ಟು ಬಾಗಲಕೋಟ್. ಇಟ್ ಅನ್ನೋದಕ್ಕೆ ಏನ್ ಮೀನಿಂಗ್ ಐತಿ ಹೇಳ್ರಲ್ಲ? ಇಟ್ ಈಸ್ ಯುವರ್ ಶರ್ಟ್ ಅಂದ್ರೆ ಮೀನಿಂಗ್ ಐತಿ. ಇದ್ರೊಳಗೆ ಬರ್ತಕ್ಕಂಥ ಇಟ್ಟಕ್ಕೆ ಏನ್ ಮೀನಿಂಗ್ ಅದ? ಅದಕ್ಕೆ ಮೀನಿಂಗ್ ಇರುವುದಿಲ್ಲ. ಸಬ್ಜೆಕ್ಟ್ ಅನ್ನ ಸ್ಥಾನದಲ್ಲಿ ಇರ್ತವ, ಬಟ್ ರಿಯಲ್ ಸಬ್ಜೆಕ್ಟ್ ಅಲ್ಲ. ಹೆಂಗಂದ್ರೆ ಹಂಗಂದ್ರೆ ಏನು ಅಂತಂದ್ರೆ ಹೆಂಗ್ರಿ? ಕ್ಲೈಮೇಟ್ ಹೇಳಕ್ ಇಟ್ಟು ತಗೋಬೇಕ್ರಿ, ಟೈಮ್ ಹೇಳಕ್ ಇಟ್ಟು ತಗೋಬೇಕ್ರಿ, ಡಿಸ್ಟೆನ್ಸ್ ಹೇಳಕ್ ಇಟ್ಟು ತಗೋಬೇಕ್ರಿ. ಇನ್ನೊಂದು ಬ್ಯೂಟಿಫುಲ್ ಆಯ್ತು ನೋಡ್ರಿ, ಇಟ್ ಪ್ಲಸ್ ಇನ್ಫಿನಿಟಿವ್ ಅಂತ ಕರಿತೀನಿ ನಾನು. ಇಟ್ ಪ್ಲಸ್ ಇನ್ಫಿನಿಟಿವ್, ಇಲ್ಲೊಂದು ಇನ್ಫಿನಿಟಿವ್ ಬರ್ತದೆ ನೋಡಿ, ಟು ವಾಚ್ ಅಂತ ಹೇಳಿ. ಟು ವಾಚ್ ಅಂತಕ್ಕಂಥದ್ದು ಇನ್ಫಿನಿಟಿವ್. ಈ ಇನ್ಫಿನಿಟಿವ್ ಹೇಳ್ಬೇಕಂದ್ರೆ ಇಟ್ ಬೇಕ್ರಿ. ಈ ಸೆಂಟೆನ್ಸ್ ನೋಡ್ಬಿಡು, ನೀನು ಎಕ್ಸ್ಪ್ಲೇನ್ ಮಾಡಕ್ ಬರೋದಿಲ್ಲ ಇದನ್ನು ಜಾಸ್ತಿ. ಒಂಥರ ಭಾವನೆ ಇರ್ತವೆ, ಭಾಷೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಹೇಳಲಿಕ್ಕೆ. ಭಾವನೆ ಮೇಲಿಂದ ನಿನಗೆ ಗೊತ್ತಾಗ್ತದೆ. ಇಟ್ ಈಸ್ ಇಂಟ್ರೆಸ್ಟಿಂಗ್ ಟು ವಾಚ್ T20 ಮ್ಯಾಚಸ್. ಇಟ್ ಇಸ್ ಬೋರಿಂಗ್ ಟು ವಾಚ್ ಟೆಸ್ಟ್ ಮ್ಯಾಚಸ್. ಹೌದಲ್ಲ? ಹಂಗ್ರಿ ಅದು. ಇಟ್ಸ್ ಗುಡ್ ಟು ವಾಕ್ ಇನ್ ದ ಮಾರ್ನಿಂಗ್. It's bad to smoke. To smoke, to walk, to read, to watch. ಅದಕ್ಕೊಂದು ಇಟ್ ಬೇಕು. ಇಟ್ ಪ್ಲಸ್ ಇನ್ಫಿನಿಟಿವ್ ಅಂತ ಕರಿತಾರೆ ನಾನು ಇದನ್ನು. ನಮ್ಮ ಹುಡುಗರು ಹಿಂಗೆ ಕಲಿಸ್ತಾರೆ ನಾನು. ಬಟ್ ಭಾಷೆ ಬಳಸೋದು ಕಷ್ಟ ಅದ ತಿಳಿಸ್ಲಿಕ್ಕೆ.
ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಐ ಯೂಸ್ ಮೋರ್ ಆ್ಯಂಡ್ ಮೋರ್ ಎಕ್ಸಾಂಪಲ್ಸ್ ಆ್ಯಂಡ್ ಮೇಕ್ ದೆಮ್ ಸ್ಪೀಕ್ ಸಚ್ ಸೆಂಟೆನ್ಸಸ್. ಹೌದು ಹೌದು ಹೌದು, ನನಗೆ ಯಾವಾಗ ಭಾಷೆ ಕಠಿಣ ಆಯ್ತು, ನಾನು ಐ ಗಿವ್ ಮಚ್ ಪ್ರಾಕ್ಟೀಸ್ ಮಾಡಿಸಿ ನನ್ನ ಭಾವನೆಯಿಂದ ಅವ್ರ ಭಾವನೆಗೆ ಟಚ್ ಕೊಟ್ಟುಬಿಡ್ತೇನೆ. ದೆನ್ ದೇ ವಿಲ್ ಬಿ ಏಬಲ್ ಟು ಸ್ಪೀಕ್ ಸಚ್ ಸೆಂಟೆನ್ಸಸ್. ಹಂಗೆ ಮಾಡ್ತೇನೆ ನೋಡ್ರಿ. ಇದ್ರ ಹಂಗೆ ಹೇಳಕ್ಕೆ ಡಿಫಿಕಲ್ಟ್ ಆಗ್ತದೆ ನನಗೆ, ಹಂಗತೆ ಮಾಡ್ತೇನೆ. ಒಂದು 10-20 ಸೆಂಟೆನ್ಸ್ ಬರೆದ್ರೆ 20 ಸೆಂಟೆನ್ಸ್ ಬರೋದು ತಿಳಿಸ್ಬಿಡ್ರಿ ನೀವ್ರಿ. ಆಮೇಲೆ ನೋಡ್ರಿ ನೀವು ಹೊಡೆದ ಹೆಂಗಿರ್ತದೆ. ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್ ಅಂತಾರಲ್ಲ. ಏನು ಥಿಯರಿ, ಸೈಕಲ್ ಹೊಡಿಯೋದು ಥಿಯರಿ ಯಾರು ಹೇಳ್ಕೊಡ್ತಾನ್ರಿ, ಅಥವಾ ಥಿಯರಿ ಹೇಳ್ಕೊಟ್ರೆ ಬರುತ್ತಾ? ಪ್ರಾಕ್ಟಿಕಲ್. ಹಂಗೆ ನನಗೆ ಯಾವಾಗ ಥಿಯರಿ ಹೇಳಕ್ಕೆ ಡಿಫಿಕಲ್ಟ್ ಆಗ್ತೋ ಪ್ರಾಕ್ಟಿಕಲ್ ಮಾಡಿಸ್ಬಿಡ್ತೇನೆ. ಓಕೆ ಫ್ರೆಂಡ್, 4 ಎಕ್ಸಾಂಪಲ್ಸ್ ನಾನು ಇದಕ್ಕೆ ತೊಗೊಂಡೇನೆ ಅಂತಂದರೆ, ಈ ಇಟ್ಟಕ್ಕೆ ತೊಗೊಂಡೇನೆ. ಇವೆಲ್ಲ ಪರ್ಸನ್, ಇಂಪರ್ಸನಲ್ ಪ್ರೊನೌನ್. ಸಬ್ಜೆಕ್ಟಿನ ಸ್ಥಾನದಾಗಿರ್ತವೆ, ಬಟ್ ಸಬ್ಜೆಕ್ಟ್ ಅಲ್ಲ. ಇಲ್ಲಿ ಒಂದೆರಡು, ಇದು ದೇರ್ ಐತಲ್ಲ, ಅದ್ಭುತ ಟಾಪಿಕ್ ರೀ ಇದು ದೇರ್. ಬಟ್ ಐ ಹ್ಯಾವ್ ಟೇಕನ್ ಓನ್ಲಿ 2 ಎಕ್ಸಾಂಪಲ್ಸ್ ಅಂತ ಅನ್ಕೋತೀನಿ. ದೆರ್ ವಾಸ್ ಎ ಕಿಂಗ್ ಇನ್ ಎ ವಿಲೇಜ್. ಈ ನಮ್ಮ ಒಂದು ಕಾಲೇಜ್ನಲ್ಲಿ ಹಿಂಗ ಆಯ್ತದ್ರಿ. ಯಾರೊಬ್ರು ಸುಪೀರಿಯರ್ ಅಥಾರಿಟಿ ಬಂದರು ಕೇಳ್ಬಿಟ್ರು, ಒಂದೂರಿನಲ್ಲಿ ಒಬ್ಬ ರಾಜನ ಇದ್ದನು, ಹೇಳ್ರಿ ಇಂಗ್ಲಿಷ್ನಾಗ ಅಂತ ಹೇಳ್ರಿ. ದೇರ್ ತಗೊಂಡು ಇಂಪರ್ಸನಲ್ ಪ್ರೊನೌನ್ ತಗೊಂಡು ಹೇಳ್ಬೇಕು ಅನ್ನೋದು ಯಾವ ಹುಡುಗರಿಗೆ ಗೊತ್ತಿಲ್ಲ. ಅಷ್ಟು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಇದು. ಒಂದೂರಿನಲ್ಲಿ ಒಬ್ಬ ರಾಜನಿದ್ದನು. ದೇರ್ ತಗೊಂಡ್ರೆ ಇಂಗ್ಲಿಷ್ನಾಗ ಮಾತಾಡ್ಲಿಕ್ಕೆ ಬರ್ತದೆ, ಇಲ್ಲಕಂದ್ರೆ ಬರೋದಿಲ್ಲ. ದೆರ್ ವಾಸ್ ಎ ಕಿಂಗ್. ಪ್ಲೇಸ್ ತೋರಿಸ್ತಂತದೆ, ಪ್ಲೇಸ್ ತೋರಿಸ್ತತೆ ಅಂತ ಹೇಳ್ತಾರೆ. ವಾರದಲ್ಲಿ ಎಲ್ಲಿ ವಾರದಲ್ಲಿ ಎಲ್ಲಿ ಒಂದು ಹಳ್ಳಿಯಲ್ಲಿ ಪ್ಲೇಸ್ ತೋರಿಸ್ತತಿ ಅಂತ ಹೇಳ್ತಾರಪ್ಪ. ಇದು ನೋಡಿ, ನಾನು ಇಂಪರ್ಸನಲ್ ಪ್ರೊನೌನ್ ದೇರ್. ಏನ್ ಬ್ಯೂಟಿಫುಲ್ ಮಾತಾಡೇನಿ ಇವತ್ತು ನನಗೆ ಅನಿಸಿದ ಮಟ್ಟಿಗೆ. ಅಂದ್ರೆ ಬೋರ್ ಆಗದಂಗೆ ತಂದೇನೆ ಕ್ಲಾಸ್. ಇಲ್ಲಿ ಬೋರ್ ಆಗಲ್ರಿ. ಯಾಕೆ ಬೋರ್ ಆಗ್ತದೆ? ಎಂತೂಜಿಯಾಸ್ಟಿಕ್ ಇದ್ರೆ ಅದ ಒಂದು ಇದು ಅದಲ್ಲ. ಇಲ್ಲ ಇರ್ಲಿ, ಹಂಗ ಹೇಳಿದೆ. ನಮಗೆ ಆಸಕ್ತಿ ಇದ್ರೆ ಏನಿಲ್ರಿ. ಹಸಿವಿನಲ್ಲೂ ಹಬ್ಬಾಣಿ ಅಂತೇಳಿ ಬಂಗಾರದ ಮನುಷ್ಯ ಸಿನಿಮಾದಾಗ ಒಂದು ಲೈನ್ ಬರ್ತದೆ, ಒಂದು ಹಾಡು ಅದರಿ. ಬದುಕು ಪ್ರೀತಿ ಇದ್ರೆ ಹಸಿವಿನಲ್ಲೂ ಹಬ್ಬಾಣೆ, ಹಸಿವಿದ್ರೆ ಸೈತೆ ಹಬ್ಬ ಮಾಡ್ದಂಗಂತ. ಪ್ರೀತಿ ಇದ್ದರೆ ಹಂಗ ದಯಮಾಡಿ ಇತ್ತಾವೆಲ್ಲ ಎಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ್ರಿ. ಮ್ಯಾಟ್ರ್ ಅಂತ ಎಕ್ಸಲೆಂಟ್ ಕೊಡ್ತೀನಲ್ಲ, ಅದಕ್ಕೆ ಆಸಕ್ತಿ ತೋರಿಸ್ರಿ ನೀವ್ರಿ. ಡೆಫಿನೆಟ್ಲಿ ನಾನು ಹೇಳಿದ್ದು ಪ್ರತಿಯೊಂದೂ ಸಹಿತ ಸಿಕ್ಕಾಪಟ್ಟೆ ಯೂಸ್ಫುಲ್ ಇರ್ತದ. ನಿಮಗೆ ಹೇಳಿದ್ನಲ್ರಿ, ಹಬ್ಬ ದೆರ್ ವಾಸ್ ಎ ಕಿಂಗ್, ಹಿಂಗತೆ ಮಾತಾಡ್ರಿ. ಸಫಿಷಿಯಂಟ್ ಎಕ್ಸಾಂಪಲ್ ಕೊಡಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ನಲ್ಲ. ನಾನು ಅನ್ಕೊಂಡೆ ನೋಟ್ಸ್ ಮಾಡೋದು ಮಾಡ್ಕೊಂಡೆ, ಇದಕ್ಕಿಂತ ಹೆಚ್ಚು ಮಾಡಿದ್ರೆ ಎಕ್ಸ್ಪ್ಲೇನ್ ಮಾಡಕ್ ಆಗುದಿಲ್ಲ ಅಂತೇಳಿ. ಅದಕ್ಕೆ ರೀಸನಬಲ್ ಅಮೌಂಟ್ ಆಫ್ ಏನು ಎಕ್ಸಾಂಪಲ್ಸ್ ಅಂತ ತಗೊಂಡೆ ನಾನು. ದೆರ್ ವಾಸ್ ಎ ಕಿಂಗ್ ಇನ್ ಎ ವಿಲೇಜ್ ಅದಲ್ಲ. ಇಲ್ಲಿ ಮತ್ತೊಂದು ಕೊಟ್ಟೇನೆ. ದೆರ್ ಆರ್ 5 ಮೆಂಬರ್ಸ್ ಇನ್ ಅವರ್ ಫ್ಯಾಮಿಲಿ. There are some good people. There are some wise students in our class. There are 50 students in our class. ಬೇಕಾದಷ್ಟು ಹೇಳ್ಬೋದು. There is some water in the bottle. There is no water in the bottle. ಬೇಕಾದ ಹೇಳ್ಬೋದು. There are 7 days in a week. There are 150 students in our college. ಹೌದಲ್ಲ, ಏನ್ ಬೇಕಾದಷ್ಟು ಹೇಳ್ಬೋದಲ್ರಿ. ಇಂಥದ್ದಕ್ಕೆ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಇದಕ್ಕೆ. 100 ಸೆಂಟೆನ್ಸಸ್ ಮಾಡ್ರಿ, ಆರಾಮಾಗಿ ನೀವೇನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ನೀವು ಸತಿ ಯೂಸ್ ಮಾಡ್ಬೋದು. ಟೈಮ್ ಆಗ್ತಾ ಬಂತು ಫ್ರೆಂಡ್ ನನಗೆ, ಮತ್ತು ಅದಕ್ಕೆ ಟಾಪಿಕ್ನು ಎಂಡ್ ಮಾಡಿಕೊಂಡೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ ನಾನು. ಎಸ್, ಇವಾಗ ಹಿಂದಿನ ವಿಡಿಯೋದಲ್ಲಿ ನಾನು ನೌನನ್ನು ಹಾಕೇನ್ರಿ, ನೌನು ಕ್ಲಿಯರ್ ಮಾಡೇನಿ. ಈ ವಿಡಿಯೋದಲ್ಲಿ ನಾನೇನ್ ಮಾಡಿದೆ, ಪ್ರೊನೌನ್ ಕ್ಲಿಯರ್ ಮಾಡೇನಿ ಅಂತ ಅನ್ಕೋತೀನಿ. ಇನ್ನು ನಾಳೆಗೆ ಏನ್ ಮಾಡ್ತೀನಿ, ಒಂದು ಟೆಕ್ಸ್ಟ್ ಬುಕ್ ಲೆಸನ್ ಹೇಳ್ಬೇಕಾಗ್ತತಿ. ಯಾವ್ದಾರ ಒಂದು, ಬಹುತೇಕ ನಮ್ದು RMS ಸ್ಕೂಲಿಂದ ಎ ಲೆಟರ್ ಟು ಗಾಡ್ ಅಂತ, ಅಲ್ಲಿಗೆ ಹೋಗ್ತೇನೆ ಅಂತ ಅನ್ಕೋತೀನಿ. ಮಾಡಿಬಿಟ್ಟು ಮತ್ತೊಂದು ಲೆಸನ್ ಒಂದು ಗ್ರಾಮರ್ ಮಾಡ್ಕೋತ ಹೋಗ್ತೀನಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಸಪ್ಲಿಮೆಂಟರಿ ವರ್ಕ್, ಒಂದು ಎಕ್ಸರ್ಸೈಸ್ ಏನಾದ್ರು ಹಿಂಗತೆ ಇತ್ತು ಅಂದ್ರೆ, ಕ್ವಶನ್ ಲೆಸನ್ ಆಯ್ತು, ಕ್ವಶನ್ ಆನ್ಸರ್ ಹಿಂಗತೆ ಇತ್ತು ಅಂತಂದ್ರೆ, ಅಥವಾ ವೊಕ್ಯಾಬುಲರಿ ಮಾಡೋದಾದ್ರೆ ಇನ್ನೊಂದು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಅಲ್ಲಿ ಮಾಡಿರ್ತೇನ್ರಿ. ಮತ್ತು ಗ್ರಾಮರ್ ಮಾಡಿರ್ತೇನ್ರಿ. ಗ್ರಾಮರ್ ಅಂದ್ರೆ ಎಕ್ಸರ್ಸೈಸ್ ವರ್ಕ್, ಟೀಚ್ ಮಾಡಲ್ಲ. ಅಲ್ಲೇ ಎಕ್ಸರ್ಸೈಸ್ ವರ್ಕ್ ಅಷ್ಟೇ, ಟೀಚ್ ಮಾಡಲ್ಲ. ಟೀಚಿಂಗ್ ಈಸ್ ಹಿಯರ್, ಟೆಸ್ಟಿಂಗ್ ಈಸ್ ದೇರ್.
ಏನಂದ್ರೆ ಪಟ್ಟದಕಲ್ ಅಕಾಡೆಮಿ ಒಳಗೆ ಟೀಚಿಂಗ್ ರೀ. ಬನಶಂಕರಿ ಅಕಾಡೆಮಿ ಒಳಗೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಟೆಸ್ಟಿಂಗ್ ಅಲ್ಲ. ಇಲ್ಲ ಪ್ರಣವನ್ಗಳು ಟೀಚ್ ಮಾಡಿದಿಲ್ಲ, ಈ ಪ್ರಣವನ ಮೇಲೆ ಒಂದು ಟೆಸ್ಟ್ ಹಾಕ್ಬೋದು ನಾವು ಅಲ್ಲೇ, ಟೈಪ್ ಆಫ್ ಪ್ರಣವ ಅಂತೇಳಿ. ಅದಕ್ಕೆ ಎರಡು ನೋಡ್ತಾ ಇರ್ರಿ ಒಂದಕ್ಕೊಂದು. ಇಲ್ಲೇ ಅದೊಂದು ಅದಲ್ಲ, ಮತ್ತು ಅಲ್ಲಿ ಒಂದಿಷ್ಟು ಫೀಡಿಂಗ್ ಮಾಡ್ಬೇಕಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ ನನಗೆ ಎಷ್ಟು ಸಾಧ್ಯತೆ ಅಷ್ಟು ಪ್ರಯತ್ನ ಮಾಡ್ತೇನೆ ಫ್ರೆಂಡ್. ಓಕೆ, ಸಿ ಯು. ಎಷ್ಟು ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಎಲ್ಲರೂ ದಯಮಾಡಿ ಸಪೋರ್ಟ್ ಮಾಡಿರಿ ನನಗೆ. ಮತ್ತು ಸ್ವಲ್ಪ ಎಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಮತ್ತೇನು, ಓಕೆ, ಮುಗಿಸುವಂಥ ಟೈಮ್ ಅಂತೂ ಕ್ಲೋಸ್ ಮಾಡ್ತೀರಿ. ಎಸ್, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.